ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗುಂಗುತಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 616 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 23ರಿಂದ 25ನೇ ಡಿಸೆಂಬರ್ 2023 ಎಲ್ಲ ಪ್ರಚಲಿತ ಘಟನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಸೊ ಟುಡೇಸ್ ಫಸ್ಟ್ ಕ್ವೆಶ್ಚನ್, ಭಾರತೀಯ ನ್ಯಾಯ ಸಂಹಿತಾ ಮಸೂದೆ ಯಾವುದನ್ನು ಬದಲಿಸುವ ಗುರಿಯನ್ನು ಹೊಂದಿದೆ? ವಾಟ್ ಇಸ್ ದಿ ಭಾರತೀಯ ನ್ಯಾಯ ಸಂಹಿತಾ ಬಿಲ್ ಏಮ್ ಟು ರೀಪ್ಲೇಸ್? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ಲೋಕಸಭೆಯಲ್ಲಿ ಅಂಗೀಕಾರ ಆಗಿರ್ತಕ್ಕಂಥ ಒಂದು ಮಸೂದೆ ಆಗಿರುತ್ತೆ. ಸೊ ಈ ಒಂದು ಮಸೂದೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಭಾರತೀಯ ನ್ಯಾಯ ಸಂಹಿತಾ ಮಸೂದೆ ಅಂತ ಕರಿತೇವೆ. ಸೊ ಈ ಮಸೂದೆ ಮುಂಚೆ ಇದ್ದಂತಹ ಯಾವ ಕಾನೂನು ಪದ್ಧತಿಯನ್ನ ಬದಲಾವಣೆ ಮಾಡುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತೀಯ ದಂಡ ಸಂಹಿತೆ 1860 ಅಥವಾ ಇಂಡಿಯನ್ ಪೀನಲ್ ಕೋಡ್ 1860 ಅಥವಾ ಇದನ್ನ ಇನ್ ಶಾರ್ಟ್ ನಾವು IPC ಅಂತ ಕರಿತೇವೆ. ಸೊ ಈ ಒಂದು IPC ಅಂತಕ್ಕಂಥದ್ದನ್ನ ಬ್ರಿಟಿಷರ ಕಾಲದಲ್ಲಿ ಮಾಡಿದ್ದಂತಹ ಒಂದು ಪದ್ಧತಿಯಾಗಿರುತ್ತೆ. ಸೊ ಈ ಒಂದು ಪದ್ಧತಿಯನ್ನ ಬದಲಾವಣೆ ಮಾಡ್ತಕ್ಕಂಥ ಮಸೂದೆಯನ್ನ ಈಗ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಇದರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕಿಂತ ಮುಂಚೆ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದೇನು ಅಂದ್ರೆ, ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಆರ್ಟಿಕಲ್ 2 ರೀಸನ್ಸ್ ಇಂದ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಜನರಲ್ ಸ್ಟಡೀಸ್ ಅಲ್ಲಿ ನೇರವಾಗಿ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ IPC ಅಂತಕ್ಕಂಥದ್ದು ಪ್ರಮುಖವಾಗಿ ಪೊಲೀಸ್ ಇಲಾಖೆಗೆ ಹೆಚ್ಚು ಸಂಬಂಧಪಟ್ಟಿರುವ ಕಾರಣದಿಂದ ಸೊ ಇದ್ರ ಮೇಲೆ ಪ್ರಬಂಧ ಅಥವಾ ಎಸ್ಸೆ ರೈಟಿಂಗ್ ಬರ್ತಕ್ಕಂಥ ಸಾಧ್ಯತೆ ಕೂಡ ಬಹಳ ಜಾಸ್ತಿ ಇರುತ್ತೆ. ಆ ಎಸ್ಸೆಗೆ ಬೇಕಾಗಿರ್ತಕ್ಕಂಥ ಕೀ ಪಾಯಿಂಟ್ಸ್ ಅನ್ನ ಕೂಡ ಈ ಆರ್ಟಿಕಲ್ ಅಲ್ಲಿ ನೀವು ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಆರ್ಟಿಕಲ್ ಬಗ್ಗೆ ಅಥವಾ ಈ ಒಂದು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಲೋಕಸಭಾ ಪಾಸಸ್ ಬಿಲ್ಸ್ ಟು ರೀಪ್ಲೇಸ್ ಬ್ರಿಟಿಷ್ ಎರಾ ಕ್ರಿಮಿನಲ್ ಲಾಸ್, ಅಂದ್ರೆ ಬ್ರಿಟಿಷರ ಕಾಲದಲ್ಲಿದ್ದಂತಹ ಈ ಒಂದು ಕ್ರಿಮಿನಲ್ ಕಾನೂನುಗಳು ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನ ಬದಲಾವಣೆ ಮಾಡ್ತಕ್ಕಂಥ ಮಸೂದೆಯನ್ನ ಈಗ ಲೋಕಸಭೆಯಲ್ಲಿ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸ್ಮಾಲ್ ಥೀಮ್ ಅನ್ನ ಕೊಡೋದಾದ್ರೆ, ಸೊ ಬ್ರಿಟಿಷರ ಕಾಲದಲ್ಲಿ ಮಾಡಿದ್ದಂತಹ ಒಂದು ಕಾನೂನು ಪದ್ಧತಿ ಏನಿರುತ್ತೆ, ತಮ್ಮನ್ನ ತಾವು ಸೇಫ್ ಗಾರ್ಡ್ ಮಾಡ್ಕೊಳ್ಳಿಕ್ಕೆ, ಯಾಕಂದ್ರೆ ತಮ್ಮ ಸರ್ಕಾರದ ವಿರುದ್ಧ ಏನಾದರೂ ಚಟುವಟಿಕೆಗಳು ನಡೆದಾಗ ಸೊ ಅವರು ಅದಕ್ಕೆ ತಕ್ಕಂತೆ ಕಾನೂನುಗಳನ್ನ ರೂಪಿಸಿದ್ದರು. ಬಟ್ ಇವಾಗ ಕಾನೂನುಗಳನ್ನ ಯಾವುದರ ಆಧಾರದ ಮೇಲೆ ಬದಲಾವಣೆ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ದೇಶದ ವಿರುದ್ಧವಾಗಿ ನಡೆದಂತಹ ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಾವು ಕಾನೂನಾತ್ಮಕವಾಗಿ ಹೇಗೆ ಅದನ್ನ ಟ್ರೀಟ್ ಮಾಡಬೇಕು ಅಂತಕ್ಕಂಥ ಬದಲಾವಣೆಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ 3 ಮಸೂದೆಗಳನ್ನ ಈಗ ಅಂಗೀಕಾರ ಮಾಡಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ ನಾನು ಡಿಸ್ಕಸ್ ಮಾಡೋದೇನು ಅಂದ್ರೆ, ಮುಂಚೆ ಏನಂತ ಕರೀತಾ ಇದ್ರು, ಇನ್ನು ಮುಂದೆ ಏನಂತ ಕರೀತಾರೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಮುಂಚೆ IPC 1860 ಅಂತ ಕರೀತಾ ಇದ್ರು, ಬಟ್ ಇನ್ನು ಮುಂದೆ ನಾವು ಇದನ್ನ ಭಾರತೀಯ ನ್ಯಾಯ ಸಂಹಿತಾ ಬಿಲ್ 2023 ಅಂತ ಕರಿಬೇಕಾಗಿರುತ್ತೆ. ಸೊ ಇದರಲ್ಲಿ ಮುಂಚೆ 511 ಸೆಕ್ಷನ್ಸ್ ಇದ್ದವು, ಈಗ ಅದನ್ನ 358 ಸೆಕ್ಷನ್ಸ್ಗೆ ರೆಡ್ಯೂಸ್ ಮಾಡಿರ್ತಾರೆ. ಸೊ ಎರಡನೇ ಮಸೂದೆಯನ್ನ ನಾವು ಮುಂಚೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ 1973 ಅಂತ ಕರಿತಾ ಇದ್ವಿ, ಬಟ್ ಇನ್ನು ಮುಂದೆ ಇದನ್ನ ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023 ಅಂತ ಕರಿಬೇಕಾಗಿರುತ್ತೆ. ಸೊ ಇದರಲ್ಲಿ ಮುಂಚೆ 484 ಸೆಕ್ಷನ್ಸ್ ಇದ್ವು, ಸೊ ಇದು ಈಗ 531 ಸೆಕ್ಷನ್ಸ್ಗೆ ಏರಿಕೆ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮೂರನೇದನ್ನ ನಾವು ಇಂಡಿಯನ್ ಎವಿಡೆನ್ಸಸ್ ಆಕ್ಟ್ 1872 ಅಂತ ಕರಿತೇವೆ, ಅಂದ್ರೆ ಭಾರತೀಯ ಸಾಕ್ಷ್ಯ ಕಾಯ್ದೆ 1872 ಅಂತ ಕರಿತೇವೆ. ಸೊ ಇದನ್ನ ಇನ್ನು ಮುಂದೆ ಭಾರತೀಯ ಸಾಕ್ಷ್ಯ ಬಿಲ್ 2023 ಅಥವಾ 2023 ಅಂತ ಕರೀತೇವೆ. ಸೊ ಇದರಲ್ಲಿ ಮುಂಚೆ 166 ಸೆಕ್ಷನ್ಸ್ ಇದ್ವು, ಈಗ ಇದು 170 ಸೆಕ್ಷನ್ಸ್ಗೆ ಏರಿಕೆ ಆಗಿರುತ್ತೆ. ಸೊ ಈ 3 ಬದಲಾವಣೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಮಸೂದೆ ಅಂತ ಅಥವಾ ಬಿಲ್ ಅಂತ ಕರೀತಾ ಇದ್ದೇವೆ. ಸೊ ಇದಕ್ಕೆ ಯಾವಾಗ ಪ್ರೆಸಿಡೆಂಟ್ ಅಥವಾ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳು ತಮ್ಮ ಒಂದು ಕನ್ಸೆಂಟ್ ಅನ್ನ ಕೊಡ್ತಾರೆ, ಆ ಮಸೂದೆ ಕಾಯ್ದೆ ಅಥವಾ ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ರಸ್ತುತವಾಗಿ ಈ ಮಸೂದೆಗಳನ್ನ ಲೋಕಸಭೆಯಲ್ಲಿ ಅಂಗೀಕಾರ ಮಾಡಲಾಗಿದೆ. ಹಾಗಿದ್ರೆ ಈ 3 ಬಿಲ್ಸ್ ಗಳಲ್ಲಿ ಪ್ರಮುಖವಾಗಿ ಆಗಿರ್ತಕ್ಕಂಥ ಬದಲಾವಣೆಗಳೇನು ಅಂತ ನಾವು ನೋಡೋದಾದ್ರೆ, ಸೊ ಈ 3 ಬಿಲ್ಸ್ ಅಲ್ಲಿ ಇಟ್ ಇಂಟ್ರೊಡ್ಯೂಸಸ್ ಚೇಂಜಸ್ ಡೀಲಿಂಗ್ ವಿತ್ ದಿ ಅಫೆನ್ಸಸ್ ಆಫ್ ದಿ ಟೆರರಿಸಂ, ಅಂದ್ರೆ ಈ ಒಂದು ಭಯೋತ್ಪಾದಕ ಚಟುವಟಿಕೆಗಳೇನಿದ್ದಾವೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನ ಮಾಡಿದ್ದಾರೆ. ಟೆರರಿಸಂ ಅಂದ್ರೆ ಏನು ಅಂತ ಡೆಫಿನೇಷನ್ ಅಥವಾ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಇಷ್ಟು ದಿನ ಟೆರರಿಸಂ ಅನ್ನೋದಕ್ಕೆ ಯಾವುದೇ ರೀತಿಯ ಡೆಫಿನೇಷನ್ ಇರಲಿಲ್ಲ. ಈಗ ಆಗಿರ್ತಕ್ಕಂಥ ಬದಲಾವಣೆಯಲ್ಲಿ ಭಯೋತ್ಪಾದನೆ ಅಂದ್ರೆ ಏನು ಅದಕ್ಕೆ ಒಂದು ಡೆಫಿನೇಷನ್ ಅನ್ನ ಕೊಟ್ಟಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಅಲೌಸ್ ದಿ ರಿಜಿಸ್ಟ್ರೇಷನ್
ಪ್ರೊಡಕ್ಷನ್ ಆಫ್ EFIR, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ನಾವೇನು ಹೇಳ್ತೇವೆ. ಸೊ ಆ ಒಂದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಥವಾ FIR ಅನ್ನ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಜನರೇಟ್ ಮಾಡ್ತಕ್ಕಂಥ ಅಥವಾ ನೋಂದಣಿ ಮಾಡ್ತಕ್ಕಂಥ ಅವಕಾಶವನ್ನ ಸೊ ಈ ಒಂದು ಪದ್ಧತಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ದ ಫ್ಯಾಕ್ಟರ್ಸ್ ಇನ್ ಕರಪ್ಷನ್ ಇನ್ ದಿ ಎಲೆಕ್ಷನ್ ಪ್ರೋಸೆಸ್, ಅಂದ್ರೆ ಈ ಒಂದು ಚುನಾವಣಾ ಪದ್ಧತಿಯಲ್ಲಿ ಆಗ್ತಕ್ಕಂಥ ಒಂದು ಭ್ರಷ್ಟಾಚಾರಕ್ಕೆ ಅದರ ವಿರುದ್ಧವಾಗಿ ಅಥವಾ ಆ ಒಂದು ಭ್ರಷ್ಟಾಚಾರವನ್ನ ತಡಿಲಿಕ್ಕೂ ಕೂಡ ಕೆಲವೊಂದು ಕಾನೂನುಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮೇಕ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅ ಫಾರ್ಮ್ ಆಫ್ ಪ್ರೈಮರಿ ಪ್ರೂಫ್, ಅಂದ್ರೆ ಈ ಒಂದು ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಅಂತ ಕರಿತೇವೆ. ಅಂದ್ರೆ ಯಾವುದೇ ಒಂದು ಕ್ರಿಮಿನಲ್ ಚಟುವಟಿಕೆ ಆದಾಗ ಸೊ ಅವರ ವಾಟ್ಸ್ಆಪ್ ಕಾನ್ವರ್ಸೇಷನ್ ಇರ್ಬೋದು ಅಥವಾ ವಾಯ್ಸ್ ನೋಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ರೀತಿಯ ವಿಡಿಯೋ ಮೆಸೇಜ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ CC ಕ್ಯಾಮ್ರಾ ಫುಟೇಜ್ ಆಗಿರ್ಬೋದು, ಇದನ್ನೆಲ್ಲ ನಾವು ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಅಂತ ಕರಿತೇವೆ. ಸೊ ಈ ರೀತಿಯ ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ ಅನ್ನ ಪ್ರೈಮರಿ ಪ್ರೂಫ್ ಆಗಿ ಕನ್ಸಿಡರ್ ಮಾಡಬಹುದು ಅಂತಕ್ಕಂಥ ಒಂದು ತಿದ್ದುಪಡಿಯನ್ನ ಇಲ್ಲಿ ಮಾಡಲಾಗಿರುತ್ತೆ. ಅದಾದ್ಮೇಲೆ ಸೆಪರೇಟ್ಲಿ ಡಿಫೈನ್ ಕ್ರೈಮ್ಸ್ ಲೈಕ್ ಮಾಬ್ ಲಿಂಚಿಂಗ್, ಅಂದ್ರೆ ಈ ಒಂದು ಗುಂಪು ಹತ್ಯೆ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಹೆಚ್ಚಿನ ಕಾನೂನುಗಳು ಇರಲಿಲ್ಲ. ಸೊ ಇನ್ಮೇಲೆ ಗುಂಪು ಹತ್ಯೆ ಆದರೂ ಕೂಡ ಅವರಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ತಕ್ಕಂಥ ಬದಲಾವಣೆ, ಅಂದ್ರೆ ಮರಣ ದಂಡನೆ ಅಂತ ನಾವೇನು ಹೇಳ್ತೇವೆ. ಸೊ ಈ ರೀತಿಯ ಮರಣ ದಂಡನೆಯನ್ನ ಕೊಡ್ತಕ್ಕಂಥ ಒಂದು ಬದಲಾವಣೆಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ದೇ ಆಲ್ಸೋ ಎನ್ಹಾನ್ಸ್ಡ್ ಪನಿಷ್ಮೆಂಟ್ ಆಫ್ ಕ್ರೈಮ್ಸ್ ಅಗೇನ್ಸ್ಟ್ ದಿ ವಿಮೆನ್ ಅಂಡ್ ಚಿಲ್ಡ್ರನ್, ಮಕ್ಕಳು ಮತ್ತು ಮಹಿಳೆಯರ ವಿರುದ್ಧ ಆಗ್ತಕ್ಕಂಥ ಒಂದು ಕಾನೂನು ಬಾಹಿರ ಚಟುವಟಿಕೆಗಳು ಏನಿರ್ತವೆ ಸೊ ಅದಕ್ಕೆ ಮುಂಚೆ ಇದ್ದಂತಹ ಪನಿಷ್ಮೆಂಟ್ ಅಥವಾ ಶಿಕ್ಷೆ ಏನಿತ್ತು ಸೊ ಅದನ್ನ ಈ ಒಂದು ಮಸೂದೆಯಲ್ಲಿ ಇನ್ಕ್ರೀಸ್ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಪ್ರಮುಖವಾಗಿ ಈ ಬಿಲ್ಸ್ ಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಆಗಿರುತ್ತೆ. ಹಾಗಿದ್ರೆ ಟೆರರಿಸಂ ಅನ್ನ ಯಾವ ರೀತಿ ಅವರು ಮಾಡಿಫೈ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ದೇ ಬ್ರಿಂಗ್ ಟೆರರಿಸಂ ಅಫೆನ್ಸಸ್ ಇಂಟು ಜನರಲ್ ಕ್ರೈಮ್ ಲಾ, ಅಂದ್ರೆ ಈ ಒಂದು ಟೆರರಿಸಂ ಅಥವಾ ಭಯೋತ್ಪಾದಕ ಅಪರಾಧಗಳೇನಿರ್ತವೆ ಅದನ್ನ ಸಾಮಾನ್ಯ ಅಪರಾಧ ಕಾನೂನಾಗಿ ಮಾರ್ಪಾಡನ್ನ ಮಾಡಿರ್ತಾರೆ. ಅಥವಾ ಸೊ ಇದನ್ನ ಒಂದು ಕಾನೂನಾಗಿ ಮಾಡುವುದರ ಮುಖಾಂತರ ಅಥವಾ ಒಂದು ಡೆಫಿನೇಷನ್ ಅನ್ನ ಕೊಡುವುದರ ಮುಖಾಂತರ ಸೊ ಅದನ್ನ ಕಾನೂನು ರೀತಿಯಲ್ಲಿ ಬಗೆಹರಿಸತಕ್ಕಂಥ ಒಂದು ಪ್ರಯತ್ನಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಬದಲಾವಣೆ ಆಗಿರ್ತಕ್ಕಂಥದ್ದು ಫಾರ್ ದ ಫಸ್ಟ್ ಟೈಮ್, ಅಂದ್ರೆ ಭಯೋತ್ಪಾದನೆಗೆ ಸಂಬಂಧಪಟ್ಟಂತೆ ಈ ರೀತಿಯ ಕಾನೂನನ್ನ ರೂಪಿಸಿರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲ ಒಂದು ಉದಾಹರಣೆ ಆಗಿರುತ್ತೆ. ಅಂಡ್ ದೇ ಡ್ರಾಪ್ ದಿ ಕ್ರೈಮ್ ಆಫ್ ಸೆಡಿಷನ್ ಅಥವಾ ದೇಶದ್ರೋಹ ಅಂತ ನಾವೇನು ಹೇಳ್ತೇವೆ, ಆ ದೇಶದ್ರೋಹದ ಕಾನೂನನ್ನ ಈಗ ಡ್ರಾಪ್ ಮಾಡಿರ್ತಾರೆ. ಸೊ ಏನಕ್ಕೆ ಡ್ರಾಪ್ ಮಾಡಿದ್ದಾರೆ ಅನ್ನೋದನ್ನ ನಾನು ಮುಂದೆ ಹೇಳ್ತೇನೆ. ಅದಾದ್ಮೇಲೆ ದೇ ಮೇಕ್ ಮಾಬ್ ಲಿಂಚಿಂಗ್ ಪನಿಷಬಲ್ ಬೈ ಡೆತ್, ನಾನು ಮುಂಚೆನೆ ಹೇಳಿದೆ ಈ ಒಂದು ಸಾಮೂಹಿಕ ಹತ್ಯೆ ಏನಿರುತ್ತೆ ಸೊ ಅದಕ್ಕೆ ಇನ್ನು ಮುಂದೆ ಮರಣ ದಂಡನೆಯನ್ನ ಕೊಡ್ತಕ್ಕಂಥ ಒಂದು ಬದಲಾವಣೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಆ ಮೂರು ಬಿಲ್ಸ್ ಅನ್ನ ಏನೇನಂತ ಮಾರ್ಪಾಡು ಮಾಡಿದ್ದಾರೆ ಅನ್ನೋದನ್ನ ನಾನು ಫಸ್ಟ್ ಸ್ಲೈಡ್ ಅಲ್ಲೇ ಹೇಳಿದ್ದೇನೆ. ಸೇಮ್ ಇನ್ಫಾರ್ಮೇಶನ್ ಅನ್ನ ನಾವು ಮತ್ತೊಮ್ಮೆ ಇಲ್ಲಿ ಕೊಟ್ಟಿರ್ತೇವೆ. ಸೊ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಇದ್ರ ಮೇಲೆ ನಿಮಗೆ ನೇರವಾಗಿ ಪ್ರಶ್ನೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಫಾರ್ ದ ಫಸ್ಟ್ ಟೈಮ್ ದೇ ಹ್ಯಾವ್ ಗಿವನ್ ದಿ ಡೆಫಿನೇಷನ್ ಟು ದ ಟೆರರಿಸಂ. ಸೊ ಟೆರರಿಸಂ ಅಥವಾ ಭಯೋತ್ಪಾದನೆಗೆ ಮೊಟ್ಟ ಮೊದಲ ಬಾರಿಗೆ ಒಂದು ಡೆಫಿನೇಷನ್ ಅಥವಾ ವ್ಯಾಖ್ಯಾನವನ್ನ ಕೊಟ್ಟಿರ್ತಾರೆ. ಸೊ ಈ ಟೆರರಿಸಂ ಅನ್ನ ಜನರಲ್ ಕ್ರೈಮ್ ಲಾ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಾವು ಹಿಂದೆ ಡಿಸ್ಕಸ್ ಮಾಡಿದ್ದೇವೆ. ಸೊ ಅದಾದ್ಮೇಲೆ ಸೆಡಿಷನ್ ಅನ್ನ ರಿಪೀಲ್ ಮಾಡಿದ್ದಾರೆ ಅಂತ ಹೇಳಿದೆ. ಸೆಡಿಷನ್ ಅಂದ್ರೆ ದೇಶದ್ರೋಹ ಅಂತ ಕರಿತೇವೆ. ಸೊ ಈ ಒಂದು ಪದ್ಧತಿಯನ್ನ ಈಗ ರದ್ದುಗೊಳಿಸಿರ್ತಾರೆ. ಏನಕ್ಕೆ ರದ್ದುಗೊಳಿಸಿರ್ತಾರೆ ಅಂದ್ರೆ, ಸೊ ಮುಂಚೆ ಇದನ್ನ ರಾಜದ್ರೋಹ ಅಂತ ಕರಿತಾ ಇದ್ರು, ಬಟ್ ಇನ್ಮೇಲೆ ಇದನ್ನ ಏನಂತ ಮಾಡಿಫಿಕೇಶನ್ ಮಾಡಿದ್ದಾರೆ ಅಂದ್ರೆ ದೇಶದ್ರೋಹ ಅಂತ ಮಾಡಿಫಿಕೇಶನ್ ಮಾಡಿದ್ದಾರೆ. ರಾಜದ್ರೋಹಗೂ ದೇಶದ್ರೋಹಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ, ರಾಜದ್ರೋಹ ಅಂದ್ರೆ ಇಟ್ ಈಸ್ ಅಗೇನ್ಸ್ಟ್ ದಿ ಗವರ್ಮೆಂಟ್, ಸರ್ಕಾರದ ವಿರುದ್ಧ ಮಾಡ್ತಕ್ಕಂಥ ಒಂದು ದ್ರೋಹವನ್ನ ನಾವು ರಾಜದ್ರೋಹ ಅಂತ ಕರಿತೇವೆ. ಬಟ್ ಇನ್ಮೇಲೆ ಸರ್ಕಾರದ ವಿರುದ್ಧ ಇರೋದಿಲ್ಲ, ದೇಶದ ವಿರುದ್ಧ, ಅಂದ್ರೆ ನೀವೇನಾದ್ರೂ ದೇಶದ ವಿರುದ್ಧ ಒಂದು ದ್ರೋಹ ಮಾಡಿದಾಗ ಅದನ್ನ ನಾವು ಕನ್ಸಿಡರ್ ಮಾಡ್ತೇವೆ ಅಂತಕ್ಕಂಥ ಒಂದು ಬದಲಾವಣೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅಂದ್ರೆ ಸೆಡಿಷನ್ ಅಂದ್ರೆ ಕಂಪ್ಲೀಟ್ ಆಗಿ ಸೆಡಿಷನ್ ಅನ್ನ ಅವರು ಡ್ರಾಪ್ ಮಾಡಿಲ್ಲ, ಮುಂಚೆ ಇದ್ದಂತಹ ಒಂದು ರಾಜದ್ರೋಹವನ್ನ ದೇಶದ್ರೋಹ ಅಂತ ಬದಲಾವಣೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಪೂರ್ವ ಅಟ್ಲಾಂಟಿಕದಲ್ಲಿ ಅಸ್ತಿತ್ವದಲ್ಲಿರುವ ಭಾರತೀಯ ಸಂಶೋಧನಾ ನೆಲೆಯ ಮೈತ್ರಿ ಬಳಿ ಹೊಸ ಸಂಶೋಧನಾ ಕೇಂದ್ರವನ್ನು ನಿರ್ಮಿಸುವ ಪ್ರಸ್ತಾಪ ಏಕೆ ಇದೆ? ಸೊ ನಮ್ಗೆ ಗೊತ್ತು, ಈ ಅಂಟಾರ್ಕ್ಟಿಕ್ ವಲಯ ಅಂದ್ರೆ ಸದರ್ನ್ ಝೋನ್ ಆಫ್ ದಿ ಗ್ಲೋಬ್ ಏನಿದೆ, ಸೊ ಅಲ್ಲಿ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ 3 ಸಂಶೋಧನಾ ಕೇಂದ್ರಗಳಿದ್ದಾವೆ. ಸೊ ಈಗ 4ನೇ ಸಂಶೋಧನಾ ಕೇಂದ್ರವನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟು ಅಡೇರ್ ಟು ದಿ ಎನ್ವೈರನ್ಮೆಂಟಲ್ ಪ್ರೋಟೋಕಾಲ್ಸ್ ಅಥವಾ ಈ ಒಂದು
ಪರಿಸರ ಪ್ರೋಟೋಕಾಲ್ಗಳಿಗೆ ಅನುಸರಿಸುವ ಕಾರಣದಿಂದ ಒಂದು 4ನೇ ಒಂದು ರಿಸರ್ಚ್ ಸೆಂಟರ್ ಅನ್ನ ಈಗ ಸದರ್ನ್ ಪೋಲ್ ಅಲ್ಲಿ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಚಿತ್ರದಲ್ಲಿ ನೀವು ಸದರ್ನ್ ಪೋಲ್ ಅನ್ನ ನೋಡಬಹುದಾಗಿರುತ್ತೆ. ಸೊ ನಮ್ಮ ದಕ್ಷಿಣ ಧ್ರುವ ಏನಿರುತ್ತೆ ಸೊ ಅದು ಬಹುತೇಕ ಮಂಜುಗಡ್ಡೆಯಿಂದ ಕೂಡಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಕಾರಣ ಏನಂದ್ರೆ ಅಲ್ಲಿ ಸೂರ್ಯನ ಬೆಳಕು ನೇರವಾಗಿ ಬೀಳೋದಿಲ್ಲ. ಸೊ ಓರೆಯಾಗಿ ಬೀಳುವ ಕಾರಣದಿಂದ ಅಲ್ಲಿ ಟೆಂಪರೇಚರ್ ಬಹಳ ಬಹಳ ಕಡಿಮೆ ಇರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ 3 ಅನ್ವೇಷಣಾ ಕೇಂದ್ರಗಳನ್ನ ನೋಡಬಹುದಾಗಿರುತ್ತೆ. ಸೊ ಒಂದನ್ನ ನಾವು ದಕ್ಷಿಣ ಗಂಗೋತ್ರಿ ಅಂತ ಕರಿತೇವೆ. ಸೊ ಪ್ರಸ್ತುತವಾಗಿ ಇದು ಡಿಕಮಿಷನ್ ಆಗಿರುತ್ತೆ ಅಥವಾ ಕಾರ್ಯರೂಪದಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ರಿಸರ್ಚ್ ಸೆಂಟರ್ ಆಗಿರುತ್ತೆ. ಸೊ ಎರಡನೆಯದನ್ನ ನಾವು ಮೈತ್ರಿ ಅಂತ ಕರಿತೇವೆ, ಮೂರನೇದನ್ನ ನಾವು ಭಾರತಿ ಅಂತ ಕರಿತೇವೆ. ಸೊ ಪ್ರಸ್ತುತವಾಗಿ ಮೈತ್ರಿ ಕೂಡ ಆಕ್ಟಿವ್ ಆಗಿದೆ ಮತ್ತು ಭಾರತಿ ಕೂಡ ಆಕ್ಟಿವ್ ಆಗಿರ್ತಕ್ಕಂಥ ರಿಸರ್ಚ್ ಸೆಂಟರ್ಸ್ ಆಗಿರುತ್ತೆ. ಸೊ ಈ ಮೂರರ ಜೊತೆಗೆ ಈಗ ಇನ್ನೂ ಒಂದು ಹೊಸದನ್ನ ಅಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅದು ಮೈತ್ರಿ ಪಕ್ಕದಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಒಂದು ರಿಸರ್ಚ್ ಸೆಂಟರ್ ಆಗಿರುತ್ತೆ. ಸೊ ಇದರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ನಾವು ಹೆಚ್ಚಾಗಿ ಅಥವಾ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನ್ಯೂ ರಿಸರ್ಚ್ ಸೆಂಟರ್ ಇನ್ ದಿ ಈಸ್ಟ್ ಅಂಟಾರ್ಟಿಕಾ ನಿಯರ್ ಎಕ್ಸಿಸ್ಟಿಂಗ್ ಇಂಡಿಯನ್ ರಿಸರ್ಚ್ ಸೆಂಟರ್ ಮೈತ್ರಿ. ಸೊ ಮೈತ್ರಿ ಏನಿದೆ ಸೊ ಅದರ ಪಕ್ಕದಲ್ಲಿಯೇ ಇನ್ನೊಂದು ರಿಸರ್ಚ್ ಸೆಂಟರ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಏನಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಈಗ ಇರ್ತಕ್ಕಂಥ ಮೈತ್ರಿ ಅಂತಕ್ಕಂಥದ್ದು ವೆರಿ ಓಲ್ಡ್ ಅಂದ್ರೆ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಒಂದು ರಿಸರ್ಚ್ ಸೆಂಟರ್ ಆಗಿರುತ್ತೆ. ಅದ್ರ ಜೊತೆಗೆ ಪ್ರಪೋಸ್ಡ್ ಪ್ರಾಜೆಕ್ಟ್ ಎನ್ವಿಸೇಜಸ್ ಅಡ್ಯರೆನ್ಸ್ ಟು ದಿ ಎನ್ವೈರನ್ಮೆಂಟಲ್ ಪ್ರೋಟೋಕಾಲ್ ಫಾರ್ ಅಂಟಾರ್ಟಿಕಾ ಅಂದ್ರೆ ಅಂಟಾರ್ಟಿಕಾಗೆ ಬೇಕಾಗಿರ್ತಕ್ಕಂಥ ಒಂದು ಪರಿಸರ ಪ್ರೋಟೋಕಾಲ್ ಅಥವಾ ಶಿಷ್ಟಾಚಾರ ಏನಿರುತ್ತೆ ಅದಕ್ಕೆ ತಕ್ಕಂತೆ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದಾದ್ಮೇಲೆ ಇಂಪ್ರೂವಿಂಗ್ ದಿ ಕ್ವಾಲಿಟಿ ಆಫ್ ಇಂಡಿಯನ್ ಸೈಂಟಿಫಿಕ್ ರಿಸರ್ಚ್ ಅಂದ್ರೆ ಭಾರತದ ಈ ವೈಜ್ಞಾನಿಕ ಅನ್ವೇಷಣೆ ಏನಿರುತ್ತೆ ಅದರ ಗುಣಮಟ್ಟವನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು ಈ ಒಂದು ಹೊಸ ಕೇಂದ್ರದ ಉದ್ದೇಶವಾಗಿರುತ್ತೆ. ಅದಕ್ಕೆ ಪ್ರಸ್ತುತವಾಗಿ ಮೈತ್ರಿ 2 ಅಂತ ನಾಮಕರಣ ಮಾಡಿದ್ದಾರೆ. ಸೊ ಅದನ್ನ ಮುಂದೆ ಡೆವಲಪ್ ಆದ ನಂತರ ಅದಕ್ಕೆ ಬೇರೆ ಹೆಸರನ್ನು ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆ ರೀತಿ ಏನಾದರೂ ಆದ್ರೆ ನಾವು ನಿಮಗೆ ಅಪ್ಡೇಟ್ ಮಾಡ್ತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. 2022ರ ಅಖಿಲ ಭಾರತ ಹುಲಿ ಅಂದಾಜಿನ ಪ್ರಕಾರ ಯಾವ ಭಾರತೀಯ ರಾಜ್ಯ ಮತ್ತು ನಿರ್ದಿಷ್ಟ ಹುಲಿ ಮೀಸಲು ಪ್ರದೇಶದಲ್ಲಿ ಮೆಲನಿಸ್ಟಿಕ್ ಹುಲಿಗಳನ್ನು ದಾಖಲಿಸಲಾಗಿದೆ? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಇಟ್ಸ್ ಅ ಟೈಪ್ ಆಫ್ ಟೈಗರ್ ಆಗಿರುತ್ತೆ. ಸೊ ಈ ಒಂದು ಟೈಗರ್ ಅನ್ನ ನಾವು ಮೆಲನಿಸ್ಟಿಕ್ ಟೈಗರ್ ಅಂತ ಕರಿತೇವೆ. ಮೆಲನಿಸ್ಟಿಕ್ ಅಂದ್ರೆ ಮೆಲನಿನ್ ಅನ್ನೋದು ಒಂದು ಪಿಗ್ಮೆಂಟ್ ಅಥವಾ ವರ್ಣಕವಾಗಿರುತ್ತೆ. ಇದು ನಮ್ಮ ಸ್ಕಿನ್, ಹೇರ್ ಮತ್ತೆ ಐ ಕಣ್ಣುಗಳಿಗೆ ಬಣ್ಣವನ್ನ ನೀಡ್ತಕ್ಕಂಥ ಒಂದು ಪಿಗ್ಮೆಂಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಹುಲಿಗಳಲ್ಲೂ ಕೂಡ ಒಂದು ಪಿಗ್ಮೆಂಟ್ ಇರುತ್ತೆ. ಅದನ್ನ ನಾವು ಮೆಲನಿಸ್ಟಿಕ್ ಪಿಗ್ಮೆಂಟ್ ಅಂತ ಕರೀತೇವೆ. ಸೊ ಈ ಒಂದು ಪಿಗ್ಮೆಂಟ್ ಅನ್ನ ಹೊಂದಿರತಕ್ಕಂಥ ಹುಲಿಗಳು ಬ್ಲಾಕ್ ಕಲರ್ ಶೇಡ್ ಅನ್ನ ಹೊಂದಿರ್ತವೆ. ಈ ರೀತಿಯ ಹುಲಿಗಳು ಇತ್ತೀಚೆಗೆ ನಡೆದಂತಹ ಸೆನ್ಸಸ್ ಅಂದ್ರೆ 2022ರಲ್ಲಿ ನಿಮ್ಗೆಲ್ಲ ತಿಳಿದಿದೆ ಹುಲಿ ಗಣತಿ ನಡೆದಿರುತ್ತೆ. ಬಟ್ ಅದರ ರಿಪೋರ್ಟ್ ರಿಲೀಸ್ ಆಗಿರ್ತಕ್ಕಂಥದ್ದು 2023ರಲ್ಲಿ. ಸೊ ಈ ಒಂದು ವರದಿಯಲ್ಲಿ ಈ ಮೆಲನಿಸ್ಟಿಕ್ ಟೈಗರ್ಸ್ಗಳು ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಮಾತ್ರ ಕಂಡು ಬಂದಿದ್ದೇವೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ರೀತಿಯ ಹುಲಿಗಳನ್ನ ನಾವು ಒಡಿಶಾದಲ್ಲಿ ನೋಡಬಹುದಾಗಿರುತ್ತೆ. ಒಡಿಶಾದ ಯಾವ ಹುಲಿ ಮೀಸಲು ಪ್ರದೇಶದಲ್ಲಿ ಅಂತ ಕೇಳಿದಾಗ ಸಿಮಿಲಿಪಲ್ ಟೈಗರ್ ರಿಸರ್ವ್ ಅಥವಾ ಸಿಮಿಲಿಪಲ್ ಹುಲಿ ಮೀಸಲು ಪ್ರದೇಶದಲ್ಲಿ ಈ ಒಂದು ಮೆಲನಿಸ್ಟಿಕ್ ಟೈಗರ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ಗಮನಿಸಬಹುದಾಗಿರುತ್ತೆ. ಸೊ ಈ ಬ್ಲಾಕ್ ಪ್ಯಾಚಸ್ ಅನ್ನ ನೀವು ನೋಡಬಹುದು. ಸೊ ಈ ರೀತಿಯ ಹುಲಿಗಳನ್ನ ನಾವು ಒಡಿಶಾದ ಸಿಮಿಲಿಪಲ್ ನಲ್ಲಿ ಮಾತ್ರ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇದು ಯಾಕೆ ಈಗ ಸುದ್ದಿಯಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಕಾರಣ ಏನು ಅಂದ್ರೆ ಪ್ರೊಟೆಕ್ಷನ್ ಆಫ್ ಬ್ಲಾಕ್ ಟೈಗರ್ಸ್ ಅಂದ್ರೆ ಈ ಒಂದು ಕಪ್ಪು ಹುಲಿಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಕೆಲವೊಂದು ನಿಯಮಗಳನ್ನ ಅಥವಾ ಕೆಲವೊಂದು ಪ್ರೋಗ್ರಾಮ್ಸ್ ಅನ್ನ ಮಾಡುತ್ತಿರುವ ಕಾರಣದಿಂದ ಸೊ ಇದು ಚರ್ಚೆಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಟೈಗರ್ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಒಂದು ಸಿಮಿಲಿಪಲ್ ಟೈಗರ್ ರಿಸರ್ವ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಈ ಒಂದು ಸಿಮಿಲಿಪಲ್ ನಲ್ಲಿ 2 ವಾಟರ್ ಫಾಲ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಒಂದನ್ನ ಜೋರಂಡ ಅಂತ ಕರಿತೇವೆ, ಇನ್ನೊಂದನ್ನ ಬರೇಹಿ ಪಾನಿ ಅಂತ ಕರಿತೇವೆ. 2 ವಾಟರ್ ಫಾಲ್ಸ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಪಾರ್ಕ್ ನಲ್ಲಿ 2 ಟ್ವಿನ್ ಪೀಕ್ಸ್ ಗಳು ಅಂದ್ರೆ ಶಿಖರಗಳು ಅಂತ ನಾವೇನ್ ಹೇಳ್ತೇವೆ 2 ಅವಳಿ ಶಿಖರಗಳನ್ನ ನಾವು ನೋಡಬಹುದಾಗಿರುತ್ತೆ. ಒಂದನ್ನ ಕೈರಿ ಬೂರು ಅಂತ ಕರಿತೇವೆ, ಇನ್ನೊಂದನ್ನ ಮೇಘಾಶಿನಿ ಅಂತ ಕರಿತೇವೆ. 2 ಶಿಖರಗಳನ್ನ ಕೂಡ ಈ ಒಂದು ಸಿಮಿಲಿಪಲ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಸಿಮಿಲಿಪಲ್ ಏನಿದೆ ಇದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ವನ್ಯಜೀವಿ ಸಂರಕ್ಷಣಾ ಪ್ರದೇಶವಾಗಿ 1979 ಅಥವಾ 1979ರಲ್ಲಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಟೈಗರ್ ರಿಸರ್ವ್ಗೆ ಸಿಮಿಲಿಪಲ್ ಅಂತ
ಹೆಸರು ಬರಲಿಕ್ಕೆ ಕಾರಣ ಏನು ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಕಾಟನ್ ಟ್ರೀ, ಆ ಒಂದು ಕಾಟನ್ ಟ್ರೀ ಏನಿದೆ ಸೊ ಅದನ್ನ ಸಿಮೂಲ್ ಅಂತ ಕರೀತಾರೆ. ಅದೊಂದು ಸಿಲ್ಕ್ ಕಾಟನ್ ಆಗಿರುತ್ತೆ. ಆ ಒಂದು ಕಾಟನ್ ಪ್ಲಾಂಟ್ ಏನಿರುತ್ತೆ ಅದನ್ನ ಸಿಮೂಲ್ ಅಂತ ಕರೀತಾರೆ. ಆ ಒಂದು ಕಾರಣದಿಂದ ಇದಕ್ಕೆ ಸಿಮೂಲ್ ಅಂತ ನಾಮಕರಣ ಅಥವಾ ಸಿಮಿಲಿಪಲ್ ಅಂತಕ್ಕಂಥ ಒಂದು ನಾಮಕರಣವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಟೈಗರ್ ರಿಸರ್ವ್ ಏನಿದೆ ಸೊ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಮಯೂರ್ಭಂಜ್ ಎಲಿಫೆಂಟ್ ರಿಸರ್ವ್, ಅಂದ್ರೆ ಮಯೂರ್ಭಂಜ್ ಉಲೀಸ್ ಆನೆ ಸಂರಕ್ಷಿತ ಪ್ರದೇಶ ಏನಿರುತ್ತೆ ಅದರ ಭಾಗವಾಗಿರ್ತಕ್ಕಂಥ ಕೂಡ ಒಂದು ಟೈಗರ್ ರಿಸರ್ವ್ ಇದಾಗಿರುತ್ತೆ. ಸೊ ಈ ಒಂದು ಟೈಗರ್ ರಿಸರ್ವ್ ನಲ್ಲಿ ನಾವು ಮೆಲನಿಸ್ಟಿಕ್ ಟೈಗರ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಟೈಗರ್ ರಿಸರ್ವ್ ಮ್ಯಾಪ್ ಅಲ್ಲಿ ಅಂದ್ರೆ ಒಡಿಶಾದ ಮ್ಯಾಪ್ ನಲ್ಲಿ ನಾವು ನೋಡಿದಾಗ ಸೊ ಈ ಕಡೆ ಈ ಭಾಗದಲ್ಲಿ ನಾವು ಸಿಮಿಲಿಪಲ್ ಟೈಗರ್ ರಿಸರ್ವ್ ಮತ್ತೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಒಡಿಶಾದಲ್ಲಿ ನಾವು 2 ಟೈಗರ್ ರಿಸರ್ವ್ಸ್ ಅನ್ನ ನೋಡ್ತೇವೆ. ಸೊ ಒಂದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಇದನ್ನ ನಾವು ಸಿಮಿಲಿಪಲ್ ಅಂತ ಕರಿತೇವೆ. ಸೊ ಇನ್ನೊಂದು ನಾವು ಸತ್ಕೋಶಿಯಾ ಅಂತ ಕರೀತೇವೆ. ನೋಡಿ ಈ ಭಾಗದಲ್ಲಿ ನಾವು ಸತ್ಕೋಶಿಯಾ ಟೈಗರ್ ರಿಸರ್ವ್ ಮತ್ತೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ನೋಡಬಹುದಾಗಿರುತ್ತೆ. ಸೊ ಈಗ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನಂದ್ರೆ ಸಿಮಿಲಿಪಲ್ ಟೈಗರ್ ರಿಸರ್ವ್ ಹ್ಯಾಸ್ ಬಿನ್ ಐಡೆಂಟಿಫೈಡ್ ಆಸ್ ದಿ ಡಿಸ್ಟಿಂಕ್ಟ್ ಜೆನೆಟಿಕ್ ಕ್ಲಸ್ಟರ್ ಆಫ್ ದಿ ಕನ್ಸರ್ವೇಷನ್. ಅಂದ್ರೆ ಆ ಒಂದು ಮೆಲನಿಸ್ಟಿಕ್ ಟೈಗರ್ ಏನಿದಾವೆ ಸೊ ಆ ಒಂದು ಮೆಲನಿಸ್ಟಿಕ್ ಟೈಗರ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಜೆನೆಟಿಕ್ ಕ್ಲಸ್ಟರ್ ಅಂತ ಕರೀತೇವೆ. ಜೆನೆಟಿಕ್ ಅಂದ್ರೆ ಅನುವಂಶೀಯ ಗುಂಪು ಅಂತ ಕರೀತೇವೆ. ಕಾರಣ ಏನು ಅಂದ್ರೆ ಸೊ ಈ ಒಂದು ಮೆಲನಿಸ್ಟಿಕ್ ಟೈಗರ್ಗಳು ಒಡಿಶಾದಲ್ಲಿ ಬಿಟ್ರೆ ಬೇರೆಲ್ಲೂ ಕಾಣೋದಿಲ್ಲ. ಸೊ ಅದರಿಂದ ಅದರ ಜೆನೆಟಿಕ್ ಕ್ಲಸ್ಟರ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನಮಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಜೆನೆಟಿಕ್ ಕ್ಲಸ್ಟರ್ ಅನ್ನ ನಾವು ಪ್ರಿಸರ್ವ್ ಮಾಡೋದ್ರಿಂದ ಇದನ್ನ ಅಳಿವಿನಂಚಿಗೆ ಅಥವಾ ಎಕ್ಸ್ಟಿಂಕ್ಟ್ ಆಗೋದನ್ನ ನಾವು ತಪ್ಪಿಸಬಹುದಾಗಿರುತ್ತೆ. ಇದೇ ರೀತಿಯ ಮೆಥಡ್ ಅನ್ನ ಕ್ರಯೋಜೆನಿಕ್ ಪ್ರಿಸರ್ವೇಷನ್ ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್ ಈ ಒಂದು ಕೋರಲ್ ರಾಕ್ಸ್ ಏನಿರುತ್ತೆ ಅಥವಾ ಕೋರಲ್ ರೀಫ್ಸ್ ಏನಿರುತ್ತೆ ಅವಳದ ದಿಬ್ಬಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸೊ ಇದೇ ರೀತಿಯ ಒಂದು ಕ್ರಯೋಜೆನಿಕ್ ಪ್ರಿಸರ್ವೇಷನ್ ಅನ್ನ ಮಾಡ್ತಾ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ದ ಮೆಲನಿಸ್ಟಿಕ್ ಟೈಗರ್ಸ್ ಹ್ಯಾವ್ ಬಿನ್ ರೆಕಾರ್ಡೆಡ್ ಓನ್ಲಿ ಇನ್ ಸಿಮಿಲಿಪಲ್ ಟೈಗರ್ ರಿಸರ್ವ್ ಇನ್ ಒಡಿಶಾ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಈ ಒಂದು ಮೆಲನಿಸ್ಟಿಕ್ ಟೈಗರ್ಸ್ ಗಳನ್ನ ನಾವು ಸಿಮಿಲಿಪಲ್ ಟೈಗರ್ ರಿಸರ್ವ್ ಆಫ್ ಒಡಿಶಾದಲ್ಲಿ ಮಾತ್ರ ನೋಡಬಹುದಾಗಿರುತ್ತೆ. ಸೊ ಬೇರೆಲ್ಲೂ ಕೂಡ ಕಾಣದೇ ಇರತಕ್ಕಂಥ ಒಂದು ಟೈಗರ್ ರಿಸರ್ವ್ಸ್ ಆಗಿರುತ್ತೆ. ಸೊ ಅದಾದ್ಮೇಲೆ 2022ರಲ್ಲಿ ಮಾಡಿರ್ತಕ್ಕಂಥ ಒಂದು ಗಣತಿಯ ಪ್ರಕಾರ ಸೊ ಈ ಒಂದು ಸಿಮಿಲಿಪಲ್ ಟೈಗರ್ ರಿಸರ್ವ್ ನಲ್ಲಿ ನಾವು 16 ಹುಲಿಗಳನ್ನ ರೆಕಾರ್ಡ್ ಮಾಡಿರ್ತಾರೆ. ಆ 16 ಹುಲಿಗಳಲ್ಲಿ 10 ಹುಲಿಗಳು ಈ ಒಂದು ಮೆಲನಿಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಹೊಂದಿರತಕ್ಕಂಥ ಹುಲಿಗಳಾಗಿರ್ತವೆ. ಇನ್ನ 6 ಹುಲಿಗಳು ಅದರ್ ಟೈಪ್ಸ್ ಆಫ್ ಅಂದ್ರೆ ನಾರ್ಮಲ್ ಟೈಗರ್ಸ್ ಏನಿರ್ತವೆ ಅದೇ ರೀತಿಯ 6 ಹುಲಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮಿಕ್ಕಿದ 10 ಹುಲಿಗಳು ಮೆಲನಿಸ್ಟಿಕ್ ನೇಚರ್ ಅನ್ನ ಹೊಂದಿರತಕ್ಕಂಥ ಹುಲಿಗಳಾಗಿ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸುಸ್ಥಿರ ಅಭಿವೃದ್ಧಿ ಗುರಿ 5.3ರ ನಿರ್ದಿಷ್ಟ ಗುರಿ ಏನು? ಸೊ ವಾಟ್ ಈಸ್ ದಿ ಸ್ಪೆಸಿಫಿಕ್ ಟಾರ್ಗೆಟ್ ಆಫ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 5.3? ಸೊ ನಮಗೆ ಗೊತ್ತು, ಸೊ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ನೋಡಬಹುದಾಗಿರುತ್ತೆ. ಸೊ ಈ 17ರಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 5ಗೆ ಸಂಬಂಧಪಟ್ಟಿರೋದಾಗಿರುತ್ತೆ. 5ಅಲ್ಲಿ ಮತ್ತೆ ಸಬ್ ಕ್ಲಾಸಿಫಿಕೇಶನ್ ಬರುತ್ತೆ. ಅದರಲ್ಲಿ 5.1, 5.2, 5.3 ಅಂತ ಈ ತರ ಸಬ್ ಕ್ಲಾಸಿಫಿಕೇಶನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇದರಲ್ಲಿ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ 5.3 ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ನಾನು ಪ್ರಶ್ನೆ ಕೇಳಿದ್ದೇನೆ. ಸೊ ಇದರ ಬಗ್ಗೆ ನಾನು ಯಾಕೆ ಪ್ರಶ್ನೆ ಕೇಳಿದ್ದೀನಿ ಅಂತ ನಾನು ಮುಂದೆ ಹೇಳ್ತೇನೆ. ಸೊ 5.3 ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಬಾಲ್ಯ ವಿವಾಹ ನಿರ್ಮೂಲನೆ ಅಥವಾ ಎರಾಡಿಕೇಶನ್ ಆಫ್ ಚೈಲ್ಡ್ ಮ್ಯಾರೇಜ್ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ನಾವು 5.3 ಸಬ್ ಕ್ಲಾಸ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್ 2030ರ ವೇಳೆಗೆ ನಮ್ಮ ಪ್ರಪಂಚ ಸಾಧಿಸಬೇಕಾಗಿರ್ತಕ್ಕಂಥ 17 ಗುರಿಗಳನ್ನು ನಾವು ನೋಡಬಹುದಾಗಿರುತ್ತೆ. ಆ 17ನಲ್ಲಿ 5ನೇ ಗುರಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಜೆಂಡರ್ ಈಕ್ವಾಲಿಟಿ ಅಥವಾ ಲಿಂಗ ಸಮಾನತೆ ಅಂತ ಕರಿತೇವೆ. ಆ ಲಿಂಗ ಸಮಾನತೆಯನ್ನ ಮತ್ತೆ 5.1, 5.2, 5.3 ಅಂತ ಸಬ್ ಡಿವೈಡ್ ಮಾಡ್ತಾರೆ. ಸೊ 5.3 ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡುತ್ತಂದ್ರೆ ಎಲಿಮಿನೇಷನ್ ಆಫ್ ಫೋರ್ಸ್ಡ್ ಮ್ಯಾರೇಜಸ್ ಅಂಡ್ ಜೆನೈಟಲ್ ಮ್ಯೂಟಿಲೇಷನ್, ಅಂದ್ರೆ ಈ ಒಂದು ಬಲವಂತದ ಮದುವೆ ಮತ್ತೆ ಜನನಾಂಗಗಳನ್ನ ಮ್ಯೂಟಿಲೇಷನ್ ಮಾಡ್ತಕ್ಕಂಥ ಈ ಒಂದು ಪದ್ಧತಿ ಏನಿರುತ್ತೆ ಸೊ ಅದನ್ನ ನಿರ್ನಾಮ ಮಾಡ್ತಕ್ಕಂಥದ್ರ ಬಗ್ಗೆ ಪ್ರಮುಖವಾಗಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಯಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಯಾಕೆ ಫೋಕಸ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ಚೈಲ್ಡ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಭಾರತ ದೇಶದಲ್ಲಿ ಯಾವ ಒಂದು ಪರಿಸ್ಥಿತಿ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾವಿಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ವರದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಲ್ಯಾನ್ಸೆಟ್ ರಿಪೋರ್ಟ್ ಅಂತ ಕರಿತೇವೆ. ಸೊ ಈ ಆರ್ಟಿಕಲ್ ಅಲ್ಲಿ ನಾವು ಲ್ಯಾನ್ಸೆಟ್ ರಿಪೋರ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಂಡಿಯಾಸ್ ಸಕ್ಸಸ್ ಇನ್ ಎಲಿಮಿನೇಟಿಂಗ್ ಚೈಲ್ಡ್ ಮ್ಯಾರೇಜ್ ಅಂದ್ರೆ ಈ ಒಂದು ವರದಿಯ ಪ್ರಕಾರ ಭಾರತ ದೇಶದಲ್ಲಿ ಬಾಲ್ಯ ವಿವಾಹ ಅಂತಕ್ಕಂಥದ್ದು
ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಮ್ಮ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಏನಿದೆ 5.3 ಏನಿದೆ, ಸೊ ಅದನ್ನ ನಾವು ಅಚೀವ್ ಮಾಡಬಹುದು ಅಥವಾ ಸಾಧಿಸಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ದೇಶದಲ್ಲಿ ಒಂದು ಚೈಲ್ಡ್ ಮ್ಯಾರೇಜ್ ಅಂತಕ್ಕಂಥದ್ದು ಇಟ್ ಈಸ್ ಡಿಫೈನ್ಡ್ ಆಸ್ ದಿ ಮ್ಯಾರೇಜ್ ಇನ್ ಇಂಡಿವಿಜುವಲ್ಸ್ ಯಂಗರ್ ದೆನ್ 18 ಇಯರ್ಸ್ ಫಾರ್ ಬೋತ್ ಮೆನ್ ಅಂಡ್ ವಿಮೆನ್. ಅಂದ್ರೆ ಸೊ ಪುರುಷರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು, ಅವರು 18 ವರ್ಷಕ್ಕಿಂತ ಮುಂಚೆ ಮದುವೆ ಆದ್ರೆ ಅದನ್ನ ನಮ್ಮ ಭಾರತ ದೇಶದಲ್ಲಿ ಚೈಲ್ಡ್ ಮ್ಯಾರೇಜ್ ಅಥವಾ ಬಾಲ್ಯ ವಿವಾಹ ಅಂತ ಕರೀತೇವೆ. ಸೊ ಈ ಒಂದು ಬಾಲ್ಯ ವಿವಾಹ ಲ್ಯಾನ್ಸೆಟ್ ರಿಪೋರ್ಟ್ ನ ಪ್ರಕಾರ ಡಿಕ್ಲೈನ್ ಡ್ಯೂರಿಂಗ್ 1993 ಟು 2021 ಅಂದ್ರೆ 1993ರಿಂದ 2021ನೇ ಇಸ್ವಿಗೆ ಚೈಲ್ಡ್ ಮ್ಯಾರೇಜ್ ಅಂತಕ್ಕಂಥದ್ದು ಡಿಕ್ರೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ವಾಟ್ ಇಸ್ ದಿ ಕರೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾವು ಹೇಳೋದಾದ್ರೆ, ಚೈಲ್ಡ್ ಮ್ಯಾರೇಜ್ ಇನ್ ಗರ್ಲ್ಸ್ ಡಿಕ್ಲೈನ್ ಫ್ರಮ್ 49.4% ಇನ್ 1993 ಟು 22.3% ಇನ್ 2021. ಅಂದ್ರೆ 1993ರಲ್ಲಿ ಹೆಣ್ಣು ಮಕ್ಕಳು ನಾನು ಹೇಳ್ತಾ ಇರೋದು 49.4% ಇತ್ತು, ಹತ್ತತ್ರ 50% ಅಂತ ತಗೊಳ್ಳಿ. ಸೊ ಅದು ಇವಾಗ 22%ಗೆ ಅಂದ್ರೆ 50% ಅಷ್ಟು ರಿಡ್ಯೂಸ್ ಆಗಿರೋದನ್ನ ಈ ಒಂದು ವರದಿಯ ಪ್ರಕಾರ ನಾವು ನೋಡಬಹುದಾಗಿರುತ್ತೆ. ನಾನು ಇಷ್ಟೊತ್ತು ಹೇಳಿರ್ತಕ್ಕಂಥದ್ದು ಇನ್ ಕೇಸ್ ಆಫ್ ವಿಮೆನ್. ಸೊ ಅದಾದ್ಮೇಲೆ ಈ ಒಂದು ಗರ್ಲ್ ಚೈಲ್ಡ್ ಮ್ಯಾರೇಜ್ ಏನಿದೆ ಇದು ಕಡಿಮೆ ಆಗಿದೆ, ಅಂದ್ರೆ ಓವರ್ ಆಲ್ ಇಂಡಿಯಾದಲ್ಲಿ ಕಡಿಮೆ ಆಗಿದೆ. ಬಟ್ ಕೆಲವೊಂದು ರಾಜ್ಯಗಳಲ್ಲಿ ಇದು ಇನ್ಕ್ರೀಸ್ ಆಗಿರುತ್ತೆ. ಆ ರಾಜ್ಯಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಮಣಿಪುರ್, ಪಂಜಾಬ್, ತ್ರಿಪುರಾ, ವೆಸ್ಟ್ ಬೆಂಗಾಲ್. ಸೊ ಈ ರಾಜ್ಯಗಳಲ್ಲಿ ಈ ಒಂದು ಚೈಲ್ಡ್ ಮ್ಯಾರೇಜ್ ಅಂದ್ರೆ ಗರ್ಲ್ ಚೈಲ್ಡ್ ಮ್ಯಾರೇಜ್ ಅಂತಕ್ಕಂಥದ್ದನ್ನ ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಛತ್ತೀಸ್ಗಢ, ಗೋವಾ, ಮಣಿಪುರ್, ಪಂಜಾಬ್ ಇದರಲ್ಲಿ ಬಾಯ್ ಚೈಲ್ಡ್ ಮ್ಯಾರೇಜ್ ಅಂದ್ರೆ ಗಂಡು ಮಕ್ಕಳು 18 ವರ್ಷಕ್ಕಿಂತ ಬೇಗ ಮದುವೆ ಆಗೋದನ್ನ ಛತ್ತೀಸ್ಗಢ, ಗೋವಾ, ಮಣಿಪುರ್ ಮತ್ತು ಪಂಜಾಬ್ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಓವರ್ ಆಲ್ ಆಗಿ ನಾವು ಕಡಿಮೆ ಆಗಿದ್ರು ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಹೆಣ್ಮಕ್ಳು ಬೇಗ ಮದುವೆ ಆಗ್ತಾ ಇದ್ದಾರೆ ಮತ್ತು ಕೆಲವೊಂದು ರಾಜ್ಯಗಳಲ್ಲಿ ಗಂಡು ಮಕ್ಕಳು ಬೇಗವಾಗಿ ಮದುವೆ ಆಗೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಟಾರ್ಗೆಟ್ 5.3 ಅಂತ ನಾವೇನು ಕರಿತೀವಿ ಅಂದ್ರೆ SDG ಅಲ್ಲಿ ಬರ್ತಕ್ಕಂಥ ಟಾರ್ಗೆಟ್ 5.3 ಏನಿರುತ್ತೆ, ದಟ್ ಏಮ್ಸ್ ಟು ಎಂಡ್ ಚೈಲ್ಡ್ ಮ್ಯಾರೇಜ್ ಇನ್ ಗರ್ಲ್ಸ್ ಬೈ 2030 ಅಂದ್ರೆ 2030 ವೇಳೆಗೆ ಹೆಣ್ಣು ಮಕ್ಕಳ ಒಂದು ಬಾಲ್ಯ ವಿವಾಹವನ್ನ ಸಂಪೂರ್ಣವಾಗಿ ಝೀರೋ ಮಾಡ್ತಕ್ಕಂಥದ್ದು ಇದರ ಗುರಿಯಾಗಿರುತ್ತೆ. ಅದರ ಜೊತೆಗೆ ಎಲಿಮಿನೇಟ್ ಆಲ್ ಹಾರ್ಮ್ಫುಲ್ ಪ್ರಾಕ್ಟೀಸಸ್ ಸಚ್ ಆಸ್ ಚೈಲ್ಡ್ ಅಂಡ್ ಅರ್ಲಿ ಅಂಡ್ ಫೋರ್ಸ್ಡ್ ಮ್ಯಾರೇಜ್ ಅಂದ್ರೆ ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು, ಅರ್ಲಿ ಮ್ಯಾರೇಜ್ ಆಗಿರ್ಬೋದು, ಬಲವಂತದ ಮದುವೆ ಆಗಿರ್ಬೋದು, ಇವೆಲ್ಲವನ್ನ ಎರಾಡಿಕೇಟ್ ಮಾಡ್ತಕ್ಕಂಥದ್ದು 5.3 ಅಲ್ಲಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಒಂದು ಚೈಲ್ಡ್ ಮ್ಯಾರೇಜ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ there is an act. ಆ ಒಂದು ಆಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್. ಇಟ್ ವಾಸ್ ಪಾಸ್ಡ್ ಇನ್ 2006 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ಅಂಗೀಕಾರ ಅಥವಾ ಜಾರಿಗೆ ತರಲಾಗಿರುತ್ತೆ. ಸೊ ಈ ಒಂದು ಕಾಯ್ದೆಯ ಪ್ರಕಾರ 21 ವರ್ಷ ಅಂದ್ರೆ ಮೆನ್ ಲೀಗಲಿ ಅವ್ರ ಮ್ಯಾರೇಜ್ ಆಗ್ಬೇಕಾಗಿದ್ರೆ 21 ವರ್ಷ ತುಂಬಿರ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಮಹಿಳೆಯರು ಲೀಗಲಿ ಅವರು ಮ್ಯಾರೇಜ್ ಆಗ್ಬೇಕಾಗಿದ್ರೆ 18 ವರ್ಷ ತುಂಬಿರ್ಬೇಕಾಗಿರುತ್ತೆ. ಬಟ್ ಇದ್ರ ಬಗ್ಗೆ ಒಂದು 1 or 2 years ಹಿಂದೆ ಸೊ ಹೆಣ್ಣು ಮಕ್ಕಳದು ಕೂಡ 21 ಇಯರ್ಸ್ ಮಾಡ್ಬೇಕಂತ ಕೆಲವೊಂದು ಚರ್ಚೆಗಳು ನಡೀತಾ ಇತ್ತು. ಬಟ್ ಅದಾದ್ಮೇಲೆ ಅದೇನು ಫರ್ದರ್ ಆಗಿರ್ಲಿಲ್ಲ. ಸೊ ದಿಸ್ ಇಸ್ ದಿ ಸ್ಟೇಟಸ್ ಆಸ್ ಆಫ್ ನೌ ವಿತ್ ರೆಸ್ಪೆಕ್ಟ್ ಟು ಆರ್ ಲಾಸ್ ಇನ್ ಇಂಡಿಯಾ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಎಸ್ವೆಕ್ ಕ್ವಿಬೋ ಪ್ರದೇಶವು ಯಾವ 2 ದೇಶಗಳ ನಡುವಿನ ವಿವಾದಿತ ಪ್ರದೇಶವಾಗಿದೆ? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ರೀಜನ್. ಈ ಒಂದು ರೀಜನ್ ನಾವು ಎಸ್ವೆಕ್ ಕ್ವಿಬೋ ರೀಜನ್ ಅಂತ ಕರಿತೇವೆ. ಇದು 2 ರಾಷ್ಟ್ರಗಳ ನಡುವೆ ಇರತಕ್ಕಂಥ ಒಂದು ಗಡಿ ವಿವಾದವಾಗಿರುತ್ತೆ. ಆ 2 ರಾಷ್ಟ್ರಗಳು ಯಾವ್ದ್ಯಾವ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಯಾನಾ ಮತ್ತು ವೆನಿಜುವಾಲಾ. ಇವೆರಡು ರಾಷ್ಟ್ರಗಳ ನಡುವೆ ಇರತಕ್ಕಂಥ ವಿವಾದಿತ ಪ್ರದೇಶವನ್ನ ನಾವು ಎಸ್ವೆಕ್ ಕ್ವಿಬೋ ಅಂತ ಕರಿತೇವೆ. ಸೊ ಈ ಮ್ಯಾಪ್ ಅಲ್ಲಿ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಕಡೆ ನಾವು ವೆನಿಜುವಾಲಾನ ನೋಡಬಹುದಾಗಿರುತ್ತೆ. ಸೊ ಈ ಕಡೆ ನಾವು ಗಯಾನಾನ ನೋಡಬಹುದಾಗಿರುತ್ತೆ. ಈ ಸ್ಟ್ರಿಪ್ಸ್ ಏನಿದಾವೆ ಅಂದ್ರೆ ಈ ಮಾರ್ಕ್ಸ್ ಏನಿದಾವೆ, ಸೊ ಈ ಮಾರ್ಕ್ಸ್ ಅನ್ನ ನಾವು ಎಸ್ವೆಕ್ ಕ್ವಿಬೋ ಅಂತ ಕರಿತೇವೆ. ಸೊ ಈ ಒಂದು ಮಾರ್ಕ್ಡ್ ಝೋನ್ ಏನಿದೆ, ಸೊ ಇದು ಪ್ರಸ್ತುತವಾಗಿ ಗಯಾನಾ ಒಳಗಡೆ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಬಟ್ ಇವೆರಡು ಈ ಒಂದು ಪ್ರದೇಶ ಏನಿದೆ, ಸೊ ಇದು ವೆನಿಜುವಾಲಾ ಮತ್ತೆ ಗಯಾನಾ ನಡುವೆ ಡಿಸ್ಪ್ಯೂಟೆಡ್ ಇರ್ತಕ್ಕಂಥ ಒಂದು ಏರಿಯಾ ಆಗಿರುತ್ತೆ. ಹಾಗಿದ್ರೆ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣವೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ನಮ್ಗೆ ಇತ್ತೀಚೆಗೆ 2 ಭಯಂಕರ ಯುದ್ಧಗಳನ್ನ ನಾವು ನೋಡಿದ್ದೇವೆ. ಸೊ ಒಂದು ಉಕ್ರೇನ್ ಮತ್ತೆ ರಷ್ಯಾ ಆಗಿರುತ್ತೆ, ಮತ್ತೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಇಸ್ರೇಲ್ ವಾರ್ ಆಗಿರುತ್ತೆ. ಸೊ ವಾರ್ ಇಂದ ಯಾವುದೇ ರೀತಿಯ ಪ್ರಯೋಜನಗಳಾಗೋದಿಲ್ಲ. ಸಾಕಷ್ಟು ಎಕನಾಮಿಕ್ ಲಾಸಸ್ ಆಗುತ್ತೆ, ಲಾಸ್ ಆಫ್ ಲೈಫ್ ಆಗುತ್ತೆ, ಲಾಸ್ ಆಫ್ ಪ್ರಾಪರ್ಟಿ ಆಗುತ್ತೆ, ಮತ್ತೆ ವಿವಾದಗಳು ಕೂಡ ಹೆಚ್ಚಾಗಿ
ಸರಿಯಾಗಿ ಬಗೆಹರಿಯೋದಿಲ್ಲ. ಸೊ ಇವೆರಡು ಎಕ್ಸಾಂಪಲ್ಸ್ ಅನ್ನ ನೋಡಿದ ನಂತರ ವೆನಿಜುವಾಲಾ ಮತ್ತೆ ಗಯಾನಾ ಎರಡು ಒಂದು ನಿರ್ಧಾರಕ್ಕೆ ಬಂದಿರ್ತವೆ. ಆ ನಿರ್ಧಾರ ಏನು ಅಂದ್ರೆ, ಸೊ ದೇ ಹ್ಯಾವ್ ಡಿಸೈಡೆಡ್ ನಾಟ್ ಟು ಯೂಸ್ ಫೋರ್ಸಸ್, ಅಂದ್ರೆ ಈ ಒಂದು ಗಡಿ ವಿವಾದವನ್ನ ಬಗೆಹರಿಸಿಕೊಳ್ಳಿಕ್ಕೆ ಯಾವುದೇ ರೀತಿಯ ಮಿಲಿಟರಿಯನ್ನ ಬಳಸದೇ ಇರತಕ್ಕಂತ ಒಂದು ಒಪ್ಪಂದವನ್ನ ಬಂದಿರ್ತಾರೆ. ಅದರ ಅರ್ಥ ಏನು ಅಂದ್ರೆ, ಮಾತುಕತೆಗಳ ಮುಖಾಂತರ ಈ ಒಂದು ವಿವಾದವನ್ನ ಬಗೆಹರಿಸಿಕೊಳ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಯುದ್ಧದ ಮುಖಾಂತರ ಆ ಒಂದು ಬಾರ್ಡರ್ ಇಶ್ಯೂಸ್ ಅನ್ನ ಸಾಲ್ವ್ ಮಾಡಬಾರ್ದು ಅಂತಕ್ಕಂಥ ಒಂದು ನಿರ್ಧಾರವನ್ನ ಎರಡೂ ರಾಷ್ಟ್ರಗಳು ತೆಗೆದುಕೊಂಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಎಸೆ ಕ್ಯೂಬೋ ಅಂತಕ್ಕಂಥದ್ದು 1,59,500 ಕಿಲೋಮೀಟರ್ ಸ್ಕ್ವೇರ್ ಏರಿಯಾ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇದನ್ನ ಯಾಕೆ ನಾವು ಎಸೆ ಕ್ಯೂಬೋ ಅಂತ ಕರಿತೀವಿ ಅಂದ್ರೆ, ಆ ಒಂದು ಭಾಗದಲ್ಲಿ ಎಸೆ ಕ್ಯೂಬೋ ಅಂತಕ್ಕಂಥ ಒಂದು ನದಿ ಹರಿಯುತ್ತೆ. ಆ ಒಂದು ಕಾರಣದಿಂದ ಇದಕ್ಕೆ ಎಸೆ ಕ್ಯೂಬೋ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ಪ್ರದೇಶದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ, ಆಯಿಲ್ ರಿಚ್ ಇರುತ್ತೆ, ಅಂದ್ರೆ ತೈಲ ಸಮೃದ್ಧವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುವ ಕಾರಣದಿಂದ ಕೂಡ ಎರಡೂ ರಾಷ್ಟ್ರಗಳು ಅದು ತಮಗೆ ಸೇರಬೇಕು ಅಂತಕ್ಕಂಥ ಒಂದು ಫೈಟ್ ಅನ್ನ ಇಲ್ಲಿ ಮಾಡ್ತಾ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಈಸ್ ಕಂಟ್ರೋಲ್ಡ್ ಬೈ ಗಯಾನಾ ಬೇಸ್ಡ್ ಆನ್ 1899 ಪ್ಯಾರಿಸ್ ಆರ್ಬಿಟ್ರೇಷನ್ ಅವಾರ್ಡ್. ಅಂದ್ರೆ ಒಂದು ಮಧ್ಯಸ್ಥಿಕೆ ಆಗಿರುತ್ತೆ ಇವರಿಬ್ಬರ ಮಧ್ಯ. ಆ ಮಧ್ಯಸ್ಥಿಕೆಯನ್ನ 1899ರಲ್ಲಿ ಆಗಿರ್ತಕ್ಕಂಥ ಒಂದು ಮಧ್ಯಸ್ಥಿಕೆ ಆಗಿರುತ್ತೆ. ಸೊ ಆ ಒಂದು ಮಧ್ಯಸ್ಥಿಕೆಯನ್ನ ನಾವು ಪ್ಯಾರಿಸ್ ಆರ್ಬಿಟ್ರಲ್ ಅವಾರ್ಡ್ ಅಂತ ಕರಿತೇವೆ. ಸೊ ಈ ಒಂದು ಅವಾರ್ಡ್ ನ ಮುಖಾಂತರ ಇದು ಗಯಾನಾ ಪ್ರಸ್ತುತವಾಗಿ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಬಟ್ ಇದನ್ನ ವೆನಿಜುವಾಲಾ ನಮಗೂ ಕೂಡ ಸೇರ್ಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಸೊ ಇದು ಡಿಸ್ಪ್ಯೂಟ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. 1981ರಲ್ಲಿ ಕೊನೆಯದಾಗಿ ಕಂಡಿದ್ದ ನಾಮ್ದಫಾ ಹಾರುವ ಅಳಿಲು ಇತ್ತೀಚೆಗೆ 42 ವರ್ಷಗಳ ನಂತರ ಸೊ ನಾಮ್ದಫಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಾಣಿಸಿಕೊಂಡಿದೆ. ಹಾಗಿದ್ರೆ ನಾಮ್ದಫಾ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ, 42 ವರ್ಷಗಳ ಹಿಂದೆ ಪತ್ತೆಯಾಗಿದೆ, ಅಂದ್ರೆ ಕೊನೆಯ ಬಾರಿ ಕಂಡಿದ್ದಂತಹ ಒಂದು ಫ್ಲೈಯಿಂಗ್ ಸ್ಕ್ವೆರಲ್ ಅಂತ ಕರಿತೇವೆ, ಅಂದ್ರೆ ಹಾರುವ ಅಳಿಲು ಅಂತ ಕರಿತೇವೆ. ಅದು ಮತ್ತೊಮ್ಮೆ ನಮ್ದಫಾ ಟೈಗರ್ ರಿಸರ್ವ್ ನಲ್ಲಿ ಕಾಣಿಸಿಕೊಂಡಿದೆ. ಸೊ ಈ ಒಂದು ನಮ್ದಫಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ಪತ್ತೆಯಾಗಿರ್ತಕ್ಕಂಥ ಒಂದು ಸ್ಕ್ವೆರಲ್ ಅಥವಾ ಅಳಿಲು ಆಗಿರುತ್ತೆ. ಆ ಅಳಿಲಿನ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದು. ಸೊ ಇದು 42 ವರ್ಷಗಳ ನಂತರ ಮತ್ತೊಮ್ಮೆ ಸ್ಪಾಟ್ ಆಗಿರ್ತಕ್ಕಂಥ ಒಂದು ಸ್ಕ್ವಿರಲ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಅರುಣಾಚಲ್ ಪ್ರದೇಶದಲ್ಲಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಸ್ ಮತ್ತೆ ಟೈಗರ್ ರಿಸರ್ವ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಒಂದು ಪಕ್ಕೆ ಟೈಗರ್ ರಿಸರ್ವ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ನಮ್ದಫಾ ಟೈಗರ್ ರಿಸರ್ವ್ ಅಂತ ಕರಿತೇವೆ, ಮತ್ತೆ ಕಮ್ಲಾಂಗ್ ಟೈಗರ್ ರಿಸರ್ವ್ ಅಂತ ಕರಿತೇವೆ. ಸೊ 3 ಟೈಗರ್ ರಿಸರ್ವ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಈವನ್ ನಾಮೇರಿ ಟೈಗರ್ ರಿಸರ್ವ್ ಅನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಕೆಲವೊಂದು ಟೈಗರ್ ರಿಸರ್ವ್ಸ್ ನ್ಯಾಷನಲ್ ಪಾರ್ಕ್ಸ್ ಕೂಡ ಆಗಿರ್ತವೆ ಅಥವಾ ರಾಷ್ಟ್ರೀಯ ಉದ್ಯಾನಗಳು, ಹುಲಿ ಸಂರಕ್ಷಿತ ಪ್ರದೇಶಗಳು ಕೂಡ ಆಗಿರ್ತವೆ. ಸೊ ಆ ರೀತಿಯ ಉದಾಹರಣೆಗಳು ಯಾವುದು ಅಂದ್ರೆ, ನಾಮೇರಿ ಅಂತಕ್ಕಂಥದ್ದು ಟೈಗರ್ ರಿಸರ್ವ್ ಮತ್ತೆ ನ್ಯಾಷನಲ್ ಪಾರ್ಕ್ ಎರಡೂ ಆಗಿರುತ್ತೆ. ಸೊ ಅದಾದ್ಮೇಲೆ ನಮ್ದಫಾ ಅಂತಕ್ಕಂಥದ್ದು ಟೈಗರ್ ರಿಸರ್ವ್ ಮತ್ತೆ ನ್ಯಾಷನಲ್ ಪಾರ್ಕ್ ಎರಡೂ ಆಗಿರುತ್ತೆ. ಸೊ ಮೌಲಿಂಗ್ ಅಂತಕ್ಕಂಥದ್ದು ಕೇವಲ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ಇದರಲ್ಲಿರ್ತಕ್ಕಂಥ ಟೈಗರ್ ರಿಸರ್ವ್ ಮತ್ತೆ ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಫ್ಲೈಯಿಂಗ್ ಸ್ಕ್ವಿರಲ್ ಅಂತಕ್ಕಂಥದ್ದು ಈ ಒಂದು ನಮ್ದಫಾ ಟೈಗರ್ ರಿಸರ್ವ್ ಅಲ್ಲಿ ಸ್ಪಾಟ್ ಆಗಿರ್ತಕ್ಕಂಥ ಒಂದು ಫ್ಲೈಯಿಂಗ್ ಸ್ಕ್ವಿರಲ್ ಆಗಿರುತ್ತೆ. ಸೊ ಈ ಒಂದು ಫ್ಲೈಯಿಂಗ್ ಸ್ಕ್ವಿರಲ್ ಅನ್ನು ನಾವು ಅರ್ಬೋರಿಯಲ್ ಅಂತ ಕರಿತೇವೆ. ಸೊ ಅರ್ಬೋರಿಯಲ್ ಅಂದ್ರೆ ವೃಕ್ಷದಲ್ಲಿ ವಾಸ ಮಾಡುತ್ತೆ, ಅಂದ್ರೆ ಟ್ರೀ ಲಿವಿಂಗ್ ಅಂತ ಹೇಳ್ತೇವೆ. ಸೊ ವೃಕ್ಷದಲ್ಲಿ ವಾಸ ಮಾಡುತ್ತೆ. ಸೊ ಇದು ಫ್ಲೈಯಿಂಗ್ ಅಂದ್ರೆ ಹಾರ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಅದಾದ್ಮೇಲೆ ಇಟ್ ಈಸ್ ಎಂಡೆಮಿಕ್ ಟು ಅರುಣಾಚಲ್ ಪ್ರದೇಶ, ಅಂದ್ರೆ ಇದು ಅರುಣಾಚಲ ಪ್ರದೇಶಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ಒಂದು ಜೀವಿ ಆಗಿರುತ್ತೆ. ಇಲ್ಲಿ ಬಿಟ್ರೆ ನಾವು ಬೇರೆಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಇದು ಸರಿಸುಮಾರು 40 ವರ್ಷಗಳ ಹಿಂದೆ ಕಾಣಿಸಿಕೊಂಡಿದ್ದು ಮತ್ತೊಮ್ಮೆ ಈಗ 2023ರಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಯಾವಾಗ ಅಂದ್ರೆ 40 ವರ್ಷಗಳ ಹಿಂದೆ ಅಂದ್ರೆ ಯಾವಾಗ ಅಂದ್ರೆ 1981 ಅಲ್ಲಿ ಇದು ಲಾಸ್ಟ್ ಟೈಮ್ ರೆಕಾರ್ಡ್ ಆಗಿರುತ್ತೆ. ಮತ್ತೊಮ್ಮೆ ಈಗ 2023ರಲ್ಲಿ ರೆಕಾರ್ಡ್ ಆಗಿರುತ್ತೆ. ಹಾಗಿದ್ರೆ ಇದು ಪ್ರಮುಖವಾಗಿ ನಮ್ದಫಾ ಅಂತ ಗೊತ್ತಾಯ್ತು. ಯಾವ ರೀತಿಯ ಪ್ರದೇಶಗಳಲ್ಲಿ ಇದು ವಾಸ ಮಾಡುತ್ತೆ ಅಂದ್ರೆ, ಸೊ ಇದು ಮೆಸುವಾ ಫೇರಿ ಜಂಗಲ್ಸ್ ಅಂತ ಕರಿತೇವೆ, ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಮೆಸುವಾ ಫೇರಿಯಾ ಕಾಡುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಅದು ಹಿಲ್ ಸ್ಲೋಪ್ಸ್ ಅಂದ್ರೆ ಬೆಟ್ಟದ ಇಳಿಜಾರು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಅದಾದ್ಮೇಲೆ ಕ್ಯಾಚ್ಮೆಂಟ್ ಏರಿಯಾ ಆಫ್ ದಿಹಿಂಗ್ ರಿವರ್ ಅಂದ್ರೆ ದಿಹಿಂಗ್ ರಿವರ್ ನಲ್ಲಿ ಇರ್ತಕ್ಕಂಥ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಹಳಿಲಾಗಿರುತ್ತೆ. ಸೊ ಅದಾದ್ಮೇಲೆ ವೆಸ್ಟರ್ನ್ ಸ್ಲೋಪ್ಸ್ ಆಫ್ ಪಟ್ಕಾಯ್ ರೇಂಜ್ ಏನಿರುತ್ತೆ ಅದರ ವೆಸ್ಟರ್ನ್ ಸ್ಲೋಪ್ಸ್ ಅಲ್ಲಿ ಅಥವಾ ಈ ಪಶ್ಚಿಮ ಇಳಿಜಾರು ಪ್ರದೇಶಗಳಲ್ಲೂ ಕೂಡ ಪ್ರಮುಖವಾಗಿ ತನ್ನ ಆವಾಸ ಸ್ಥಾನವನ್ನ ಹೊಂದಿರತಕ್ಕಂಥ ಒಂದು ಹಳಿಲಾಗಿರುತ್ತೆ. ಸೊ ಅದಾದ್ಮೇಲೆ
ಈ ಒಂದು ಹಳಿಲೇನಿರುತ್ತೆ ಇದು ಯಾವ ಕುಲಕ್ಕೆ ಅಥವಾ ಜೀನಸ್ಗೆ ಸೇರಿರುತ್ತೆ ಅಂದ್ರೆ ಬಿಸ್ವಾ ಮಯೋಪ್ಟೆರಸ್ ಅಂತ ಕರಿತೇವೆ. ಸೊ ಈ ಒಂದು ಕುಲಕ್ಕೆ ಸೇರಿರ್ತಕ್ಕಂಥ ಅಳಿಲಾಗಿತ್ತು. ಹಾಗಿದ್ರೆ ಈ ಒಂದು ಜೀನಸ್ಗೆ ಸೇರಿರ್ತಕ್ಕಂಥ ಕೇವಲ ಏಕೈಕ ಅಳಿಲು ಅಂತ ಇದನ್ನ ಕನ್ಸಿಡರ್ ಮಾಡ್ತಾ ಇದ್ರು. ಬಟ್ 2013ರಲ್ಲಿ ಇದೇ ಕುಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಅಳಿಲು ಸಿಕ್ಕಿರುತ್ತೆ. ಅದನ್ನ ನಾವು ಲಾವೋಟಿಯನ್ ಜಾಯಿಂಟ್ ಫ್ಲೈಯಿಂಗ್ ಸ್ಕ್ವಿರಲ್ ಅಂತ ಕರಿತೇವೆ. ಲಾವೋಟಿಯನ್ ಜಾಯಿಂಟ್ ಅಂದ್ರೆ ಬೃಹತ್ ಆಗಿರ್ತಕ್ಕಂಥ ದೈತ್ಯ ಹಾರುವ ಅಳಿಲು ಕೂಡ ಇನ್ನೊಂದು ಪತ್ತೆ ಆಗಿರುತ್ತೆ. ಅದು ಕೂಡ ಈ ಒಂದು ಕುಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಳಿಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಕುಲಕ್ಕೆ ಸಂಬಂಧಪಟ್ಟಂತೆ 2 ಅಳಿಲುಗಳನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಫ್ಲೈಯಿಂಗ್ ಸ್ಕ್ವಿರಲ್ ಅಂತಕ್ಕಂಥದ್ದು IUCN ನ ಪ್ರಕಾರ ಯಾವ ಸ್ಟೇಟಸ್ ಅಲ್ಲಿ ಇದೆ ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಅಳಿಲು ಅಂತ ಇದನ್ನ ಕ್ಯಾಟಗರೈಸ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯವು ಅಭಿವೃದ್ಧಿಪಡಿಸಿದ ಮತ್ತು ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ ತಯಾರಿಸಲ್ಪಟ್ಟ ಮಲೇರಿಯಾ ಲಸಿಕೆಯ ಹೆಸರೇನು? ಅಂದ್ರೆ ಈ ಒಂದು ಲಸಿಕೆ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಮಲೇರಿಯಾ ವಿರುದ್ಧ ನೀಡ್ತಕ್ಕಂಥ ಒಂದು ಲಸಿಕೆ ಆಗಿರುತ್ತೆ. ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಬಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಕ್ಕಂಥವ್ರು ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವತಿಯಿಂದ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸೊ ಇದರ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ R21 ಮ್ಯಾಟ್ರಿಕ್ಸ್ M ಅಂತ ಕರಿತೇವೆ. ಸೊ ಈ ಒಂದು R21 ಮ್ಯಾಟ್ರಿಕ್ಸ್ M ಮತ್ತೊಮ್ಮೆ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಈಗ ಈ ಒಂದು ವ್ಯಾಕ್ಸಿನ್ ಏನಿರುತ್ತೆ ಇದಕ್ಕೆ WHO ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ನಾವೇನು ಹೇಳ್ತೇವೆ, ಇವರ ವತಿಯಿಂದ ಪ್ರೀ ಕ್ವಾಲಿಫೈಸ್ ಆಸ್ ಅ ಮಲೇರಿಯಾ ವ್ಯಾಕ್ಸಿನ್ ಬೈ ಸೀರಂ ಇನ್ಸ್ಟಿಟ್ಯೂಟ್. ಅಂದ್ರೆ ಸೀರಂ ಇನ್ಸ್ಟಿಟ್ಯೂಟ್ ಇಂದ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರ್ತಕ್ಕಂಥ ಈ ಒಂದು ಮಲೇರಿಯಾ ವಿರುದ್ಧ ಕೊಡ್ತಕ್ಕಂಥ ಒಂದು ಲಸಿಕೆ ಏನಿರುತ್ತೆ ಅದಕ್ಕೆ WHO ವತಿಯಿಂದ ಪೂರ್ವ ಅರ್ಹತೆಯನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಪ್ರೀ ಕ್ವಾಲಿಫಿಕೇಶನ್ ಅಥವಾ ಪೂರ್ವ ಅರ್ಹತೆ ಏನು ಅನ್ನೋದನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಸೊ ಸಂಪೂರ್ಣವಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಈ ಒಂದು ಅಪ್ಡೇಟ್ ಏನು ಅಂದ್ರೆ, ಸೊ WHO added this particular vaccine into ಪ್ರೀ ಕ್ವಾಲಿಫೈಡ್ ವ್ಯಾಕ್ಸಿನ್ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಇನ್ ಅಕ್ಟೋಬರ್ 2023 ಅಕ್ಟೋಬರ್ ತಿಂಗಳು 2023ರಲ್ಲಿ WHO ರೆಕಮೆಂಡೆಡ್ ಇಟ್ಸ್ ಯೂಸ್ ಇನ್ ದಿ ಚಿಲ್ಡ್ರನ್. ಸೊ ಈ ಒಂದು ವ್ಯಾಕ್ಸಿನ್ ಏನಿರುತ್ತೆ ಇದನ್ನ ಮಕ್ಕಳಲ್ಲಿ ಬಳಕೆ ಮಾಡಬಹುದು ಆಫ್ಟರ್ ಕ್ಲಿನಿಕಲ್ ಟ್ರಯಲ್ಸ್. ಯಾವುದೇ ಒಂದು ವ್ಯಾಕ್ಸಿನ್ ಅನ್ನ ಕಮರ್ಷಿಯಲಿ ಯೂಸ್ ಮಾಡೋದಕ್ಕಿಂತ ಮುಂಚೆ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಮಾಡ್ತಾರೆ. ಅಂದ್ರೆ ಪ್ರಯೋಗಾಲಯಗಳಲ್ಲಿ ಅದರ ಸೇಫ್ಟಿ ಮತ್ತೆ ಎಫಿಕಸಿಯನ್ನ ಟೆಸ್ಟ್ ಮಾಡ್ತಾರೆ. ಸೊ ಇದು ಸೇಫ್ ಅಂತ ಪ್ರೂವ್ ಆಗಿರುವ ಕಾರಣದಿಂದ 2023 ಅಕ್ಟೋಬರ್ನಿಂದ ಮಕ್ಕಳಲ್ಲಿ ಇದನ್ನ ಕೊಡಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನ WHO ರೆಕಮೆಂಡ್ ಮಾಡಿರುತ್ತೆ. ಸೊ ಅದಾದ್ಮೇಲೆ ಈ R21 ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು R21 ಲಸಿಕೆ ಏನಿರುತ್ತೆ ಇಟ್ ಈಸ್ ದಿ ಸೆಕೆಂಡ್ ಮಲೇರಿಯಲ್ ವ್ಯಾಕ್ಸಿನ್ ಪ್ರೀ ಕ್ವಾಲಿಫೈಡ್ ಬೈ WHO. ಅಂದ್ರೆ ಈ ಒಂದು ಪೂರ್ವ ಅನುಮತಿಯನ್ನ ಪಡೆದಿರ್ತಕ್ಕಂಥ WHO ಇಂದ ಪೂರ್ವ ಅನುಮತಿಯನ್ನ ಪಡೆದಿರ್ತಕ್ಕಂಥ 2ನೇ ವ್ಯಾಕ್ಸಿನ್ ಇದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಅಪ್ರೂವ್ ಆಗಿದ್ದ ವ್ಯಾಕ್ಸಿನ್ ಯಾವುದು ಅಂದ್ರೆ RTS-S ಅಂತ ಕರಿತೇವೆ. ಸೊ ಇದನ್ನ ಬ್ರ್ಯಾಂಡ್ ನೇಮ್ ಆಗಿ ನಾವು ಮ್ಯಾಸ್ಕ್ಯುರೆಕ್ಸ್ ಅಂತ ಕರಿತೇವೆ. ಸೊ ಇದು ಇದರ ಒರಿಜಿನಲ್ ನೇಮ್ ಆಗಿರುತ್ತೆ, ಇದು ಇದರ ಬ್ರ್ಯಾಂಡ್ ನೇಮ್ ಆಗಿರುತ್ತೆ. ಸೊ ಇದಕ್ಕೂ ಮುಂಚೆ ಪ್ರೀ ಕ್ವಾಲಿಫಿಕೇಶನ್ ಅನ್ನ ಕೊಟ್ಟಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಪ್ರೀ ಕ್ವಾಲಿಫಿಕೇಶನ್ ಅಂದ್ರೆ ಏನು? ಅದರ ಅರ್ಥ ಏನು ಅಂದ್ರೆ, ಪ್ರೀ ಕ್ವಾಲಿಫಿಕೇಶನ್ ಅಂದ್ರೆ ಲಾರ್ಜರ್ ಆಕ್ಸೆಸ್ ಟು ದ ವ್ಯಾಕ್ಸಿನೇಷನ್. ಅಂದ್ರೆ ಇದನ್ನ ಸ್ವಲ್ಪ ಹೆಚ್ಚಿನ ಜನಕ್ಕೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಇಲ್ಲಿ ನೋಡಿ, ಕ್ಲಿನಿಕಲ್ ಟ್ರಯಲ್ಸ್ ಅನ್ನೋದು 4 ಹಂತದಲ್ಲಾಗುತ್ತೆ. ಮೊದಲ 3 ಹಂತಗಳನ್ನು ಪ್ರಾಯೋಗಿಕವಾಗಿ ಲ್ಯಾಬ್ರೇಟರಿ ಆನಿಮಲ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪದ್ಧತಿಯಲ್ಲಿ ಮಾಡ್ತಾರೆ. 4ನೇದನ್ನು ನಾವು ಪೋಸ್ಟ್ ಮಾರ್ಕೆಟಿಂಗ್ ಸರ್ವೈಲೆನ್ಸ್ ಅಂತ ಕರಿತೇವೆ. ಅಂದರೆ ಇದನ್ನು ನಿಜವಾಗಿ ಪ್ರಾಕ್ಟಿಕಲ್ ಆಗಿ ಜನರಿಗೆ ನೀಡ್ತಾ ಬರ್ತಾರೆ, ಬಟ್ ಅದನ್ನು ಬಿಗ್ ಸೈಜಲ್ಲಿ ಕೊಡೋದಿಲ್ಲ, ಒಂದು ಸ್ಮಾಲ್ ಸೈಜಲ್ಲಿ ಕೊಡ್ತಾರೆ. ಅದನ್ನು ನಾವು ಪೋಸ್ಟ್ ಮಾರ್ಕೆಟಿಂಗ್ ಸರ್ವೈಲೆನ್ಸ್ ಅಂತ ಕರಿತೇವೆ. ಸೊ ಆ ರೀತಿಯಾಗಿ ಹೆಚ್ಚು ಆಕ್ಸೆಸ್ ಮಾಡ್ತಕ್ಕಂಥ ಒಂದು ಪರವಾನಗಿಯನ್ನು ನೀಡಲಾಗಿರುತ್ತೆ. ಅದಾದಮೇಲೆ ಯಾವುದೇ ಒಂದು ವ್ಯಾಕ್ಸಿನ್ ಪ್ರೀ ರಿಕ್ವೆಸಿಷನ್ ಮಾಡಿದಾಗ ಅಂದ್ರೆ WHO ದಿಂದ ಈ ಒಂದು ಪೂರ್ವಾನುಮತಿಯನ್ನ ಪಡೆದುಕೊಂಡಾಗ ಸೊ ಅದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ ಪ್ರೊಕ್ಯೂರ್ಮೆಂಟ್ ಬೈ ಯುನಿಸೆಫ್. ಸೊ ಯುನಿಸೆಫ್ ವತಿಯಿಂದ ಅದನ್ನ ಪ್ರೊಕ್ಯೂರ್ ಮಾಡಲಾಗುತ್ತೆ. ಕಾರಣ ಏನು ಅಂದ್ರೆ ವ್ಯಾಕ್ಸಿನ್ಸ್ ಅಂತಕ್ಕಂಥದ್ದು ಹೆಚ್ಚಾಗಿ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಲಸಿಕೆ ಆಗಿರೋದ್ರಿಂದ ಯುನಿಸೆಫ್ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೂನಿಟ್ ಆಗಿರೋದ್ರಿಂದ ಸೊ ಆ ರೀತಿ ಪ್ರೀ ಕ್ವಾಲಿಫೈ ಆಗಿರ್ತಕ್ಕಂಥ ವ್ಯಾಕ್ಸಿನ್ಗಳನ್ನ ಯುನಿಸೆಫ್ ಅವರು ಖರೀದಿ ಮಾಡ್ತಾರೆ. ಅದನ್ನ ಬಡತನ ರಾಷ್ಟ್ರಗಳಲ್ಲಿ ಆ ವ್ಯಾಕ್ಸಿನ್ ಅನ್ನ ಹೆಚ್ಚಾಗಿ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಇದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಇದೆ, ಅದನ್ನ ನಾವು ಗವಿ ಅಂತ ಕರಿತೇವೆ. ಸೊ ಯಾವಾಗ ಯಾವುದೇ ಒಂದು ವ್ಯಾಕ್ಸಿನ್ ಪ್ರೀ ಕ್ವಾಲಿಫಿಕೇಶನ್ ಆಗುತ್ತೆ, ಗವಿ ವತಿಯಿಂದ ಅದಕ್ಕೆ ಫಂಡಿಂಗ್ ಬರುತ್ತೆ. ಅಂದ್ರೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಸಹಾಯವನ್ನ ನಾವು ಗವಿ ಮುಖಾಂತರ ಪಡೆದುಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ಗವಿ ಅನ್ನೋದನ್ನ ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಗವಿ ಅಂತಕ್ಕಂಥದ್ದು ಒಂದು ವ್ಯಾಕ್ಸಿನ್ ಅಲಯನ್ಸ್ ಆಗಿರುತ್ತೆ. ಅಂದ್ರೆ ಲಸಿಕೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಲಯನ್ಸ್ ಆಗಿರುತ್ತೆ. ಸೊ ಗವಿಯನ್ನ ನಾವು ಪಬ್ಲಿಕ್ ಪ್ರೈವೇಟ್ ಗ್ಲೋಬಲ್ ಹೆಲ್ತ್ ಪಾರ್ಟ್ನರ್ಶಿಪ್
ಪಾರ್ಟ್ನರ್ಶಿಪ್ ಅಂತ ಕರಿತೇವೆ. ಸೊ ಈ ಒಂದು ಪಬ್ಲಿಕ್ ಪ್ರೈವೇಟ್ ಅಂದ್ರೆ ಸಾರ್ವಜನಿಕ ಮತ್ತು ಖಾಸಗಿ ಈ ಒಂದು ಜಾಗತಿಕ ಆರೋಗ್ಯ ಪಾಲುದಾರಿಕೆ ಅಂತ ಕರಿತೇವೆ. ಇವ್ರೇನ್ ಮಾಡ್ತಾರೆ ಅಂದ್ರೆ ಈ ಒಂದು ಲಸಿಕೆಗಳನ್ನ ಬಡ ರಾಷ್ಟ್ರಗಳಲ್ಲಿ ನೀಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ. ಸಾಕಷ್ಟು ಹೆಲ್ಪ್ ಕೂಡ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಜನವರಿ 2001. ಸೊ ಇದರ ಕಚೇರಿಯನ್ನ ನಾವು ವಾಷಿಂಗ್ಟನ್ DC ಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಯಾವಾಗ ಒಂದು ವ್ಯಾಕ್ಸಿನ್ ಪ್ರೀ ಕ್ವಾಲಿಫಿಕೇಶನ್ ಅನ್ನ ಪಡೆದುಕೊಳ್ಳುತ್ತೆ, ಸೊ ಅವಾಗ ಗವಿ ಮುಖಾಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ಧನ ಸಹಾಯವನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಮಲೇರಿಯಾ ಅಂದ್ರೆ ಏನು? ಮಲೇರಿಯಾ ಅಂತಕ್ಕಂಥದ್ದು ಒಂದು ಮಸ್ಕಿಟೋ ಬೋರ್ನ್ ಅಂದ್ರೆ ಸೊಳ್ಳೆಯ ಕಡಿತದಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಅನಾಫಿಲಿಸ್ ಮಸ್ಕಿಟೋ ಇಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಅದು ಕೂಡ ಫೀಮೇಲ್ ಮಸ್ಕಿಟೋ ಇಂದ ಮಾತ್ರ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದು ಪ್ರಮುಖವಾಗಿ ಎಲ್ಲಿ ಕಂಡು ಬರ್ತಾ ಇದೆ ಇತ್ತೀಚೆಗೆ ಜಾಸ್ತಿ ಅಂದ್ರೆ ಆಫ್ರಿಕನ್ ರೀಜನ್ ಅಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಪ್ರತಿ ವರ್ಷ 500,000 ಚಿಲ್ಡ್ರನ್, ಸೊ ಪ್ರತಿ ವರ್ಷ 50 ಲಕ್ಷ ಜನರು ಸಾವಾಗ್ತಾ ಇರ್ತಕ್ಕಂಥ ಒಂದು ಕಾರಣ ಮಲೇರಿಯಾ ಕಾಯಿಲೆದಿಂದ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ we have come to question number 8. So question number 8, mpox ಪ್ರಾಥಮಿಕವಾಗಿ ಹೇಗೆ ಹರಡುತ್ತದೆ? ಸೊ how is mpox primarily transmitted? mpox ಅನ್ನು ನಾವು ಮುಂಚೆ ಮಂಕಿ ಪಾಕ್ಸ್ ಅಂತ ಕರೀತಾ ಇದ್ವಿ. ಬಟ್ ಮಂಕಿ ಪಾಕ್ಸ್ ಅಂತಕ್ಕಂಥದ್ದು ರೇಷಿಯಲ್ ಡಿಸ್ಕ್ರಿಮಿನೇಷನ್ ಆಗುತ್ತೆ, ವರ್ಣಭೇದ ಆಗುತ್ತೆ ಅಂತಕ್ಕಂಥ ಒಂದು ಕಾರಣದಿಂದ ಅದನ್ನ mpox ಅಂತ ಮರುನಾಮಕರಣ ಮಾಡಿರ್ತಾರೆ. ಸೊ ಇದು ಹೇಗೆ ಹರಡುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಾಥಮಿಕವಾಗಿ ಇದು ಲೈಂಗಿಕ ಸಂಪರ್ಕ ಅಥವಾ ಸೆಕ್ಸುವಲ್ ಟ್ರಾನ್ಸ್ಮಿಷನ್ ಇಂದ ಹರಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಈ ಒಂದು ಕಾಯಿಲೆ ಬಂದಾಗ ಸ್ಕಿನ್ ಮೇಲೆ ಬ್ಲಿಸ್ಟರ್ಸ್ ಆಗೋದನ್ನ ನಾವು ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಇದರ ಬಗ್ಗೆ ನಾವು ಮತ್ತೊಮ್ಮೆ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೇವೆ? ಮುಂಚೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ವೈ ಆರ್ ವಿ ಡಿಸ್ಕಸಿಂಗ್ ಅಬೌಟ್ ದಿಸ್ ಒನ್ಸ್ ಅಗೇನ್? ಬಿಕಾಸ್ WHO ವಾಂಟ್ಸ್ mpox ಕುಡ್ ಸ್ಪ್ರೆಡ್ ಅಕ್ರಾಸ್ ದಿ ವರ್ಲ್ಡ್ ಅಗೇನ್. ಸೊ ಈ mpox ಅಂತಕ್ಕಂಥದ್ದು ಪ್ರಪಂಚದಾದ್ಯಂತ ಸ್ಪ್ರೆಡ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ WHO ಬಿಡುಗಡೆ ಮಾಡಿರುವ ಕಾರಣದಿಂದ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಆಕ್ಚುಲಿ WHO ದಿಂದ ಒಂದು ಲಿಸ್ಟ್ ಮಾಡ್ತಾರೆ ಪ್ರತಿ ವರ್ಷ. ಆ ಲಿಸ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ಲೋಬಲ್ ಹೆಲ್ತ್ ಎಮರ್ಜೆನ್ಸಿ ಔಟ್ ಬ್ರೇಕ್ ಲಿಸ್ಟ್ ಅಂತ ಮಾಡ್ತಾರೆ. ಅಂದ್ರೆ ಜಾಗತಿಕವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತುರ್ತು ಪರಿಸ್ಥಿತಿಯ ಕಾಯಿಲೆಗಳು ಅಂತ ಒಂದು ಪಟ್ಟಿ ರಿಲೀಸ್ ಮಾಡ್ತಾರೆ. ಆ ಪಟ್ಟಿಯಲ್ಲಿರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ಎಲ್ಲಾ ರಾಷ್ಟ್ರಗಳು ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಪ್ರಯತ್ನಗಳನ್ನ ಮಾಡಬೇಕಾಗಿರುತ್ತೆ. ಅದು WHO ವತಿಯಿಂದ ಕೊಡ್ತಕ್ಕಂಥ ಒಂದು ವಾರ್ನಿಂಗ್ ಅಥವಾ ಎಚ್ಚರಿಕೆ ಆಗಿರುತ್ತೆ. ಸೊ ಈ ಒಂದು ಪಟ್ಟಿಯಿಂದ ಈ mpox ಅಂತ ನಾವೇನ್ ಹೇಳ್ತೇವೆ ಇದನ್ನ ಮೇ 2023 ತೆಗೆದುಹಾಕಲಾಗಿತ್ತು. ಅಂದ್ರೆ ಅದೇನು ಸ್ಪ್ರೆಡ್ ಆಗ್ತಾ ಇಲ್ಲ, ಸೊ ಅದರಿಂದ ಇದೇನು ಗ್ಲೋಬಲ್ ಎಮರ್ಜೆನ್ಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು WHO ಅವರು ಆ ಪಟ್ಟಿಯಿಂದ mpox ಕಾಯಿಲೆಯನ್ನ ತೆಗೆದುಹಾಕಿರ್ತಾರೆ. ಹಾಕಿದ ನಂತರ ಈ ಒಂದು ಕಾಯಿಲೆ ಮತ್ತೊಮ್ಮೆ ಇನ್ಕ್ರೀಸ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದು ಕೂಡ ಆಫ್ರಿಕಾದಲ್ಲಿ ಈ ಒಂದು ಕಾಯಿಲೆ ಮತ್ತೊಮ್ಮೆ ರಿಪೋರ್ಟ್ ಆಗಿರುತ್ತೆ. ಸೊ ಅದರಿಂದ WHO ಮತ್ತೆ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಇದು ಅಕ್ರಾಸ್ ದಿ ವರ್ಲ್ಡ್ ಸ್ಪ್ರೆಡ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ WHO ಕೊಟ್ಟಿರುತ್ತೆ. ಸೊ ಈ ಒಂದು mpox ಅಂತಕ್ಕಂಥದ್ದು ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಹರಡುತ್ತಂದ್ರೆ ಸೆಕ್ಸುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕರೀತೇವೆ. ಅಂದ್ರೆ ಲೈಂಗಿಕ ಸಂಪರ್ಕದಿಂದ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಇದು ಲೈಂಗಿಕ ಸಂಪರ್ಕದಿಂದ ಹರಡುವ ಕಾಯಿಲೆ ಆಗಿದ್ದರೂ ಕೂಡ ಇದನ್ನ STD ಕ್ಯಾಟಗರಿಯಲ್ಲಿ ಸೇರಿಸಿಲ್ಲ. STD ಅಂದ್ರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕರೀತೇವೆ. ಫಾರ್ ಎಕ್ಸಾಂಪಲ್ ಏಡ್ಸ್ ಇರಬಹುದು, ಸಿಫಿಲಿಸ್, ಗೊನೇರಿಯಾ, ಈ ಎಲ್ಲ ಕಾಯಿಲೆಗಳನ್ನ ನಾವು ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕರೀತೇವೆ. ಬಟ್ mpox ಅನ್ನ ಇನ್ನೂ ಕೂಡ STD ಅಡಿಯಲ್ಲಿ ಸೇರಿಸದೇ ಇರತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಅದಾದ್ಮೇಲೆ ಇದು ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ದಿ ಇನ್ಫೆಕ್ಟೆಡ್ ಪರ್ಸನ್ ಅಂದ್ರೆ mpox ಅನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳ ಜೊತೆಗೆ ನಿಕಟವಾದ ಸಂಪರ್ಕವನ್ನ ಹೊಂದಿರುವುದರ ಮುಖಾಂತರ ಕೂಡ ಇದು ಬರುತ್ತೆ. ಅದರ ಜೊತೆಗೆ ಯಾವುದಾದ್ರೂ ಆನಿಮಲ್ ಇನ್ಫೆಕ್ಟ್ ಆಗಿದ್ರೆ, ಯಾವುದಾದ್ರೂ ಪ್ರಾಣಿಗೆ mpox ಇದ್ದಾಗ ಆ ಒಂದು ಪ್ರಾಣಿಯ ಮಾಂಸವನ್ನ ಸರಿಯಾಗಿ ಬೇಯಿಸದೆ ತಿಂದಾಗ ಕೂಡ ಈ ಒಂದು ಕಾಯಿಲೆ ಬರ್ತಕ್ಕಂಥ ಸಾಧ್ಯತೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು mpox ಅಂತಕ್ಕಂಥದ್ದು ವೈರಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ಸ್ ಅಲ್ಲಿ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಸೊ ಈ ಒಂದು ಕಾಯಿಲೆ ವೈರಸ್ ನಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದನ್ನ ಮಂಕಿ ಪಾಕ್ಸ್ ಅಂತ ಕರೀತಾ ಇದ್ರು, ಬಟ್ ಇವಾಗ ಇದನ್ನ ನಾವು mpox ಅಂತ ಮಾತ್ರ ಹೇಳ್ತೇವೆ. ಸೊ ಇದು ಫಸ್ಟ್ ಟೈಮ್ ಕಾಣಿಸಿಕೊಂಡಿರ್ತಕ್ಕಂಥದ್ದು 1958 ಇದು ಕಾಣಿಸಿಕೊಂಡಿರ್ತಕ್ಕಂಥದ್ದು ಮಂಕೀಸ್ ಅಥವಾ ಮಂಗಗಳಲ್ಲಿ ಕಂಡು ಬಂದಿರತಕ್ಕಂಥ ಮೊದಲ ಒಂದು ಕಾಯಿಲೆ ಆಗಿರುತ್ತೆ. ಅದಾದ್ಮೇಲೆ ಇದು ಮನುಷ್ಯರಲ್ಲಿ ಫಸ್ಟ್ ಟೈಮ್ ರಿಪೋರ್ಟ್ ಆಗಿರ್ತಕ್ಕಂಥದ್ದು 1970 ಇದು ರಿಪೋರ್ಟ್ ಆಗಿರುತ್ತೆ. ಎಲ್ಲಿ ರಿಪೋರ್ಟ್ ಆಗಿರುತ್ತೆ ಅಂದ್ರೆ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಮೊಟ್ಟ ಮೊದಲ ಬಾರಿಗೆ 1970 ರಿಪೋರ್ಟ್ ಆಗಿರುತ್ತೆ. ಇದೆಲ್ಲ ಕೇಳ್ತಾ ಇರ್ತಾರೆ ಯೂಶಲಿ. ಫಸ್ಟ್ ಟೈಮ್ ಎಲ್ಲಿ ರಿಪೋರ್ಟ್ ಆಯಿತು, ಯಾವ ದಿನಾಂಕದಲ್ಲಿ ರಿಪೋರ್ಟ್ ಆಯಿತು, ಯಾವ ದೇಶದಲ್ಲಿ ರಿಪೋರ್ಟ್ ಆಯಿತು, ಸೊ ಇದೆಲ್ಲ ಕೇಳ್ತಾರೆ. ಸೊ ನಮ್ಮ ಭಾರತ ದೇಶದಲ್ಲಿ ಏನಾದರೂ ರಿಪೋರ್ಟ್ ಆಗಿದ್ರೆ ಯಾವ ರಾಜ್ಯದಲ್ಲಿ ಮೊದಲ ಬಾರಿಗೆ ಕಂಡು ಬಂತು ಅಂತ ಪ್ರಶ್ನೆಗಳನ್ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದಕ್ಕೆ ಇರ್ತಕ್ಕಂಥ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಏನು? ಇದಕ್ಕೆ ಒಂದು
ಮೆಡಿಸಿನ್ ಇದೆ. ಆ ಒಂದು ಮೆಡಿಸಿನ್ ಅನ್ನು ನಾವು ಆಂಟಿ ವೈರಲ್ ಮೆಡಿಸಿನ್ ಅಂತ ಕರಿತೇವೆ. ಆ ಮೆಡಿಸಿನ್ ನ ಹೆಸರೇನು ಅಂದ್ರೆ ಟೇಕೋವಿರಿಮ್ಯಾಟ್ ಸೀಗಾ ಅಂತ ಕರಿತೇವೆ. ಸೊ ಈ ಒಂದು ಮೆಡಿಸಿನ್ ಏನಿರುತ್ತೆ ಇದನ್ನ 3 ಕಾಯಿಲೆಗಳನ್ನ ಟ್ರೀಟ್ ಮಾಡ್ಲಿಕ್ಕೆ ಬಳಕೆ ಮಾಡ್ತಾರೆ. ಅದ್ಯಾವ್ದು ಅಂದ್ರೆ ಒಂದು ಮಂಕಿ ಪಾಕ್ಸ್, ಇನ್ನೊಂದು ಕೋ ಪಾಕ್ಸ್, ಇನ್ನೊಂದು ಸ್ಮಾಲ್ ಪಾಕ್ಸ್ ಅಂತ ಕರಿತೇವೆ. ಈ 3ಕ್ಕೂ ಕೂಡ ಈ ಒಂದು ಮೆಡಿಸಿನ್ ಅನ್ನ ಕಾಮನ್ ಆಗಿ ಬಳಕೆ ಮಾಡ್ತಕ್ಕಂಥ ಒಂದು ಮೆಡಿಸಿನ್ ಆಗಿರುತ್ತೆ. ಕಾರಣ ಏನಂದ್ರೆ ಈ 3 ಕಾಯಿಲೆಗಳು ಹರಡ್ತಕ್ಕಂಥ ಒಂದು ವೈರಸ್ ಏನಿರುತ್ತೆ ಆ ವೈರಸ್ ಸೇಮ್ ಫ್ಯಾಮಿಲಿ ಅಂದ್ರೆ ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ವೈರಸ್ ಇಂದ ಬರುತ್ತೆ. ಆ ಒಂದು ವೈರಸ್ ಕುಟುಂಬವನ್ನ ನಾವೇನಂತ ಕರಿತೀವಿ ಅಂದ್ರೆ ಆರ್ಥೋಪಾಕ್ಸಿ ವೈರಸಸ್ ಅಂತ ಕರಿತೇವೆ. ಈ ಆರ್ಥೋಪಾಕ್ಸಿ ವೈರಸಸ್ ಕುಟುಂಬಕ್ಕೆ ಮಂಕಿ ಪಾಕ್ಸ್, ಕೌ ಪಾಕ್ಸ್ ಮತ್ತೆ ಸ್ಮಾಲ್ ಪಾಕ್ಸ್ 3 ಕೂಡ ಸೇರಿರುವ ಕಾರಣದಿಂದ ಅದನ್ನ ಟ್ರೀಟ್ ಮಾಡಲಿಕ್ಕೆ ನಾವು ಒಂದೇ ರೀತಿಯ ಮೆಡಿಸಿನ್ ಅನ್ನ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಆರ್ ದೇರ್ ಎನಿ ಮಾಕ್ಸ್ ಪಾಕ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವ್ಯಾಕ್ಸಿನ್ ಇದೆಯಾ? ಸೊ ದೆರ್ ಆರ್ 3 ವ್ಯಾಕ್ಸಿನ್ಸ್ ಅಗೇನ್ಸ್ಟ್ ಎಂಪಾಕ್ಸ್. ಸೊ ಎಂಪಾಕ್ಸ್ ಅನ್ನ ಬರೋದಕ್ಕಿಂತ ಮುಂಚೆ ಪ್ರಿವೆಂಟ್ ಮಾಡಲಿಕ್ಕೆ 3 ವ್ಯಾಕ್ಸಿನ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ WHO ಇದನ್ನ ಮಾಸ್ ವ್ಯಾಕ್ಸಿನೇಷನ್ ಮಾಡ್ತಕ್ಕಂಥ ಅಡ್ವೈಸ್ ಅನ್ನ ಇನ್ನೂ ಕೊಟ್ಟಿಲ್ಲ. ಅಂದ್ರೆ ಅದಿನ್ನೂ ಅಷ್ಟು ಪ್ಯಾಂಡಮಿಕ್ ಆಗಿಲ್ಲ ಅಂತಕ್ಕಂಥದ್ದು ಏನೋ WHO ನ ಒಂದು ಎಚ್ಚರಿಕೆ ಆಗಿರುತ್ತೆ. ಸಪೋಸ್ ಅಷ್ಟು ವೈಡ್ ಸ್ಪ್ರೆಡ್ ಆಗ್ತಕ್ಕಂಥ ಸೈನ್ಸ್ ಬಂದಾಗ WHO ಇದನ್ನ ಮಾಸ್ ವ್ಯಾಕ್ಸಿನೇಷನ್ ಮಾಡ್ತಕ್ಕಂಥ ಒಂದು ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಎಂಪಾಕ್ಸ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. WHO ಇತ್ತೀಚೆಗೆ ನೋಮಾವನ್ನು ನಿರ್ಲಕ್ಷ್ಯದ ಉಷ್ಣವಲಯದ ಕಾಯಿಲೆ ಅಧಿಕೃತ ಪಟ್ಟಿಗೆ ಸೇರಿಸಿದೆ. ನೋಮಾ ಎಂದರೆ ಏನು? ಸೊ ಇದನ್ನು ನಾವು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್? ಸೊ ನಮ್ಮ ಒಂದು ಭೂಮಿ ಮಧ್ಯದಲ್ಲಿ ಇರ್ತಕ್ಕಂಥ ರೀಜನ್ ಅನ್ನು ನಾವು ಟ್ರಾಪಿಕಲ್ ಅಥವಾ ಉಷ್ಣವಲಯದ ಪ್ರದೇಶಗಳು ಅಂತ ಕರಿತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಸೂರ್ಯನ ಬೆಳಕು ಬೀಳುತ್ತೆ. ಸೊ ಯಾವಾಗ ಅತಿ ಹೆಚ್ಚು ಸೂರ್ಯನ ಬೆಳಕು ಬೀಳುತ್ತೆ ಸೊ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ. ಸೊ ಯಾವಾಗ ಇಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ ಸೊ ಇಲ್ಲಿರ್ತಕ್ಕಂಥ ವೆಜಿಟೇಷನ್ ಅಥವಾ ಫಾರೆಸ್ಟ್ ಅಂತ ನಾವೇನು ಹೇಳ್ತೇವೆ ಅದು ಬಹಳ ಜಾಸ್ತಿ ಇರುತ್ತೆ. ಯಾವಾಗ ಫಾರೆಸ್ಟ್ ಜಾಸ್ತಿ ಇರುತ್ತೆ ಅಲ್ಲಿ ಪ್ರಾಣಿಗಳ ಸಂಖ್ಯೆ ಬಹಳ ಜಾಸ್ತಿ ಇರುತ್ತೆ. ಯಾವಾಗ ಪ್ರಾಣಿಗಳು ಜಾಸ್ತಿ ಇರ್ತವೆ ಪ್ರಾಣಿಗಳಿಗೆ ಬರ್ತಕ್ಕಂಥ ಕಾಯಿಲೆಗಳೆಲ್ಲ ಮನುಷ್ಯರಿಗೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಆ ಕಾಯಿಲೆಗಳನ್ನು ನಾವು ಝೂನಾಟಿಕ್ ಡಿಸೀಸಸ್ ಅಂತ ಕರಿತೇವೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ಬಹುತೇಕ ರಾಷ್ಟ್ರಗಳು ಅಂದ್ರೆ ಈ ಒಂದು ಟ್ರಾಪಿಕಲ್ ಝೋನ್ ಅಲ್ಲಿ ಇರ್ತಕ್ಕಂಥ ಬಹುತೇಕ ರಾಷ್ಟ್ರಗಳು ಡೆವಲಪ್ಡ್ ನೇಷನ್ಸ್ ಆಗಿರೋದಿಲ್ಲ, ಇಲ್ಲ ಅಂಡರ್ ಡೆವಲಪ್ಡ್ ಆಗಿರ್ತವೆ ಅಥವಾ ಮುಂದುವರಿಯುತ್ತಿರುವ ರಾಷ್ಟ್ರಗಳ ಪಟ್ಟಿಗೆ ಸಂಬಂಧಪಟ್ಟಿರ್ತವೆ. ಸೊ ಆ ಒಂದು ಕಾರಣದಿಂದ ಈ ಭಾಗದಲ್ಲಿ ಬರ್ತಕ್ಕಂಥ ಕೆಲವೊಂದು ಕಾಯಿಲೆಗಳು ಸೊ ಈ ಭಾಗದಲ್ಲಿ ಅಂದ್ರೆ ಎತ್ತರ ಭಾಗದಲ್ಲಿ ಬರೋದಿಲ್ಲ. ಅದನ್ನ ನಾವು ಗ್ಲೋಬಲ್ ನಾರ್ತ್ ಅಂತ ಕರೀತೇವೆ. ಗ್ಲೋಬಲ್ ನಾರ್ತ್ ಅಂದ್ರೆ ಇಟ್ಸ್ ನಾಟ್ ಅ ಜಿಯೋಗ್ರಫಿಕಲ್ ಸಪರೇಷನ್ ಆಗಿರೋದಿಲ್ಲ. ಗ್ಲೋಬಲ್ ನಾರ್ತ್ ಅಂದ್ರೆ ಮುಂದುವರೆದ ರಾಷ್ಟ್ರಗಳನ್ನ ನಾವು ಗ್ಲೋಬಲ್ ನಾರ್ತ್ ಅಂತ ಕರಿತೇವೆ. ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ಗ್ಲೋಬಲ್ ಸೌತ್ ಅಂತ ಕರಿತೇವೆ. ಸೊ ಗ್ಲೋಬಲ್ ಸೌತ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಕಾಯಿಲೆಗಳು ಅಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್ ಅಥವಾ ವಾಯುಗುಣಕ್ಕೆ ಸಂಬಂಧಪಟ್ಟಿರ್ತವೆ. ಈ ಒಂದು ಕಾಯಿಲೆಗಳನ್ನ ನಾವು ಗ್ಲೋಬಲ್ ನಾರ್ತ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಯಾವಾಗ ಆ ಕಾಯಿಲೆಗಳು ಗ್ಲೋಬಲ್ ನಾರ್ತ್ ಅಲ್ಲಿ ಬರೋದಿಲ್ಲ ಅವರು ಆ ಒಂದು ಕಾಯಿಲೆಗಳನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ವ್ಯಾಕ್ಸಿನ್ಗಳ ತಯಾರಿಕೆಯಲ್ಲಿ ಹೆಚ್ಚು ಹೂಡಿಕೆ ಮಾಡೋದಿಲ್ಲ. ಸೊ ಯಾವಾಗ ಅವರು ಹೂಡಿಕೆ ಮಾಡೋದಿಲ್ಲ ಯಾಕಂದ್ರೆ ಅವರ ಜನಕ್ಕೆ ಅದು ಬರೋದಿಲ್ಲ. ಸೊ ಅದು ಫಾರ್ ದಟ್ ರೀಸನ್ ದೇ ಡೋಂಟ್ ವರಿ ಅಬೌಟ್ ದೋಸ್ ಪರ್ಟಿಕ್ಯುಲರ್ ಡಿಸೀಸಸ್. ಆ ಒಂದು ಕಾಯಿಲೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ ಅಂತ ಕರೀತೇವೆ. ನೋಡಿ ಹೆಸರಲ್ಲೇ ಗೊತ್ತಾಗುತ್ತೆ, ನಿರ್ಲಕ್ಷ್ಯಕ್ಕೊಳಗಾದ ಉಷ್ಣವಲಯದ ಕಾಯಿಲೆಗಳು ಅಂತ ಕರಿತೇವೆ. ನಿರ್ಲಕ್ಷ್ಯಕ್ಕೆ ಯಾಕೆ ಒಳಗಾಗಿರುತ್ತೆ ಅಂದ್ರೆ ಇಲ್ಲಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಷ್ಟು ದುಡ್ಡಿರಲ್ಲ. ನಾರ್ದರ್ನ್ ರೀಜನ್ ಅಂದ್ರೆ ಗ್ಲೋಬಲ್ ನಾರ್ತ್ ನಲ್ಲಿ ದುಡ್ಡಿರುತ್ತೆ ಬಟ್ ಅವರಿಗೆ ಅದರ ಅವಶ್ಯಕತೆ ಇರೋದಿಲ್ಲ. ಸೊ ಆ ಒಂದು ಕಾರಣದಿಂದ ಈ ಕಾಯಿಲೆಗಳನ್ನ ನಾವು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ ಅಂತ ಕರಿತೇವೆ. ಸೊ ಈ ಒಂದು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ ಪಟ್ಟಿಗೆ WHO ಈಗ ಒಂದು ಹೊಸ ಕಾಯಿಲೆಯನ್ನು ಕೂಡ ಸೇರಿಸಬೇಕಂತ ಒಂದು ಶಿಫಾರಸನ್ನ ಕೊಟ್ಟಿರುತ್ತೆ. ಆ ಒಂದು ಕಾಯಿಲೆಯನ್ನ ನಾವು ನೋಮಾ ಅಂತ ಕರಿತೇವೆ. ಸೊ ನೋಮಾ ಅಂದ್ರೆ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರುತ್ತೆ ಅಥವಾ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಾನಿಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಟೇಬಲ್ ಅಥವಾ ಈ ಒಂದು ಚಿತ್ರ ಏನಿರುತ್ತೆ ಇದು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ ನ ಒಂದು ಪಟ್ಟಿ ಆಗಿರುತ್ತೆ. ಸೊ ಇದರಲ್ಲಿ ಪ್ರೋಟೋಜುವಾ ಕಾಯಿಲೆಗಳನ್ನೇ ನಾವು ಸಪರೇಟ್ ಮಾಡಿದ್ವಿ. ಚಗಾಸ್, ಲಿಶ್ಮ್ಯಾನಿಯಸ್, ಹ್ಯೂಮನ್ ಆಫ್ರಿಕನ್, ಟ್ರಿಪನೋಸೋಮಿಯಾಸಿಸ್ ಇವೆಲ್ಲ ಪ್ರೋಟೋಜುವಲ್ ಡಿಸೀಸಸ್ ಆಗಿರುತ್ತೆ. ವೈರಸ್ ಬಂದಾಗ ರೇಬೀಸ್, ಡೆಂಗ್ಯೂ ಮತ್ತೆ ಚಿಕನ್ಗೂನಿಯಾ. ಬ್ಯಾಕ್ಟೀರಿಯಾ ಬಂದಾಗ ಬ್ರೂಸಿಲಿ, ಅಲ್ಸರ್, ಲೆಪ್ರಸಿ, ಟ್ರಾಕೋಮಾ, ಯಾನ್ಸ್ ಮತ್ತೆ ನೋಮಾ. ಸೊ ಇಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ನೋಮಾವನ್ನ ಈಗ ಹೊಸದಾಗಿ ಆಡ್ ಮಾಡಿರ್ತಕ್ಕಂಥ
ಒಂದು ಕಾಯಿಲೆ ಆಗಿರುತ್ತೆ. ಯಾವ ಪಟ್ಟಿಗೆ ಅಂದ್ರೆ NTD, ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ ಅಂತ ಕರಿತೇವೆ. ಸೊ ಅದೇ ರೀತಿ ಹೆಲ್ಮೆಂತ್ ಅಥವಾ ಈ ಒಂದು ಜಂತುಹುಳಿಗಳಿಂದ ಬರ್ತಕ್ಕಂಥ ಅನೇಕ ಕಾಯಿಲೆಗಳನ್ನು ಕೂಡ ನಾವು ಈ ಒಂದು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ ಅಲ್ಲಿ ನೋಡಬಹುದಾಗಿದೆ. ಯಾಕಂದ್ರೆ ಈ ಒಂದು ಜಂತುಹುಳಿಗಳಿಗೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಎಲ್ಲಿ ಪುವರ್ ಹೈಜೀನ್ ಇರುತ್ತೆ, ಎಲ್ಲಿ ಪಾವರ್ಟಿ ಇರುತ್ತೆ, ಎಲ್ಲಿ ಮಾಲ್ ನ್ಯೂಟ್ರಿಷನ್ ಇರುತ್ತೆ, ಅಲ್ಲಿ ಈ ಕಾಯಿಲೆಗಳನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಮುಂದುವರೆದ ರಾಷ್ಟ್ರಗಳಲ್ಲಿ ಈ ಒಂದು ಕಾಯಿಲೆಗಳು ಅಷ್ಟಾಗಿ ಬರದೇ ಇರತಕ್ಕಂಥ ಒಂದು ಕಾಯಿಲೆಗಳಾಗಿರುತ್ತೆ. ಸೊ ಅದರಿಂದ ಅದ್ರ ಬಗ್ಗೆ ಅವರು ಹೆಚ್ಚಾಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಮಾಡೋದಿಲ್ಲ. ಸೊ ಅದರ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ನಮಗೆ ಸರಿಯಾಗಿ ಸಿಗೋದಿಲ್ಲ. ಸೊ ಈ ಒಂದು ಪಟ್ಟಿಗೆ ಈಗ ಸೇರಿಸಿದ ಕಾಯಿಲೆಯನ್ನ ನಾವು ನೋಮಾ ಅಂತ ಕರಿತೇವೆ. ಸೊ ನೋಮಾ ಅಂತಕ್ಕಂಥದ್ದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆಯನ್ನ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ ಪಟ್ಟಿಗೆ ಈಗ ಸೇರಿಸಲಾಗಿರುತ್ತೆ. ಸೊ ಈ ಒಂದು ಕಾಯಿಲೆಗೆ ಬೇರೆ ಹೆಸರು ಕೂಡ ಇರುತ್ತೆ. ಇದನ್ನು ನಾವು ಕ್ಯಾನ್ಕ್ರಮ್ ಓರಿಸ್ ಅಂತ ಕೂಡ ಕರಿತೇವೆ ಅಥವಾ ಗ್ಯಾಂಗ್ರೇನಿಯಸ್ ಸ್ಟೊಮ್ಯಾಟೈಟಿಸ್ ಅಂತ ಕೂಡ ಕರಿತೇವೆ. ಸೊ ಎರಡು ಹೆಸರುಗಳು ಜ್ಞಾಪಕ ಇಟ್ಕೊಳ್ಬೇಕು. ಒಂದನ್ನ ಕ್ಯಾನ್ಕ್ರಮ್ ಓರಿಸ್ ಅಂತ ಕರಿತೇವೆ, ಇನ್ನೊಂದನ್ನ ಗ್ಯಾಂಗ್ರೇನಸ್ ಸ್ಟೊಮ್ಯಾಟೈಟಿಸ್ ಅಂತ ಕರಿತೇವೆ. ಈ ಎರಡು ಹೆಸರುಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಸಿವಿಯರ್ ಗ್ಯಾಂಗ್ರೀನ್ಸ್ ಅನ್ನ ಮಾಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಗ್ಯಾಂಗ್ರೀನ್ ಅಂದ್ರೆ ಅಲ್ಲಿರ್ತಕ್ಕಂಥ ಜೀವಕೋಶಗಳು ಬೆಳವಣಿಗೆ ಆಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಪ್ರಮುಖವಾಗಿ ಮೌತ್ ಮತ್ತೆ ಫೇಸ್, ಬಾಯಿ ಮತ್ತು ಮುಖದ ಮೇಲೆ ಈ ಒಂದು ಗ್ಯಾಂಗ್ರೀನ್ ಗಳನ್ನ ಉಂಟು ಮಾಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಈ ಒಂದು ಕಾಯಿಲೆಯ ಇನ್ನೊಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ 90% ಮಾರ್ಟಾಲಿಟಿ ರೇಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಈ ಒಂದು ಕಾಯಿಲೆ 100 ಜನಕ್ಕೆ ಬಂದಾಗ 90 ಜನರು ಮರಣ ಹೊಂದತಕ್ಕಂಥ ಒಂದು ಸಾಧ್ಯತೆಯನ್ನ ಹೊಂದಿರತಕ್ಕಂಥ ಒಂದು ಕಾಯಿಲೆಯನ್ನ ನಾವು ನೋಮಾ ಅಂತ ಕರೀತೇವೆ. ಸೊ ಇದು ಪ್ರಮುಖವಾಗಿ ಎಕ್ಸ್ಟ್ರೀಮ್ ಪಾವರ್ಟಿ ಅಥವಾ ಅತ್ಯಂತ ಹೆಚ್ಚು ಬಡತನವನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಕಾರಣ ಏನಂದ್ರೆ ಒಂದು ನ್ಯೂಟ್ರಿಷನ್ ಇರೋದಿಲ್ಲ, ಇನ್ನೊಂದು ಹೈಜೀನ್ ಇರೋದಿಲ್ಲ. ಸೊ ಈ ಒಂದು ನ್ಯೂಟ್ರಿಷನ್ ಮತ್ತೆ ಹೈಜೀನ್ ಕೊರತೆ ಇದ್ದಾಗ ಹೆಚ್ಚಾಗಿ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇಟ್ ಮೇನ್ಲಿ ಅಫೆಕ್ಟ್ ದಿ ಚಿಲ್ಡ್ರನ್ ಬಿಟ್ವೀನ್ 2 and 6 years, 2 ರಿಂದ 6 ವರ್ಷ ಮಧ್ಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ಹೆಚ್ಚಾಗಿ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ. ಇದನ್ನ ನಾವು ನಾನ್ ಕಂಟ್ಯಾಜಿಯಸ್ ಅಂತ ಕರಿತೇವೆ. ಸೊ ಇದು ಯಾವಾಗ ಬರುತ್ತಂದ್ರೆ ನಮ್ಮ ಬಾಡಿಯ ಡಿಫೆನ್ಸ್ ಮೆಕ್ಯಾನಿಸಮ್ ಅಥವಾ ರೋಗ ನಿರೋಧಕ ಶಕ್ತಿ ಅತ್ಯಂತ ಕಡಿಮೆ ಇದ್ದಾಗ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಮ್ಮ ಗಮ್ಸ್ ಅಥವಾ ಉಸುಡುಗಳು ಇನ್ಫ್ಲಮೇಷನ್ ಆಗೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಈ ಒಂದು ಬ್ಯಾಕ್ಟೀರಿಯಾ ಬೇರೆ ಬೇರೆ ರೀತಿಯಲ್ಲಿ ಕಾಂಪ್ಲಿಕೇಶನ್ಸ್ ಅನ್ನ ಉಂಟು ಮಾಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆ ಏನಿರುತ್ತೆ ಇದು ಸಬ್ ಸಹರನ್ ಆಫ್ರಿಕಾದಲ್ಲಿ ಪ್ರಮುಖವಾಗಿ ಕಂಡು ಬಂದಿರತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸಬ್ ಸಹರನ್ ಅಂದ್ರೆ ಆ ಒಂದು ಸಹರಾಗಿಂತ ಕೆಳಗಡೆ ಇರ್ತಕ್ಕಂಥ ರಾಷ್ಟ್ರಗಳು ಬಹುತೇಕ ಪಾವರ್ಟಿ ಮತ್ತೆ ಅನ್ಹೈಜೀನ್, ಮಾಲ್ ನ್ಯೂಟ್ರಿಷನ್ ಇರುವ ಕಾರಣದಿಂದ ಈ ಒಂದು ಭಾಗದಲ್ಲಿ ನೋಮಾ ಕಾಯಿಲೆ ಹೆಚ್ಚಾಗಿ ಬಂದಿರತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಭಾರತದಲ್ಲಿ ಯಾವ 2 ರಾಜ್ಯಗಳು ಸೋಲಾರ್ ಪಾರ್ಕ್ಗಳ ಅಭಿವೃದ್ಧಿ ಮತ್ತು ಅಲ್ಟ್ರಾ ಮೆಗಾ ಸೋಲಾರ್ ಯೋಜನೆಯ ಮೂಲಕ ಹೆಚ್ಚಿನ ಸಾಮರ್ಥ್ಯವನ್ನ ನಿಯೋಜಿಸಿವೆ? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಇದನ್ನು ನಾವು ಡೆವಲಪ್ಮೆಂಟ್ ಆಫ್ ಸೋಲಾರ್ ಪಾರ್ಕ್ಸ್ ಅಂಡ್ ಅಲ್ಟ್ರಾ ಮೆಗಾ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ ಅಂತ ಕರಿತೇವೆ. ಈ ಒಂದು ಸ್ಕೀಮ್ನ ಅಡಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವ 2 ರಾಜ್ಯಗಳು ಸೌರ ವ್ಯವಸ್ಥೆಯಿಂದ ವಿದ್ಯುತ್ ಅನ್ನ ಪಡಿತಕ್ಕಂಥ ಸಾಮರ್ಥ್ಯವನ್ನ ಹೆಚ್ಚಾಗಿ ಎಕ್ಸಿಬಿಟ್ ಮಾಡ್ತಾ ಇದ್ದಾವೆ ಅನ್ನೋದು ನನ್ನ ಪ್ರಶ್ನೆ ಆಗಿರುತ್ತೆ. ರಿಮೆಂಬರ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕ್ಯುಮ್ಯುಲೇಟಿವ್ ಸೋಲಾರ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಒಂದು ಯೋಜನೆಯ ಅಡಿಯಲ್ಲಿ ಮಾತ್ರ ಯಾವ 2 ರಾಜ್ಯಗಳು ಅತ್ಯುನ್ನತ ಸಾಮರ್ಥ್ಯವನ್ನ ತೋರಿಸಿದೆ ಅನ್ನೋದು ನನ್ನ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಸ್ಥಾನ್ ಮತ್ತು ಆಂಧ್ರ ಪ್ರದೇಶದಲ್ಲಿ ಮಾತ್ರ ಸೊ ಹೆಚ್ಚು ಸೋಲಾರ್ ಪವರ್ ಅನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಡೆವಲಪ್ ಆಗ್ತಾ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಆ ಯೋಜನೆ ಏನು ಅಂತ ನಾನು ಪ್ರಶ್ನೆಯಲ್ಲೂ ಕೂಡ ಹೇಳಿದ್ದೇನೆ. ಡೆವಲಪ್ಮೆಂಟ್ ಆಫ್ ಸೋಲಾರ್ ಪಾರ್ಕ್ಸ್ ಅಂಡ್ ಅಲ್ಟ್ರಾ ಮೆಗಾ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ ಅಂತಕ್ಕಂಥದ್ದು ಈ ಒಂದು ಪ್ರಾಜೆಕ್ಟ್ ನ ಯೋಜನೆ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಹೆಸರಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಡಿಸೆಂಬರ್ 2014ರಿಂದ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಅವಾಗ ಏನ್ ಟಾರ್ಗೆಟ್ ಇಟ್ಕೊಂಡಿದ್ರು ಅಂದ್ರೆ 20,000 ಮೆಗಾವ್ಯಾಟ್ಸ್ ಅಷ್ಟು ಸೋಲಾರ್ ವಿದ್ಯುತ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಅವರ ಒಂದು ಗುರಿಯಾಗಿತ್ತು. ಸೊ ಈ ಒಂದು ಗುರಿಯನ್ನ 2017ರಲ್ಲಿ ರಿಮಾಡಿಫೈ ಮಾಡಿಕೊಂಡು ಡಬಲ್ ಮಾಡ್ತಾರೆ. 20,000 ಇದ್ದದನ್ನ 40,000 ಮೆಗಾವ್ಯಾಟ್ಸ್ಗೆ ಇನ್ಕ್ರೀಸ್ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ 50 ಸೋಲಾರ್ ಪಾರ್ಕ್ಸ್ ಗಳನ್ನ ನಮ್ಮ ದೇಶದಾದ್ಯಂತ ಸ್ಥಾಪನೆ ಮಾಡ್ತಕ್ಕಂಥದ್ದು ಇದರ ಗುರಿ ಆಗಿರುತ್ತೆ. ಸೊ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ 50 ಸೋಲಾರ್ ಪಾರ್ಕ್ಸ್ ವಿತ್ ಅನ್ ಅಗ್ರಿಗೇಟ್ ಕೆಪಾಸಿಟಿ ಆಫ್ 37,490 ಮೆಗಾವ್ಯಾಟ್ ಹ್ಯಾವ್ ಬೀನ್ ಸ್ಯಾಂಕ್ಷನ್ಡ್ ಆಸ್ ಆಫ್ ನವೆಂಬರ್ 2023. ಸೊ 2023ರ ವೇಳೆಗೆ 50 ಸೋಲಾರ್ ಪಾರ್ಕ್ಸ್ಗಳನ್ನ ಈಗಾಗಲೇ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಆಫ್ ದಿಸ್ ಇದರಲ್ಲಿ ಅಂದ್ರೆ ಅರೌಂಡ್ 40,000 ಮೆಗಾವ್ಯಾಟ್ಸ್ ಏನಿದ್ದಾವೆ, ಸೊ ಅದರಲ್ಲಿ 10,401 ಮೆಗಾವ್ಯಾಟ್ ಕೆಪಾಸಿಟಿಯನ್ನು ನಾವು ರಾಜಸ್ಥಾನದಲ್ಲಿ 3,065 ಮೆಗಾವ್ಯಾಟ್ ಕೆಪಾಸಿಟಿ ಮತ್ತೆ ಆಂಧ್ರ ಪ್ರದೇಶದಲ್ಲಿ 3,050 ಮೆಗಾವ್ಯಾಟ್ ಕೆಪಾಸಿಟಿಯನ್ನು ಹೊಂದಿರೋದ್ರಿಂದ ಸೊ ಇವೆರಡು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ
ಮುಂಚೂಣಿಯಲ್ಲಿರ್ತಕ್ಕಂಥ 2 ರಾಜ್ಯಗಳಾಗಿರ್ತವೆ. ಸೊ ಅದಾದ್ಮೇಲೆ ಕರ್ನಾಟಕ ಮತ್ತು ಮಧ್ಯಪ್ರದೇಶದಲ್ಲಿ 2000 ಮೆಗಾವ್ಯಾಟ್ ಮತ್ತೆ 1000 ಮೆಗಾವ್ಯಾಟ್ ಸೌರ ವಿದ್ಯುತ್ ಈ ಒಂದು ಯೋಜನೆ ಅಡಿಯಲ್ಲಿ ತಯಾರಿಯಾಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಕರ್ನಾಟಕ 3ನೇ ಸ್ಥಾನದಲ್ಲಿ ಬರುತ್ತೆ ಮತ್ತು ಮಧ್ಯಪ್ರದೇಶ 4ನೇ ಸ್ಥಾನದಲ್ಲಿ ಬರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಯಾವ ಸಂಸ್ಥೆಯು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಅನ್ನು ವಿಶ್ವದ ಅತ್ಯಂತ ಸುಂದರ ವಿಮಾನ ನಿಲ್ದಾಣವೆಂದು ಗುರುತಿಸಿದೆ? ಸೊ ವಿಚ್ ಆರ್ಗನೈಸೇಷನ್ ರೆಕಗ್ನೈಸ್ ಟರ್ಮಿನಸ್ 2 ಆಫ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಸ್ ದಿ ಒನ್ ಆಫ್ ದಿ ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ಸ್? ಸೊ ನಮ್ಮ ಕರ್ನಾಟಕದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ, ಸೊ ಇದರಲ್ಲಿರ್ತಕ್ಕಂಥ ಒಂದು ಟರ್ಮಿನಲ್ ಅನ್ನ ಪ್ರಪಂಚದಲ್ಲಿಯೇ ಅತ್ಯಂತ ಸುಂದರವಾಗಿರ್ತಕ್ಕಂಥ ಟರ್ಮಿನಲ್ ಅಂತ ಡಿಕ್ಲೇರ್ ಮಾಡಲಾಗಿರುತ್ತೆ. ಆ ಡಿಕ್ಲರೇಷನ್ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ದಿಸ್ ಇಸ್ ಬೈ ಯುನೆಸ್ಕೋ. ಸೊ ಯುನೆಸ್ಕೋ ವತಿಯಿಂದ ಡಿಕ್ಲೇರ್ ಮಾಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದರ ಚಿತ್ರವನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಅವರು ಸಂಪೂರ್ಣವಾಗಿ ಗ್ರೀನ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಏರಿಯಾ ಆಗಿರುತ್ತೆ. ಸೊ ಈ ಒಂದು ಏರಿಯಾನ ನಾವು ಟರ್ಮಿನಲ್ 2 ಆಫ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರೀತೇವೆ. ಸೊ ಈ ಒಂದು ಏರ್ಪೋರ್ಟ್ ಅಥವಾ ಈ ಒಂದು ಟರ್ಮಿನಲ್ ಏನಿರುತ್ತೆ, ಸೊ ಇದಕ್ಕೆ ವರ್ಲ್ಡ್ಸ್ ಸ್ಪೆಷಲ್ ಪ್ರೈಸ್ ಫಾರ್ ಇಟ್ಸ್ ಇಂಟೀರಿಯರ್ಸ್, ಅಂದ್ರೆ ತನ್ನ ಒಂದು ಇಂಟೀರಿಯರ್ ಡಿಸೈನಿಂಗ್ ಏನಿರುತ್ತೆ ಅದಕ್ಕೆ ಪ್ರಪಂಚದಲ್ಲಿಯೇ ಅತ್ಯಂತ ಸುಂದರವಾಗಿರ್ತಕ್ಕಂಥ ಇಂಟೀರಿಯರ್ ಡಿಸೈನ್ ಅನ್ಬಿಟ್ಟು ಸೊ ಯುನೆಸ್ಕೋ ವತಿಯಿಂದ 2023ರಲ್ಲಿ ರೆಕಗ್ನಿಷನ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಟರ್ಮಿನಲ್ ಅನ್ನ ನಾವು ಗಾರ್ಡನ್ ಅಂತ ಕರೀತೇವೆ. ಟರ್ಮಿನಲ್ ಇನ್ ಗಾರ್ಡನ್ ಅಂತ ಕರೀತೇವೆ. ಸೊ ಇದು 2,55,661 ಸ್ಕ್ವೇರ್ ಮೀಟರ್ಸ್ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದರಲ್ಲಿ ನಾನು ಮುಂಚೆನೆ ಹೇಳಿದಾಗೆ ಎನ್ವೈರನ್ಮೆಂಟಲ್ ಮತ್ತು ಈಕೋಲಾಜಿಕಲ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಥೀಮ್ ಆಗಿರುತ್ತೆ. ಅದ್ರ ಜೊತೆಗೆ ಕರ್ನಾಟಕಸ್ ರಿಚ್ ಹೆರಿಟೇಜ್ ಮತ್ತೆ ಕಲ್ಚರ್ ಅನ್ನು ಕೂಡ ಶೋಕೇಸ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ನ ಆಧಾರದ ಮೇಲೆ ಅದನ್ನ ಡಿಸೈನ್ ಮಾಡಿರ್ತಾರೆ. ಸೊ ಇದಕ್ಕೆ ಈಗ ಯುನೆಸ್ಕೋ ವತಿಯಿಂದ ರೆಕಗ್ನೈಸೇಷನ್ ಅನ್ನ ಕೂಡ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 12. ನ್ಯೂ ಮೆಕ್ಸಿಕೋ ಸ್ಕೂಲ್ ಆಫ್ ಮೆಡಿಸಿನ್ ವಿಶ್ವವಿದ್ಯಾನಿಲಯದ ಸಂಶೋಧಕರು ಕೊಲೆಸ್ಟ್ರಾಲ್ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಆವಿಷ್ಕಾರವನ್ನು ಅನಾವರಣಗೊಳಿಸಿದ್ದಾರೆ. ಈ ಆವಿಷ್ಕಾರದ ಸ್ವರೂಪವೇನು? ರಿಸರ್ಚರ್ಸ್ ಅಟ್ ದಿ ಯೂನಿವರ್ಸಿಟಿ ಆಫ್ ನ್ಯೂ ಮೆಕ್ಸಿಕೋ ಸ್ಕೂಲ್ ಆಫ್ ಮೆಡಿಸಿನ್ ಹ್ಯಾವ್ ಅನ್ವೀಲ್ಡ್ the discovery related to cholesterol treatment. What is the nature of this discovery? ಅಂದ್ರೆ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಸ್ಥೂಲಕಾಯ ಅಂತ ನಾವೇನು ಹೇಳ್ತೇವೆ, ನಮ್ಮ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಕೊಬ್ಬಿನ ಅಂಶ ಹೆಚ್ಚಾಗೋದನ್ನ ನಾವು ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೇವೆ. ಸೊ ಈ ಒಂದು ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಲಿಕ್ಕೆ ಈ ಒಂದು ವಿಶ್ವವಿದ್ಯಾನಿಲಯ ಒಂದು ಹೊಸ ಒಂದು ಇನ್ವೆನ್ಷನ್ ಅನ್ನ ಮಾಡಿರುತ್ತೆ. ಆ ಇನ್ವೆನ್ಷನ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಟ್ಟ LDL ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಲಸಿಕೆಯನ್ನ ವಿನ್ಯಾಸಗೊಳಿಸಿದೆ. ವ್ಯಾಕ್ಸಿನ್ ಡಿಸೈನ್ ಟು ಲೋವರ್ ಬ್ಯಾಡ್ LDL ಕೊಲೆಸ್ಟ್ರಾಲ್ ಅಂತ ಕರೀತೇವೆ. ಸೊ ನಾವು ತಿಂತಕ್ಕಂಥ ಒಂದು ಲಿಪಿಡ್ ಏನಿರುತ್ತೆ, ಆ ಲಿಪಿಡ್ ನಲ್ಲಿ 2 ರೀತಿಯ ಒಂದು ಲಿಪಿಡ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಒಂದನ್ನ LDL ಅಂತ ಕರೀತೇವೆ, ಇನ್ನೊಂದನ್ನ HDL ಅಂತ ಕರೀತೇವೆ. LDL ಅಂದ್ರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ ಕರೀತೇವೆ. HDL ಅಂದ್ರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ ಕರೀತೇವೆ. ಸೊ ಇವೆರಡರಲ್ಲಿ HDL ಅನ್ನ ನಾವು ಗುಡ್ ಕೊಲೆಸ್ಟ್ರಾಲ್ ಅಂತ ಕರೀತೇವೆ, ಯಾಕಂದ್ರೆ ಇದರಿಂದ ನಮ್ಗೇನು ತೊಂದರೆ ಆಗೋದಿಲ್ಲ. ಬಟ್ LDL ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಕರಿತೇವೆ. ಸೊ ಈಗ ಈ ಒಂದು ಯೂನಿವರ್ಸಿಟಿಯ ವಿಜ್ಞಾನಿಗಳು ಈ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಏನಿರುತ್ತೆ, ಸೊ ಇದನ್ನ ಕಡಿಮೆ ಮಾಡ್ತಕ್ಕಂಥ ಅಂದ್ರೆ ರಕ್ತದಲ್ಲಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ವ್ಯಾಕ್ಸಿನ್ ಅಥವಾ ಲಸಿಕೆಯನ್ನ ಕಂಡುಹಿಡಿದಿರ್ತಾರೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಲೋವರ್ ದಿ ಕೊಲೆಸ್ಟ್ರಾಲ್ ಲೆವೆಲ್, ಅಂದ್ರೆ ನಮ್ಮ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಕೊಲೆಸ್ಟರಾಲ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಲಸಿಕೆಯನ್ನ ಈಗ ಕಂಡುಹಿಡಿದಿರ್ತಾರೆ. ಸೊ ಇದೊಂದು ಗ್ರೌಂಡ್ ಬ್ರೇಕಿಂಗ್ ಡಿಸ್ಕವರಿ ಆಗಿರುತ್ತೆ. ಬಿಕಾಸ್ ಈ ಒಂದು ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಇತ್ತೀಚೆಗೆ ಬಹಳ ಹೆಚ್ಚಾಗಿ ರ್ಯಾಂಪೆಂಟ್ ಆಗಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಬಿಕಾಸ್ ಆಫ್ ಅವರ್ ಮಾಡರ್ನ್ ಲೈಫ್ ಸ್ಟೈಲ್ ಮತ್ತೆ ಈಟಿಂಗ್ ಹ್ಯಾಬಿಟ್ಸ್ ಮತ್ತೆ ಲ್ಯಾಕ್ ಆಫ್ ಎಕ್ಸರ್ಸೈಸಸ್, ಇದರಿಂದ ಕೊಲೆಸ್ಟ್ರಾಲ್ ಮಟ್ಟ ಬಹಳ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ಒಂದು ವ್ಯಾಕ್ಸಿನ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಬ್ಯಾಡ್ LDL ಕೊಲೆಸ್ಟ್ರಾಲ್ ಏನಿರುತ್ತೆ ಅಂದ್ರೆ ಕೆಟ್ಟದಾಗಿರ್ತಕ್ಕಂಥ ಈ ಒಂದು ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಏನಿರುತ್ತೆ, ಸೊ ಅದನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಇನ್ವೆನ್ಷನ್ ಆಗಿರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 39% of the people worldwide suffer from ಈ ಒಂದು ಕೊಲೆಸ್ಟ್ರಾಲ್. ಇಮ್ಯಾಜಿನ್, ಪ್ರಪಂಚದಲ್ಲಿ 39% ಜನರು ಈ ಒಂದು ಹೈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇಂದ ಸಫರ್ ಆಗ್ತಾ ಇರ್ತಕ್ಕಂಥ ಒಂದು ಕಂಡೀಷನ್ ಆಗಿರುತ್ತೆ. ದ ವ್ಯಾಕ್ಸಿನ್ ಇಸ್ ಆಸ್ ಎಫೆಕ್ಟಿವ್ ಆಸ್ ಎಕ್ಸ್ಪೆನ್ಸಿವ್ PCSK9 ಇನ್ಹಿಬಿಟರ್. ಅಂದ್ರೆ ಇದಕ್ಕಿಂತ ಮುಂಚೆ ಒಂದು ವ್ಯಾಕ್ಸಿನ್ ಇದೆ, ಆ ವ್ಯಾಕ್ಸಿನ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ PCSK9 ಇನ್ಹಿಬಿಟರ್ ಅಂತ ಕರಿತೇವೆ. ಇದಕ್ಕಿಂತ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಮತ್ತೆ ಇದಕ್ಕಿಂತ ಕಡಿಮೆ ವೆಚ್ಚವಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಅನ್ನ ಈಗ ಡೆವಲಪ್ ಮಾಡಿರ್ತಾರೆ. ಹಾಗಿದ್ರೆ PCSK9 ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗಿರುತ್ತೆ.
ಆಗಿರುತ್ತೆ. PCSK9 ಅಂತಕ್ಕಂಥದ್ದು ಒಂದು ಪ್ರೋಟೀನ್ ಆಗಿರುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ದಿಸ್, PCSK9 ಅಂತಕ್ಕಂಥದ್ದು ಒಂದು ಪ್ರೋಟೀನ್ ಆಗಿರುತ್ತೆ. ಈ ಒಂದು ಪ್ರೋಟೀನ್ ಏನ್ ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ವಿ ಆರ್ ಕನ್ಸ್ಯೂಮಿಂಗ್ ಲಿಪಿಡ್, ಲೋ ಡೆನ್ಸಿಟಿ ಲಿಪಿಡ್ ಅನ್ನ ನಾವು ಕನ್ಸ್ಯೂಮ್ ಮಾಡಿದ್ದೇವೆ. ಸೊ ಈ ಒಂದು ಲೋ ಡೆನ್ಸಿಟಿ ಲಿಪಿಡ್ ಏನಿರುತ್ತೆ, ಸೊ ಇದು ಸೆಲ್ ಸರ್ಫೇಸ್ಗೆ ಬರಬೇಕು, ಅಂದ್ರೆ ನಮ್ಮ ಒಂದು ಜೀವಕೋಶ ಏನಿರುತ್ತೆ, ಸೊ ಆ ಒಂದು ಜೀವಕೋಶದ ಮೇಲ್ಮೈಗೆ ಬರಬೇಕಾಗಿರುತ್ತೆ. ಮೇಲ್ಮೈಗೆ ಬರಬೇಕಾಗಿದ್ರೆ ಒಂದು ರಿಸೆಪ್ಟಾರ್ ಇರುತ್ತೆ, ಅದನ್ನ ನಾವು ಗ್ರಾಹಕ ಕೋಶ ಅಥವಾ ಗ್ರಾಹಕಗಳು ಅಂತ ಕರಿತೇವೆ. ಅದನ್ನ ರಿಸೆಪ್ಟಾರ್ ನ ಮುಖಾಂತರ ಅದು ನಮ್ಮ ಜೀವಕೋಶದ ಮೇಲ್ಮೈಗೆ ಬರುತ್ತೆ. ಸೊ ಮೇಲ್ಮೈಗೆ ಬಂದಾಗ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಏನಾಗುತ್ತೆ ಅಂದ್ರೆ ರೀಸೈಕಲ್ ಆಗ್ತಾ ಇರುತ್ತೆ, ಅದರಿಂದ ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸೊ ಈ ಒಂದು ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತಕ್ಕಂಥದ್ದು ಬ್ಲಡ್ ಅಲ್ಲಿ ಉಳ್ಕೊಳ್ಳೋದಿಲ್ಲ. ಬಟ್ ನಮ್ಗೆ ಆಗ್ತಾ ಇರ್ತಕ್ಕಂಥ ಪ್ರಾಬ್ಲಮ್ ಏನು ಅಂದ್ರೆ, ನಮ್ಮ ದೇಹದಲ್ಲಿ ಒಂದು ಪ್ರೋಟೀನ್ ಇರುತ್ತೆ, ಅದನ್ನು ನಾವು PCSK9 ಪ್ರೋಟೀನ್ ಅಂತ ಕರಿತೇವೆ. ಈ ಪ್ರೋಟೀನ್ ಏನ್ ಮಾಡುತ್ತೆ ಅಂದ್ರೆ ಈ ರಿಸೆಪ್ಟಾರ್ ಅನ್ನ ಬ್ಲಾಕ್ ಮಾಡುತ್ತೆ. ಯಾವಾಗ ಈ ರಿಸೆಪ್ಟಾರ್ ಅನ್ನ ಬ್ಲಾಕ್ ಮಾಡುತ್ತೆ, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಬ್ಲಡ್ ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಅದು ಸೆಲ್ ಸರ್ಫೇಸ್ಗೆ ಬರೋದಿಲ್ಲ. ಸೊ ಯಾವಾಗ ಅದು ಸೆಲ್ ಸರ್ಫೇಸ್ಗೆ ಬರೋದಿಲ್ಲ, ಸೊ ಇದು ನಮ್ಮ ರಕ್ತದಲ್ಲಿ ಅದರ ಕಾನ್ಸಂಟ್ರೇಷನ್ ಬಹಳ ಜಾಸ್ತಿ ಆಗುತ್ತೆ. ಸೊ ಅವಾಗ ನಾವು ಹೆಚ್ಚಿನ ಕಾಂಪ್ಲಿಕೇಶನ್, ಕಾರ್ಡಿಯೋವ್ಯಾಸ್ಕ್ಯುಲರ್, ಒಬೆಸಿಟಿ, ಅದಾದ್ಮೇಲೆ ಈವನ್ ಡಯಾಬಿಟಿಸ್, ಈ ರೀತಿಯ ಎಲ್ಲ ಕಾಯಿಲೆಗಳನ್ನ ನಾವು ಪಡೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈಗ ಇನಿಷಿಯೇಟ್ ಮಾಡಿರ್ತಕ್ಕಂಥ ಅಥವಾ ಡೆವಲಪ್ ಮಾಡಿರ್ತಕ್ಕಂಥ ವ್ಯಾಕ್ಸಿನ್ ಏನಿರುತ್ತೆ, ಇದು PCSK9 ಪ್ರೋಟೀನ್ ಅನ್ನ ಬ್ಲಾಕ್ ಮಾಡುತ್ತೆ. ಸೊ ಯಾವಾಗ ಇದು PCSK9 ಅನ್ನ ಪ್ರೋಟೀನ್ ಅನ್ನ ಬ್ಲಾಕ್ ಮಾಡುತ್ತೆ, ಅವಾಗ ಈ ರಿಸೆಪ್ಟಾರ್ ಆಕ್ಟಿವ್ ಆಗಿರುತ್ತೆ. ಯಾವಾಗ ಈ ರಿಸೆಪ್ಟಾರ್ ಆಕ್ಟಿವ್ ಆಗಿರುತ್ತೆ, ಸೊ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಈ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅನ್ನ ಸೆಲ್ ಸರ್ಫೇಸ್ಗೆ ತೆಗೆದುಕೊಂಡು ಬರುತ್ತೆ. ಸೊ ಅವಾಗ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಬ್ಲಡ್ ಅಲ್ಲಿ ಕಡಿಮೆ ಆಗುತ್ತೆ ಮತ್ತು ಅದು ರೀಸೈಕಲ್ ಆಗುತ್ತೆ. ಸೊ ಅದರಿಂದ ನಮಗೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಸೊ ಈ ಒಂದು ಕಾನ್ಸೆಪ್ಟ್ ನ ಆಧಾರದ ಮೇಲೆ ಒಂದು ಲಸಿಕೆಯನ್ನ ಈಗ ಡೆವಲಪ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 13. IISc ಸದಸ್ಯ ಅಧ್ಯಾಪಕರನ್ನು 2023ರಲ್ಲಿ 10 ಯುರೋಪಿಯನ್ ಮಾಲಿಕ್ಯುಲಾರ್ ಬಯಾಲಜಿ ಆರ್ಗನೈಸೇಷನ್ ಗ್ಲೋಬಲ್ ಇನ್ವೆಸ್ಟಿಗೇಟರ್ಸ್ಗಳಲ್ಲಿ ಒಬ್ಬರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅವರಿಗೆ ಈ ಮನ್ನಣೆಯನ್ನು ಗಳಿಸಿದ ಅವರ ಯೋಜನೆ ಯಾವುದು? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಎಂಬೋ ಅಂದರೆ ಯುರೋಪಿಯನ್ ಮಾಲಿಕ್ಯುಲಾರ್ ಬಯಾಲಜಿ ಆರ್ಗನೈಸೇಷನ್ ಅಂತ ಕರಿತೇವೆ. ಈ ಒಂದು ಯುರೋಪಿಯನ್ ಮಾಲಿಕ್ಯುಲಾರ್ ಬಯಾಲಜಿ ಆರ್ಗನೈಸೇಷನ್ ಏನಿದೆ, ಸೊ ಇದರಲ್ಲಿ 10 ವಿಜ್ಞಾನಿಗಳನ್ನು ಪ್ರಪಂಚದಾದ್ಯಂತ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆ 10 ವಿಜ್ಞಾನಿಗಳಲ್ಲಿ ನಮ್ಮ ಭಾರತ ದೇಶದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಇರ್ತಕ್ಕಂಥ ಅಧ್ಯಾಪಕರು ಕೂಡ ಆಯ್ಕೆ ಆಗಿರ್ತಾರೆ. ಹಾಗಿದ್ರೆ ಅವರ ಕಾಂಟ್ರಿಬ್ಯೂಷನ್ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೈವಿಕ ಫಿಲಂಗಳ ಎಂಜೈಮ್ಯಾಟಿಕ್ ಪ್ರಕರಣ, ಅಂದ್ರೆ ಎಂಜೈಮ್ಯಾಟಿಕ್ ಪ್ರಸರಣ, ಎಂಜೈಮ್ಯಾಟಿಕ್ ಡಿಸ್ಪರ್ಷನ್ ಆಫ್ ದಿ ಬಯೋಫಿಲಮ್ಸ್ ನ ಏರಿಯಾದಲ್ಲಿ ಇವರು ಕೆಲಸ ಮಾಡಿರ್ತಾರೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಬಯೋಫಿಲಮ್ಸ್ ಅನ್ನೋದನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅವರ ಹೆಸರನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ, ದೇಬಸಿಸ್ ದಾಸ್ ಅಂತ ಕರಿತೇವೆ. ಸೊ ಇವರು ಎಂಬೋ ಗ್ಲೋಬಲ್ ಇನ್ವೆಸ್ಟಿಗೇಟರ್ 2023ಗೆ ಭಾರತ ದೇಶದಿಂದ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಅಧ್ಯಾಪಕರಾಗಿರ್ತಾರೆ. ಸೊ ಬಯೋಫಿಲಮ್ಸ್ ಅಂದ್ರೆ, ಬಯೋ ಅಂದ್ರೆ ನಮಗೆ ಗೊತ್ತು, ಇದು ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಅಥವಾ ಈ ಒಂದು ಸೂಕ್ಷ್ಮ ಜೀವಿಗಳನ್ನ ನಾವು ಬಯೋಗೆ ರಿಲೇಟ್ ಮಾಡಬಹುದಾಗಿರುತ್ತೆ. ಬಟ್ ಇದು ಕಲೆಕ್ಷನ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರುತ್ತೆ, ಅಂದ್ರೆ ಸೂಕ್ಷ್ಮ ಜೀವಿಗಳ ಒಂದು ಸಮುದಾಯವಾಗಿರುತ್ತೆ. ಸೊ ಇದು ಇಟ್ ಕ್ಯಾನ್ ಗ್ರೋ ಆನ್ ಮೆನಿ ಡಿಫರೆಂಟ್ ಸರ್ಫೇಸಸ್, ಅಂದ್ರೆ ನಮ್ಮ ದೇಹದ ಅನೇಕ ಮೇಲ್ಮೈಗಳ ಮೇಲೆ ಬೆಳೀತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಯಾವಾಗ ಈ ಒಂದು ಸೂಕ್ಷ್ಮ ಜೀವಿಗಳು ನಮ್ಮ ದೇಹದ ವಿವಿಧ ಭಾಗಗಳ ಮೇಲ್ಮೈ ಮೇಲೆ ಬೆಳ್ಕೊಳ್ತವೆ, ಸೊ ಅದರಿಂದ ನಾವು ಸಾಕಷ್ಟು ಕಾಯಿಲೆಗಳನ್ನ ಅಥವಾ ಕಾಂಪ್ಲಿಕೇಶನ್ಸ್ ಅನ್ನ ಫೇಸ್ ಮಾಡಬೇಕಾಗಿರುತ್ತೆ. ಆ ರೀತಿಯ ಒಂದು ರಚನೆಯನ್ನ ನಾವು ಬಯೋಫಿಲಮ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ, ನಮ್ಮ ಹಲ್ಲುಗಳ ಒಳಭಾಗದಲ್ಲೂ ಕೂಡ ಈ ರೀತಿಯ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾಲನಿಗಳು ಬೆಳವಣಿಗೆ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದೇ ರೀತಿ ಫ್ಲೂರೈಡ್ ಇಂದ ಕೂಡ ಆಗುತ್ತೆ. ಐ ಆಮ್ ನಾಟ್ ಶೋಯಿಂಗ್ ದಟ್ ಪರ್ಟಿಕ್ಯುಲರ್ ಪಿಕ್ಚರ್. ಇದು ಬಯೋಫಿಲಮ್ಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಈ ರೀತಿಯ ಬಯೋಫಿಲಮ್ಸ್ ಗಳನ್ನ ಕಡಿಮೆ ಮಾಡತಕ್ಕಂಥ ಒಂದು ಡಿಸ್ಕವರಿಯನ್ನ ನಮ್ಮ IISc ಪ್ರಾಧ್ಯಾಪಕರು ಮಾಡಿರುವ ಕಾರಣದಿಂದ ಎಂಬೋಗೆ ಅವರು ಕೂಡ ಆಯ್ಕೆ ಆಗಿರ್ತಾರೆ. ಹಾಗಿದ್ರೆ ಈ ಒಂದು ಬಯೋಫಿಲಮ್ಸ್ ಯಾವ ಸೂಕ್ಷ್ಮ ಜೀವಿಗಳಿಂದ ರಚನೆ ಆಗ್ಬೋದು ಅಂದ್ರೆ, ಅದು ಬ್ಯಾಕ್ಟೀರಿಯಾ ಆಗಿರ್ಬೋದಾಗಿರುತ್ತೆ, ಫಂಗೈ ಆಗಿರ್ಬೋದಾಗಿರುತ್ತೆ, ಅಥವಾ ಪ್ರೊಟಿಸ್ಟ್ ಆಗಿರ್ಬೋದಾಗಿರುತ್ತೆ. ಯಾವ್ದ್ರಿಂದ ಬೇಕಾಗಿದ್ರು ರಚನೆ ಆಗಿರ್ತಕ್ಕಂಥ ಒಂದು ಸಬ್ಸ್ಟೆನ್ಸ್ ಆಗಿರುತ್ತೆ. ಸೊ ಹಾಗಿದ್ರೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಎಂಬೋ ಅಂದ್ರೆ ಏನು ಅಂತ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಈ ಒಂದು ಎಂಬೋಗೆ ನಮ್ಮ ಭಾರತ ದೇಶದ IISc ಪ್ರಾಧ್ಯಾಪಕರನ್ನ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಸೊ ಫಾರ್ ಇಸ್ ಪ್ರಾಜೆಕ್ಟ್ ಆನ್ ಎಂಜೈಮ್ಯಾಟಿಕ್ ಡಿಸ್ಪರ್ಷನ್, ಅಂದ್ರೆ ಆ ಒಂದು ಬಯೋಫಿಲಮ್ ಏನಿರುತ್ತೆ ಅದನ್ನ ಕಿಣ್ವಗಳನ್ನ ಉಪಯೋಗಿಸಿಕೊಂಡು ಡಿಸಾಲ್ವ್ ಮಾಡ್ತಕ್ಕಂಥ ಒಂದು ಡಿಸ್ಕವರಿಯನ್ನ ಮಾಡಿರ್ತಾರೆ. ಸೊ ಈ ಒಂದು ಕಾರಣದಿಂದ ಇವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಅವರ ಹೆಸರನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಡಾಕ್ಟರ್ ದೇಬಸಿಸ್ ದಾಸ್ ಅಂತ ಕರಿತೇವೆ. ಈಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಇನ್ಆರ್ಗ್ಯಾನಿಕ್ ಅಂಡ್ ಫಿಸಿಕಲ್ ಕೆಮಿಸ್ಟ್ರಿ. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಇನ್ಆರ್ಗ್ಯಾನಿಕ್ ಮತ್ತೆ ಫಿಸಿಕಲ್ ಕೆಮಿಸ್ಟ್ರಿ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಇವರು ಡೆವಲಪ್
ಮಾಡಿರ್ತಕ್ಕಂಥ ಈ ಒಂದು ಎಂಜೈಮ್ಯಾಟಿಕ್ ಡಿಸ್ಪರ್ಷನ್ ಏನಿರುತ್ತೆ, ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಮೆನಿ ಇಂಡಿಯನ್ ಸಿಟಿಸನ್ಸ್ ಹೂ ಆರ್ ಸಫರಿಂಗ್ ಫ್ರಮ್ ವೇರಿಯಸ್ ಬಯೋಫಿಲಮ್ ಅಸೋಸಿಯೇಟೆಡ್ ಇನ್ಫೆಕ್ಷನ್ಸ್. ಅಂದ್ರೆ ಈ ಒಂದು ಜೈವಿಕ ಫಿಲಮ್ ಏನಿರುತ್ತೆ ಅದರಿಂದ ಅಸೋಸಿಯೇಟ್ ಆಗಿ ಬಳಲ್ತಾ ಇರ್ತಕ್ಕಂಥ ಸಾಕಷ್ಟು ಜನರಿಗೆ ಸುಲಭವಾಗ್ತಕ್ಕಂಥ ಅಥವಾ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಕ್ಕಂಥ ವಿಧಾನವನ್ನ ಇವರು ಕಂಡು ಹಿಡಿದಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 14. ಲೋಕಸಭೆಯು ಇತ್ತೀಚೆಗೆ ಅಂಗೀಕರಿಸಿದ ಟೆಲಿಕಾಂ ಬಿಲ್ 2023 ಅಸ್ತಿತ್ವದಲ್ಲಿರುವ ಯಾವ ಕಾನೂನನ್ನು ಬದಲಿಸಲು ಉದ್ದೇಶಿಸುತ್ತದೆ? ಸೊ ಇದು ಕೂಡ ಒಂದು ಬಿಲ್ ಆಗಿರುತ್ತೆ. ಸೊ ಈ ಒಂದನ್ನು ನಾವು ಟೆಲಿಕಾಂ ಬಿಲ್ 2023 ಅಂತ ಕರಿತೇವೆ. ಇದು ಎಕ್ಸಿಸ್ಟಿಂಗ್ ಆಗಿರ್ತಕ್ಕಂಥ ಯಾವ ಬಿಲ್ ಅನ್ನ ರೀಪ್ಲೇಸ್ ಮಾಡುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತೀಯ ಟೆಲಿಗ್ರಾಫ್ ಕಾಯ್ದೆ 1885 ಅಥವಾ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ 1885. ಸೊ ಡೇಟ್ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೊಮ್ಮೆ ಇದು ಬ್ರಿಟಿಷರ ಕಾಲದಲ್ಲಿ ಮಾಡಿದ್ದಂತಹ ಒಂದು ಕಾಯ್ದೆ ಆಗಿರುತ್ತೆ. ಈ ಒಂದು ಕಾಯ್ದೆಯನ್ನ ರೀಪ್ಲೇಸ್ ಮಾಡತಕ್ಕಂತ ಒಂದು ಬಿಲ್, ಆ ಬಿಲ್ ಅನ್ನ ನಾವು ಟೆಲಿಕಾಂ ಬಿಲ್ 2023 ಅಂತ ಕರಿತೇವೆ. ಅದನ್ನ ಈಗ ಲೋಕಸಭೆಯಲ್ಲಿ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಈ ಒಂದು ಲೋಕಸಭೆಯಲ್ಲಿ ಅಂಗೀಕಾರ ಮಾಡಿರ್ತಕ್ಕಂಥ ಈ ಒಂದು ಟೆಲಿಕಾಂ ಬಿಲ್ 2023 ಏನಿರುತ್ತೆ, ಇಟ್ ರೀಪ್ಲೇಸಸ್ ಲಾಸ್ ಇನ್ಕ್ಲೂಡಿಂಗ್ 138 years old ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್. ಸೊ 138 ವರ್ಷಗಳ ಹಳೆಯದಾಗಿರ್ತಕ್ಕಂಥ ಈ ಒಂದು ಟೆಲಿಗ್ರಾಫ್ ಕಾಯ್ದೆ ಏನಿರುತ್ತೆ, ಸೊ ಅದನ್ನ ರೀಪ್ಲೇಸ್ ಮಾಡ್ತಕ್ಕಂಥ ಒಂದು ಕಾಯ್ದೆಯನ್ನ ಅಂಗೀಕಾರ ಮಾಡಲಾಗಿರುತ್ತೆ. ಹಾಗಿದ್ರೆ ಇದರಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ರಿಫಾರ್ಮ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಹಸ್ ಸಿಂಪ್ಲಿಫೈಡ್ ದಿ ರೆಗ್ಯುಲೇಟರಿ ಅಂಡ್ ಲೈಸೆನ್ಸಿಂಗ್ ರಿಜಮ್. ಅಂದ್ರೆ ಈ ಒಂದು ಟೆಲಿಗ್ರಾಫ್ ಇಂಡಸ್ಟ್ರಿಗೆ, ಟೆಲಿಕಾಂ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಈ ಒಂದು ಲೈಸೆನ್ಸಿಂಗ್ ರಿಜಿಮ್ ಮತ್ತೆ ರೆಗ್ಯುಲೇಟರಿ ನಾರ್ಮ್ಸ್ ಏನಿರುತ್ತೆ, ಅಂದ್ರೆ ನಿಯಂತ್ರಣ ಮತ್ತೆ ಈ ಒಂದು ಪರವಾನಗಿಯನ್ನ ಪಡಿತಕ್ಕಂಥ ಒಂದು ವ್ಯವಸ್ಥೆ ಏನಿರುತ್ತೆ ಅದನ್ನ ಇನ್ನೂ ಸರಳೀಕರಣಗೊಳಿಸಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ದೇ ಹ್ಯಾವ್ ರಿಮೂವ್ಡ್ ಬಾಟಲ್ ನೆಕ್ಸ್ ಇನ್ ಕ್ರಿಯೇಟಿಂಗ್ ಟೆಲಿಕಾಂ ಇನ್ಫ್ರಾಸ್ಟ್ರಕ್ಚರ್. ಈ ಒಂದು ಟೆಲಿಕಾಂ ಮೂಲ ಸೌಕರ್ಯವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಇರತಕ್ಕಂಥ ಒಂದು ಬಾಟಲ್ ನೆಕ್ ಅಥವಾ ರಶ್ ಏನಿರುತ್ತೆ ಅದನ್ನ ರಿಡ್ಯೂಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಇಲ್ಲಿ ಮಾಡಿರ್ತಾರೆ. ಅದಾದ್ಮೇಲೆ ದ ಗವರ್ನಮೆಂಟ್ ಟೆಂಪರರಿಲಿ ಟೇಕ್ಸ್ ಕಂಟ್ರೋಲ್ ಆಫ್ ಟೆಲಿಕಾಂ ಸರ್ವಿಸಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ. ಅಂದ್ರೆ ಟೆಲಿಕಾಂ ಅಂದ್ರೆ ನಮ್ಗೆ ಗೊತ್ತು, ಸೊ ಇದು ಮೇಜರ್ ಕಮ್ಯುನಿಕೇಶನ್ ಸೆಕ್ಟರ್ ಆಗಿರೋದ್ರಿಂದ ಭಾರತ ಸರ್ಕಾರ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಈ ಟೆಲಿಕಾಂ ಸೆಕ್ಟರ್ ಅಥವಾ ಸರ್ವಿಸ್ ಏನಿರುತ್ತೆ ಅದನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಬಹುದಾಗಿರ್ತಕ್ಕಂಥ ಕೆಲವೊಂದು ಪ್ರಾವಿಷನ್ಸ್ ಅನ್ನ ಮಾಡಿರ್ತಾರೆ. ಪ್ರೊವೈಡೆಡ್ they also provided non-auction route for the allocation of satellite spectrum. ಅಂದ್ರೆ ಈ ಒಂದು ಯಾವುದೋ ಒಂದು ನ್ಯೂಸ್ ಚಾನಲ್ ಅನ್ನು ಲಾಂಚ್ ಮಾಡಬೇಕಾಗಿದ್ರೆ ನೀವು ಒಂದು ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಅನ್ನ ಖರೀದಿ ಮಾಡಬೇಕಾಗಿರುತ್ತೆ. ಖರೀದಿ ಮಾಡಬೇಕಾಗಿದ್ರೆ ಮುಂಚೆ ಆಕ್ಷನ್ ಮಾಡ್ತಾ ಇದ್ರು. ಆಕ್ಷನ್ ಮಾಡುವುದರ ಮುಖಾಂತರ ಯಾರು ಹೈಯೆಸ್ಟ್ ಬಿಡ್ಡರ್ ಇರ್ತಾರೆ ಅವರಿಗೆ ಆ ಒಂದು ಸ್ಪೆಕ್ಟ್ರಮ್ ಅನ್ನ ಕೊಡ್ತಾ ಇದ್ರು. ಆ ಒಂದು ನಾನ್ ಆಕ್ಷನ್ ರೂಟ್ ಅನ್ನ ಈಗ ದೇ ಆರ್ ಪ್ರೊವೈಡಿಂಗ್ ನಾನ್ ಆಕ್ಷನ್ ರೂಟ್. ಅಂದ್ರೆ ಇನ್ಮೇಲೆ ಆಕ್ಷನ್ ಇರೋದಿಲ್ಲ. ಸೊ ಅವರೊಂದು ರೇಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಆ ರೇಟ್ ಅಲ್ಲಿ ನಾವು ಸ್ಪೆಕ್ಟ್ರಮ್ ಅನ್ನ ತೆಗೆದುಕೊಳ್ತಾ ಒಂದು ಅವಕಾಶವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಟೆಲಿಕಮ್ಯುನಿಕೇಶನ್ ಮೇ ಬಿ ಇಂಟರ್ಸೆಪ್ಟೆಡ್ ಆನ್ ಸ್ಪೆಷಲ್ ಗ್ರೌಂಡ್ಸ್ ಇನ್ಕ್ಲೂಡಿಂಗ್ ಸೆಕ್ಯೂರಿಟಿ ಆಫ್ ದಿ ಸ್ಟೇಟ್, ಪಬ್ಲಿಕ್ ಆರ್ಡರ್ ಮತ್ತೆ ಪ್ರಿವೆನ್ಷನ್ ಆಫ್ ಅಫೆನ್ಸಸ್. ಅಂದ್ರೆ ಕೆಲವೊಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಕೆಲವೊಂದು ಸೆಕ್ಯೂರಿಟಿ ಇಶ್ಯೂಸ್ ಆದಾಗ ಆ ಒಂದು ಟೆಲಿಕಮ್ಯುನಿಕೇಶನ್ ಏನಿರುತ್ತೆ ಅದನ್ನ ಇಂಟರ್ಸೆಪ್ಟ್ ಮಾಡ್ತಕ್ಕಂಥ ಅಧಿಕಾರವನ್ನ ಸರ್ಕಾರ ಪಡೆದುಕೊಂಡಿರುತ್ತೆ. ಅದಾದ್ಮೇಲೆ ಟೆಲಿಕಾಂ ಸರ್ವಿಸಸ್ ಮೇ ಬಿ ಸಸ್ಪೆಂಡೆಡ್ ಆನ್ ಸಿಮಿಲರ್ ಗ್ರೌಂಡ್ಸ್. ಆ ಒಂದು ಟೆಲಿಕಾಂ ಸರ್ವಿಸಸ್ ಏನಿರುತ್ತೆ ಅದನ್ನ ಸಂಪೂರ್ಣವಾಗಿ ಸಸ್ಪೆಂಡ್ ಮಾಡ್ತಕ್ಕಂಥ ಅಧಿಕಾರವನ್ನು ಕೂಡ ಸೊ ಭಾರತ ಸರ್ಕಾರ ಪಡೆದಿರುತ್ತೆ ಈ ಒಂದು ಬದಲಾವಣೆಗಳ ಮುಖಾಂತರ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 15. ಈ ಕೆಳಗಿನ ಯಾವ ಸ್ಥಳಗಳು ತಮ್ಮ ಪರಿವರ್ತಕ ಪರಂಪರೆಯ ಅಭ್ಯಾಸಗಳಿಗಾಗಿ ಸುಸ್ಥಿರ ಅಭಿವೃದ್ಧಿಗಾಗಿ ವಿಶೇಷ ಮನ್ನಣೆಯನ್ನ ಪಡೆದಿದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಲೊಕೇಶನ್ಸ್ ರಿಸೀವ್ಡ್ ಸ್ಪೆಷಲ್ ರೆಕಗ್ನಿಷನ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಫಾರ್ ದೇರ್ ಟ್ರಾನ್ಸ್ಫಾರ್ಮೇಟಿವ್ ಹೆರಿಟೇಜ್ ಪ್ರಾಕ್ಟೀಸಸ್? ಇದಕ್ಕೆ ಇನ್ನೊಂದು ಪಾಯಿಂಟ್ ಅನ್ನ ಆಡ್ ಮಾಡ್ಕೊಳ್ಳಿ. ಸೊ ಈ ಒಂದು ರೆಕಗ್ನಿಷನ್ ಅನ್ನ ಕೊಟ್ಟಿರ್ತಕ್ಕಂಥವ್ರು ಮತ್ತೊಮ್ಮೆ ಯುನೆಸ್ಕೋದವರು ಕೊಟ್ಟಿರ್ತಕ್ಕಂಥ ಒಂದು ರೆಕಗ್ನಿಷನ್ ಆಗಿರುತ್ತೆ. ಇದರಲ್ಲಿ ಒಂದು ಕ್ಯಾಟಗರಿ ಬರುತ್ತೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸುಸ್ಥಿರ ಅಭಿವೃದ್ಧಿಗಾಗಿ ವಿಶೇಷ ಮನ್ನಣೆ ಅಂತ ಕರಿತೇವೆ. ಈ ಒಂದು ಕ್ಯಾಟಗರಿಯಲ್ಲಿ ಭಾರತ ದೇಶದಿಂದ ಯಾವ ಪ್ರದೇಶಕ್ಕೆ ರೆಕಗ್ನಿಷನ್ ಅನ್ನು ಕೊಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಂಜಾಬ್ನ ಪೀಪಲ್ ಹವೇಲಿ ಮತ್ತು ಕಠ್ಮಂಡುವಿನಲ್ಲಿರ್ತಕ್ಕಂಥ ಸಕಾಮಿ ಚೆನ್ ಇವೆರಡಕ್ಕೂ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಕ್ಕಂಥ ಒಂದು ಕ್ಯಾಟಗರಿಯಲ್ಲಿ ಯುನೆಸ್ಕೋ ವತಿಯಿಂದ ಈಗ ರೆಕಗ್ನಿಷನ್ ಅನ್ನ ಕೊಡಲಾಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ ಏನು ಅಂದ್ರೆ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಅವಾರ್ಡ್ಸ್ 2023 ಅಂತ ಕರಿತೇವೆ. ಏಷ್ಯಾ ಪೆಸಿಫಿಕ್ ನಲ್ಲಿರ್ತಕ್ಕಂಥ ರಾಷ್ಟ್ರಗಳ ಕೆಲವೊಂದು ಪ್ರದೇಶಗಳಿಗೆ ಪ್ರಶಸ್ತಿಯನ್ನ ಯುನೆಸ್ಕೋ ವತಿಯಿಂದ ನೀಡಲಾಗಿರುತ್ತೆ. ಆ ಪ್ರಶಸ್ತಿಗಳಲ್ಲಿ ಭಾರತ ರಾಷ್ಟ್ರಕ್ಕೂ ಕೂಡ 6 ಪ್ರಶಸ್ತಿಗಳನ್ನ ಕೊಡಲಾಗಿರುತ್ತೆ. ಅಂದ್ರೆ ಭಾರತ ದೇಶದಲ್ಲಿ 6 ಪ್ರದೇಶಗಳನ್ನ ರೆಕಗ್ನೈಸ್ ಮಾಡಿರ್ತಾರೆ, ಚೈನಾದಲ್ಲಿ 5 ಪ್ರದೇಶಗಳನ್ನ ರೆಕಗ್ನೈಸ್ ಮಾಡಿರ್ತಾರೆ ಮತ್ತು ನೇಪಾಳನಲ್ಲಿ 1 ಪ್ರದೇಶವನ್ನ ರೆಕಗ್ನೈಸ್ ಮಾಡಿರ್ತಾರೆ. ಹಾಗಿದ್ರೆ ಭಾರತದಲ್ಲಿ ರೆಕಗ್ನೈಸ್ ಆಗಿರ್ತಕ್ಕಂಥ ಪ್ಲೇಸಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಸೊ ಫಸ್ಟ್ ಕ್ಯಾಟಗರಿಯನ್ನ ನಾವು ಅವಾರ್ಡ್ ಆಫ್ ಎಕ್ಸಲೆನ್ಸ್ ಅಂತ ಕರಿತೇವೆ, ಶ್ರೇಷ್ಠತೆಯ ಪ್ರಶಸ್ತಿ ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನ ಯಾರು ಕೊಟ್ಟಿರ್ತಾರೆ ಅಂದ್ರೆ
ರಾಮ್ಬಾಗ್ ಗೇಟ್ ಇನ್ ಅಮೃತ್ಸರ್. ಸೊ ಅಮೃತ್ಸರದಲ್ಲಿ ಒಂದು ರಾಮ್ಬಾಗ್ ಗೇಟ್ ಅಂತ ಇರುತ್ತೆ, ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಶ್ರೇಷ್ಠತೆಯ ಕ್ಯಾಟಗರಿಯಲ್ಲಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಎರಡನೆಯದನ್ನ ಅವಾರ್ಡ್ ಆಫ್ ಡಿಸ್ಟಿಂಕ್ಷನ್ ಅಂತ ಕರಿತೇವೆ. ಅವಾರ್ಡ್ ಆಫ್ ಡಿಸ್ಟಿಂಕ್ಷನ್ ಅಂದ್ರೆ ವಿಶಿಷ್ಟ ಪ್ರಶಸ್ತಿ ಅಂತ ಕರಿತೇವೆ. ಸೊ ಇದಕ್ಕೆ ಕರ್ಣಿಕಾರ ಮಂಟಪಂ ಅಟ್ ಕನ್ನಮಂಗಲಂ. ಸೊ ಕನ್ನಮಂಗಲಂ ಇರ್ತಕ್ಕಂಥ ಒಂದು ಮಂಟಪಂಗೆ ಕೊಟ್ಟಿರ್ತಾರೆ. ಇದು ಇರ್ತಕ್ಕಂಥದ್ದು ಭಗವತಿ ಟೆಂಪಲ್ ಕೇರಳದ ಭಗವತಿ ಟೆಂಪಲ್ ನಲ್ಲಿ ಒಂದು ಮಂಟಪಂ ಇರುತ್ತೆ. ಆ ಒಂದು ಮಂಟಪಂನ ನಾವು ಕರ್ಣಿಕಾರ ಮಂಟಪಂ ಅಂತ ಕರಿತೇವೆ. ಸೊ ಇದಕ್ಕೆ ವಿಶಿಷ್ಟ ಪ್ರಶಸ್ತಿಯನ್ನ ಯುನೆಸ್ಕೋ ವತಿಯಿಂದ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಆರ್ಡರ್ ಆಫ್ ಮೆರಿಟ್ ಅಂತ ಕರಿತೇವೆ. ಸೊ ಮೆರಿಟ್ ಪ್ರಶಸ್ತಿಯನ್ನ 1, 2, 3 ಬಿಲ್ಡಿಂಗ್ಸ್ ಗಳಿಗೆ ನೀಡಲಾಗಿರುತ್ತೆ. ಒಂದು ಚರ್ಚ್ ಆಫ್ ಎಪಿಫ್ಯಾನಿ ಇನ್ ಗುರುಗ್ರಾಮ್ ನಲ್ಲಿರ್ತಕ್ಕಂಥ ಒಂದು ಎಪಿಫ್ಯಾನಿ ಚರ್ಚ್ಗೆ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಡೇವಿಡ್ ಸಾಸೋನ್ ಲೈಬ್ರರಿ ಅಂಡ್ ರೀಡಿಂಗ್ ರೂಮ್ ಇನ್ ಮುಂಬೈ. ಸೊ ಡೇವಿಡ್ ಸಾಸೋನ್ ಲೈಬ್ರರಿ ಮತ್ತೆ ರೀಡಿಂಗ್ ರೂಮ್ ಇನ್ ಮುಂಬೈಗೆ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಬಿಕನೇರ್ ಹೌಸ್ ಇನ್ ನ್ಯೂ ಡೆಲ್ಲಿ. ಸೊ ನ್ಯೂ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಬಿಕನೇರ್ ಹೌಸ್ಗೆ ಈ ಒಂದು ಮೆರಿಟ್ ಕ್ಯಾಟಗರಿಯಲ್ಲಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಅದಾದ್ಮೇಲೆ ಪೀಪಲ್ ಹವೇಲಿ, ನಾನು ಇದನ್ನೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದು, ಪೀಪಲ್ ಹವೇಲಿ ಪಂಜಾಬ್ ಮತ್ತೆ ಸೀಕಮ್ ಚೆನ್ ಇನ್ ಕಠ್ಮಂಡು. ಸೊ ಇವೆರಡಕ್ಕೆ ಸ್ಪೆಷಲ್ ರೆಕಗ್ನಿಷನ್ ಫಾರ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್. ಸೊ ಸುಸ್ಥಿರ ಅಭಿವೃದ್ಧಿಗಾಗಿ ಈ 2 ಕಟ್ಟಡಗಳಿಗಾಗಿ ಯುನೆಸ್ಕೋ ವತಿಯಿಂದ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಈ ಪ್ರದೇಶಗಳ ಸ್ವಲ್ಪ ಒಂದು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಫಸ್ಟ್ ನಾವು ಚರ್ಚ್ ಎಪಿಫ್ಯಾನಿ ಆಫ್ ಗುರುಗ್ರಾಮ್. ಸೊ ಗುರುಗ್ರಾಮ್ನಲ್ಲಿರ್ತಕ್ಕಂಥ ಎಪಿಫ್ಯಾನಿ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಫ್ರಮ್ 1856 to 1866 ಮಿಲಿಟರಿ ಆಫೀಸರ್ಸ್ ಅಂಡ್ ಬ್ರಿಟಿಷ್ ರೆಸಿಡೆಂಟ್ಸ್ ಯೂಸ್ಡ್ ದಿಸ್ ಪ್ಲೇಸ್ ಫಾರ್ ಪ್ರೇಯರ್ಸ್. ಸೊ 1856ರಿಂದ 1866ರವರೆಗೆ ಮಿಲಿಟರಿ ಆಫೀಸರ್ಗಳು ಮತ್ತೆ ಬ್ರಿಟಿಷ್ ಅಧಿಕಾರಿಗಳು ಸೊ ಈ ಒಂದು ಪ್ರದೇಶವನ್ನ ಚರ್ಚ್ ಅನ್ನ ಪ್ರೇಯರ್ ಮಾಡಲಿಕ್ಕೆ ಬಳಕೆ ಮಾಡ್ತಾ ಇದ್ರು. ಸೊ ಇಟ್ ವಾಸ್ ಬಿಲ್ಟ್ ವೆನ್ ಬಿಷಪ್ ಆಫ್ ಕೋಲ್ಕತ್ತಾ ಕೇಮ್ ಟು ಚರ್ಚ್ ಆಫ್ ಹಿಸಾರ್ ಇನ್ 1866. ಸೊ 1866 ಅಲ್ಲಿ ಇಟ್ ವಾಸ್ ಬಿಲ್ಟ್ ವೆನ್ ಬಿಷಪ್ ಆಫ್ ಕೋಲ್ಕತ್ತಾ. ಸೊ ಕೋಲ್ಕತ್ತಾದ ಬಿಷಪ್ ಕೇಮ್ ಟು ಚರ್ಚ್ ಆಫ್ ಇಸಾರ್ ಇನ್ 1886 ಅಲ್ಲಿ ಬಂದಾಗ ಈ ಒಂದು ಚರ್ಚ್ ಅನ್ನ ಡೆವಲಪ್ ಮಾಡಲಾಗಿರುತ್ತೆ. ನೆಕ್ಸ್ಟ್ ಪೀಪಲ್ ಹವೇಲಿ ಆಫ್ ಗುರುದಾಸ್ಪುರ್. ಸೊ ಈ ಒಂದು ಗುರುದಾಸ್ಪುರ್ ಏನಿದೆ, ಸೊ ಇಟ್ ಈಸ್ ಹೆರಿಟೇಜ್ ರೂರಲ್ ಹೋಮ್ ಸ್ಟೇ ಇನ್ ಗುರುದಾಸ್ಪುರ್ ಡಿಸ್ಟ್ರಿಕ್ಟ್ ಆಫ್ ಪಂಜಾಬ್. ಸೊ ಪಂಜಾಬ್ನಲ್ಲಿ ಇರ್ತಕ್ಕಂಥ ಒಂದು ಹೋಮ್ ಸ್ಟೇ ಅಂತ ಕರಿತೇವೆ ಅಥವಾ ಗ್ರಾಮೀಣ ಹೋಮ್ ಸ್ಟೇ ಅಂತ ಕರಿತೇವೆ. ಸೊ ಇತ್ತೀಚೆಗೆ ನಾವು ಈ ಒಂದು ಹೋಮ್ ಸ್ಟೇ ಕಾನ್ಸೆಪ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಗುರುದ್ವಾರ್ನಲ್ಲಿರ್ತಕ್ಕಂಥ ಹಳೇದಾಗಿರ್ತಕ್ಕಂಥ ಒಂದು ಹೋಮ್ ಸ್ಟೇ ಆಗಿರುತ್ತೆ. ಸೊ ಇಟ್ ಬಿಲಾಂಗ್ಸ್ ಟು ಸಂಘಾ ಫ್ಯಾಮಿಲಿ. ಸೊ ಅಲ್ಲಿರ್ತಕ್ಕಂಥ ಒಂದು ಫ್ಯಾಮಿಲಿ, ಅದನ್ನ ನಾವು ಸಂಘಾ ಪರಿವಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಟ್ ವಾಸ್ ಕನ್ಸ್ಟ್ರಕ್ಟೆಡ್ 125 years ago. ನಾವಿವಾಗ ಹೋಮ್ ಸ್ಟೇ ಅನ್ನೋದನ್ನ ನ್ಯೂ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದ್ದೇವೆ. ಸೊ ಈ ಒಂದು ಹೋಮ್ ಸ್ಟೇಯನ್ನು 125 ವರ್ಷಗಳ ಹಿಂದೆನೆ ಡೆವಲಪ್ ಮಾಡಲಾಗಿರುತ್ತೆ. ಸೊ ಬೈ ದ ಫ್ಯಾಮಿಲಿ ಲೆಡ್ ಬೈ ಸರ್ದಾರ್ ನಾರಾಯಣ ಸಿಂಗ್. ಸೊ ಸರ್ದಾರ್ ನಾರಾಯಣ್ ಸಿಂಗ್ ಅವರ ಕುಟುಂಬದ ನೇತೃತ್ವದಲ್ಲಿ ಈ ಒಂದು ಪೀಪಲ್ ಹವೇಲಿಯನ್ನ ಬಿಲ್ಡ್ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ದ ಬೆಸ್ಟ್ ಟೂರಿಸಂ ವಿಲೇಜ್ ಅವಾರ್ಡ್ ಫ್ರಮ್ ದ ವಿಲೇಜ್ ರಿಸೀವ್ ದಿ ಬೆಸ್ಟ್ ಟೂರಿಸಂ ವಿಲೇಜ್ ಅವಾರ್ಡ್ ಫ್ರಮ್ ದಿ ಮಿನಿಸ್ಟ್ರಿ ಆಫ್ ಟೂರಿಸಂ ಆಫ್ ಪಂಜಾಬ್ ಇನ್ ಸೆಪ್ಟೆಂಬರ್ 2023. ಅಂದ್ರೆ ಈ ಒಂದು ವಿಲೇಜ್ಗೆ ಸೆಪ್ಟೆಂಬರ್ 2023ರಲ್ಲಿ ಬೆಸ್ಟ್ ಟೂರಿಸಂ ಅವಾರ್ಡ್ ಅನ್ನು ಕೂಡ ಇದಕ್ಕೆ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ರಾಮ್ಬಾಗ್ ಗೇಟ್ ಅಂಡ್ ರಾಮ್ಪಾಟ್ಸ್ ಅಮೃತ್ಸರ್ ಏನಿದೆ, ಸೊ ಇಟ್ ಈಸ್ ದ ಗಾರ್ಡನ್ ಬಿಲ್ಟ್ ಡ್ಯೂರಿಂಗ್ ದಿ ರೀನ್ ಆಫ್ ಮಹಾರಾಜ ರಂಜಿತ್ ಸಿಂಗ್ ಇನ್ ಅಮೃತ್ಸರ್. ಸೊ ಮಹಾರಾಜ ರಂಜಿತ್ ಸಿಂಗ್ ಅಮೃತ್ಸರ್ ಏನಿರ್ತಾರೆ, ಸೊ ಇವರ ಆಳ್ವಿಕೆಯ ಸಮಯದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಕಟ್ಟಡವನ್ನು ನಾವು ರಾಮ್ಬಾಗ್ ಗೇಟ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇಟ್ ವಾಸ್ ಕಂಪ್ಲೀಟೆಡ್ ಇನ್ 1833. ಸೊ ಇದನ್ನ ಸಂಪೂರ್ಣಗೊಳಿಸಿರ್ತಕ್ಕಂಥ ವರ್ಷ 1831 ಅಂಡ್ ನೇಮ್ಡ್ ಆಫ್ಟರ್ ದಿ 4th ಗುರು ಆಫ್ ದಿ ಸಿಖ್, ಗುರು ರಾಮದಾಸ್. ಸೊ ಇದಕ್ಕೆ ಸಿಖ್ಖರ 4ನೇ ಗುರು ಆಗಿರ್ತಕ್ಕಂಥ ಗುರು ರಾಮದಾಸ್ ರವರ ನಾಮಕರಣವನ್ನ ಮಾಡಲಾಗಿರುತ್ತೆ. ಸೊ ಹೂ ಫೌಂಡೆಡ್ ದಿ ಸಿಟಿ ಆಫ್ ಅಮೃತ್ಸರ್. ಸೊ ಇವರು ಅಮೃತ್ಸರ್ ಸಿಟಿ ಅಥವಾ ನಗರವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಸಿಖ್ಖರ 4ನೇ ಗುರು ಆಗಿರ್ತಾರೆ. ಸೊ ಅದಾದ್ಮೇಲೆ ದ ಏಷ್ಯಾ ಪೆಸಿಫಿಕ್ ಹೆರಿಟೇಜ್ ಅವಾರ್ಡ್. ಸೊ ಈ ಒಂದು ಅವಾರ್ಡ್ ಯುನೆಸ್ಕೋ ಏನ್ ಕೊಡ್ತಾ ಇದೆ, ಸೊ ಇದು 2000 ಇಸ್ವಿಯಿಂದ ಕೊಡ್ತಾ ಇರ್ತಕ್ಕಂಥ ಅವಾರ್ಡ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 16. ವಿದ್ವಾನ್ ಲಕ್ಷ್ಮೀ ಶಾ ತೋಳ್ಪಾಡಿ ಅವರ ಕನ್ನಡ ಕೃತಿ ಮಹಾಭಾರತದ ಅನುಸಂಧಾನ ಭಾರತ ಯಾತ್ರೆ ಯಾವ ವಿಭಾಗದಲ್ಲಿ 2023ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಿದೆ? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲಿಸ್ಟ್ ಆಗಿರುತ್ತೆ. ಸೊ ಈ ಒಂದು ಲಿಸ್ಟ್ ನಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಈ ಒಂದು ಅವಾರ್ಡ್ ಅನ್ನ ಯಾವ ಕ್ಯಾಟಗರಿಯಲ್ಲಿ ಕೊಟ್ಟಿದ್ದಾರೆ 2023ರಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ಸೇಸ್ ಅಥವಾ ಪ್ರಬಂಧಗಳ ಕ್ಯಾಟಗರಿಯಲ್ಲಿ ನಮಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳ ಪಟ್ಟಿಯನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇದರ ಈ ಒಂದು ಸಾಹಿತ್ಯ ಅಕಾಡೆಮಿನ ಕೆಲವೊಂದು ಕ್ಯಾಟಗರೀಸ್ ಅಥವಾ ವರ್ಗಗಳಲ್ಲಿ ಕೊಡ್ತಾರೆ. ಪೊಯೆಟ್ರಿ ಆಗಿರ್ಬೋದು, ನಾವೆಲ್,
ಅದಾದಮೇಲೆ ಶಾರ್ಟ್ ಸ್ಟೋರೀಸ್, ಎಸ್ಸೆ ಮತ್ತು ಲಿಟ್ರರಿ ಸ್ಟಡಿ ಅಂತ ಕರಿತೇವೆ. ಸೊ ಈ 5 ಕ್ಯಾಟಗರೀಸ್ಗಳಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಯಾರ್ಯಾರಿಗೆ ಅವಾರ್ಡನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವಿಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಆ್ಯಂಡ್ ಗೋ ಥ್ರೂ ದ ಇನ್ಫಾರ್ಮೇಷನ್. ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದ ಕಾರಣ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಪ್ರಶ್ನೆ ಅಥವಾ ಎಕ್ಸಾಮ್ಸಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 2023ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಎಸ್ಸೆ ಅಥವಾ ಪ್ರಬಂಧದ ಕ್ಯಾಟಗರಿಯಲ್ಲಿ ಕೊಟ್ಟಿರ್ತಾರೆ. ಸೊ ಯಾರಿಗೆ ಕೊಟ್ಟಿದ್ದಾರೆ ಮತ್ತು ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಪ್ರಶ್ನೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೇನೆ. ಸೊ ಅವರ ಹೆಸರು ನಿಮ್ಗೆ ಗೊತ್ತಿರಲಿ, ಲಕ್ಷ್ಮೀಶಾ ತೋಳ್ಪಾಡಿ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಅವ್ರು ಮಾಡಿರ್ತಕ್ಕಂಥ ಒಂದು ಎಸ್ಸೆ ಏನು ಅಂದರೆ ಮಹಾಭಾರತ ಅನುಸಂಧಾನ ಭಾರತ ಯಾತ್ರೆ ಅಂತ ಕರಿತೇವೆ. ಸೊ ಇದೊಂದು ಎಸ್ಸೆ ಕ್ಯಾಟಗರಿಯಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತೆ. ಸೊ ಈ ಒಂದು ಎಸ್ಸೆಯಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನು ಅಂದರೆ ವ್ಯಾಸ ಮಹಾಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳನ್ನು ನಾವು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮಿಕ್ಕಿದ ಎಲ್ಲರ ಮಾಹಿತಿಯನ್ನು ಅಲ್ಲಿ ಟೇಬಲಲ್ಲೂ ಕೂಡ ಕೊಟ್ಟಿದ್ದೇವೆ. ಸೊ ಇಲ್ಲೂ ಕೂಡ ಕೊಟ್ಟಿದ್ದೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದಿ ವಿಡಿಯೋ ಅಂಡ್ ನೋಟ್ ದಿ ಇನ್ಫಾರ್ಮೇಷನ್, ಅಥವಾ ಇದರ PDF ಅನ್ನು ಟೆಲಿಗ್ರಾಮಲ್ಲಿ ನಾವು ಸರ್ಕ್ಯುಲೇಟ್ ಮಾಡಿದಾಗ ಸೊ ಆ ಒಂದು ಮಾಹಿತಿಯನ್ನು ನೀವು ಕಂಪ್ಲೀಟ್ ಆಗಿ ಕಾಪಿ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಅದಾದಮೇಲೆ ವಿ ಹ್ಯಾವ್ ಕಮ್ ಟು ಕ್ವೆಶ್ಚನ್ ನಂಬರ್ 70. ಸೊ ಇವತ್ತಿನ 17ನೇ ಪ್ರಶ್ನೆ, WHO ಆಗ್ನೇಯ ಏಷ್ಯಾದ ಪ್ರಾದೇಶಿಕ ನಿರ್ದೇಶಕಿ ಡಾಕ್ಟರ್ ಪೂನಂ ಕೇತ್ರಪಾಲ್ ಸಿಂಗ್ ರವರಿಗೆ ಭೂತಾನ್ನ ಪ್ರತಿಷ್ಠಿತ ರಾಷ್ಟ್ರೀಯ ಆರ್ಡರ್ ಆಫ್ ದಿ ಮೆರಿಟ್ ಚಿನ್ನದ ಪದಕವನ್ನು ನೀಡಲಾಯಿತು. ಇದಕ್ಕೆ ಕಾರಣವೇನು? ಸೊ WHOದ ಸೌತ್ ಈಸ್ಟ್ ಏಷ್ಯನ್ ರೀಜನಲ್ ಡೈರೆಕ್ಟರ್ ಆಗಿದ್ದಾರೆ ಇವರು. ಸೊ ಅವರ ಹೆಸರು ಡಾಕ್ಟರ್ ಪೂನಂ ಕೇತ್ರಪಾಲ್ ಸಿಂಗ್ ಅನ್ನೋದು ಅವರ ಹೆಸರಾಗಿರುತ್ತೆ. ಸೊ ಇವರಿಗೆ ಭೂತಾನ್ ರಾಷ್ಟ್ರದವರು ಒಂದು ನ್ಯಾಷನಲ್ ಆರ್ಡರ್ ಆಫ್ ದಿ ಮೆರಿಟ್ ಗೋಲ್ಡನ್ ಮೆಡಲ್ ಅನ್ನು ಕೊಟ್ಟಿರ್ತಾರೆ. ಸೊ ಅದಕ್ಕೆ ಕಾರಣ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾರ್ವಜನಿಕ ಆರೋಗ್ಯಕ್ಕೆ ಅಸಾಧಾರಣ ಕೊಡುಗೆ, ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ ಟು ದ ಪಬ್ಲಿಕ್ ಹೆಲ್ತ್. WHO ನೋಡಿದ ಕೂಡಲೇ ನಿಮ್ಗೆ ಆನ್ಸರ್ ಗೊತ್ತಾಗಬೇಕು. ಅದು ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಿರುವ ಕಾರಣದಿಂದ ಇವರಿಗೆ ಅವಾರ್ಡ್ ಅನ್ನು ಕೊಟ್ಟಿರ್ತಾರೆ. ಸೊ ಅವರ ಚಿತ್ರವನ್ನು ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವರು WHO ಸೌತ್ ಈಸ್ಟ್ ಏಷ್ಯಾ ರೀಜನಲ್ ಡೈರೆಕ್ಟರ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರಿಗೆ ಇವಾಗ ಭೂತಾನ್ ವತಿಯಿಂದ ಒಂದು ಪ್ರೆಸ್ಟೀಜಿಯಸ್ ಹಾನರ್ ಅನ್ನು ಮಾಡಿರ್ತಾರೆ. ಹಾಗಿದ್ರೆ ಶಿ ಇಸ್ ದಿ ಫಸ್ಟ್ ವಿಮೆನ್ ರೀಜನಲ್ ಡೈರೆಕ್ಟರ್ ಆಫ್ WHO ಸೌತ್ ಈಸ್ಟ್ ಏಷ್ಯನ್ ರೀಜನ್. ಸೊ ಈ ಒಂದು WHOದ ಸೌತ್ ಈಸ್ಟ್ ರೀಜನ್ ಏನಿರುತ್ತೆ ಇದಕ್ಕೆ ಆಯ್ಕೆ ಆಗಿರ್ತಕ್ಕಂಥ ಪ್ರಪ್ರಥಮ ಮಹಿಳಾ ನಿರ್ದೇಶಕಿ ಕೂಡ ಇವರಾಗಿರ್ತಾರೆ. ಸೊ ಇವರು ಈ ಒಂದು ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ಶಿ ಹ್ಯಾಸ್ ಎಕ್ಸಿಬಿಟೆಡ್ ಲೀಡರ್ಶಿಪ್ ಸ್ಕಿಲ್ಸ್ ಇನ್ ಭೂತಾನ್ ಫ್ರಮ್ 2014 to 2024. ಸೊ 2014ರಿಂದ 2024ರವರೆಗೆ ಭೂತಾನಲ್ಲಿ ಅವರು ಒಂದು ನಾಯಕತ್ವದ ಗುಣಗಳನ್ನು ತೋರಿಸಿರ್ತಾರೆ. ಹಾಗಿದ್ರೆ ಅವರು ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನು ಅಂದರೆ, ಸೊ ಇಟ್ ಈಸ್ ಒನ್ ಆಫ್ ದಿ ಫಸ್ಟ್ ಕಂಟ್ರೀಸ್ ಟು ಎಲಿಮಿನೇಟ್ ಮಿಸಲ್ಸ್ ಅಂಡ್ ರುಬೆಲ್ಲಾ, ಅಂದರೆ ಈ ಒಂದು ದಡಾರ ಮತ್ತು ರುಬೆಲ್ಲಾವನ್ನು ಎರಾಡಿಕೇಟ್ ಮಾಡಿರ್ತಕ್ಕಂಥ ಪ್ರಪ್ರಥಮ ರಾಷ್ಟ್ರ ಇದಾಗಿರುತ್ತೆ. ಸೊ ಈ ಒಂದು ಕಾರಣ ಅಥವಾ ಇದಕ್ಕೆ ಕಾರಣ ಇವರ ಒಂದು ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಅದರ ಜೊತೆಗೆ ಕಾಂಟ್ರಿಬ್ಯೂಷನ್ಸ್ ಟು ಹೆಲ್ಪ್ ಭೂತಾನ್ ಎಕ್ಸೆಲ್ ಇನ್ COVID-19 ವ್ಯಾಕ್ಸಿನ್, ಈ ಒಂದು COVID-19 ವ್ಯಾಕ್ಸಿನ್ ವಿಷಯದಲ್ಲೂ ಕೂಡ ಗಮನಾರ್ಹ ಕೊಡುಗೆ ನೀಡಲಿಕ್ಕೆ ಸೊ ಇವರ ಕೊಡುಗೆ ಅಪಾರವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 18. ಚೆನ್ನೈನ ಕಡಲ ತೀರಕ್ಕೆ ಹೋಗುವವರು ಸಾಮಾನ್ಯವಾಗಿ ಸಮುದ್ರ ತೀರದಲ್ಲಿ ಆಳ ಸಮುದ್ರದಲ್ಲಿ ಕಂಡುಬರುವ 2 ವಿಷಕಾರಿ ಸಮುದ್ರ ಜೀವಿಗಳನ್ನು ಗುರುತಿಸಿದ್ದಾರೆ. ಆ ಜೀವಿಗಳು ಯಾವ್ಯಾವುದು? ಸೊ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಚೆನ್ನೈನಲ್ಲಿ ಫ್ಲಡ್ಸ್ ಆಗಿರುತ್ತೆ. ಸೊ ಈ ಒಂದು ಫ್ಲಡ್ಸ್ ಆಗಿರುವ ಕಾರಣದಲ್ಲಿ ತುಂಬಾ ಆಳದಲ್ಲಿ ಇರ್ತಕ್ಕಂಥ 2 ಸಮುದ್ರ ಜೀವಿಗಳು ಈಗ ತೀರ ಪ್ರದೇಶದಲ್ಲಿ ಪತ್ತೆಯಾಗಿರುತ್ತೆ. ಆ 2 ಜೀವಿಗಳು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀಲಿ ಸಮುದ್ರ ಡ್ರ್ಯಾಗನ್ ಮತ್ತೆ ನೀಲಿ ಬಟನ್ ಅಂತ ಕರೀತಾರೆ. ಅಂದ್ರೆ ಬ್ಲೂ ಸಿ ಡ್ರ್ಯಾಗನ್ ಮತ್ತೆ ಬ್ಲೂ ಬಟನ್ ಅಂತಕ್ಕಂಥದ್ದು ಅದರ ಹೆಸರುಗಳಾಗಿರುತ್ತೆ. ಸೊ ಅವುಗಳ ಚಿತ್ರಗಳನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಬಟ್ ಇವು ಆಕ್ಚುಲಿ ತೀರ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜೀವಿಗಳಾಗಿರೋದಿಲ್ಲ. ಸೊ ಫ್ಲಡ್ಸ್ ಕಾರಣದಿಂದ ಇವು ತೀರ ಪ್ರದೇಶಗಳಿಗೆ ಬಂದಿರತಕ್ಕಂಥ ಜೀವಿಗಳಾಗಿರ್ತವೆ. ಸೊ ಒಂದನ್ನ ನಾವು ಬ್ಲೂ ಸಿ ಡ್ರ್ಯಾಗನ್ ಅಂತ ಕರಿತೇವೆ, ಇನ್ನೊಂದನ್ನ ಬ್ಲೂ ಬಟನ್ ಅಂತ ಕರಿತೇವೆ. ಅದರ ಸೈಂಟಿಫಿಕ್ ನೇಮ್ಸ್ ಅನ್ನ ನಾವು ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿರ್ತೇವೆ. ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಅದಾದ್ಮೇಲೆ ದೇ ಆರ್ ಕಾಲನಿ ಆಫ್ ಸ್ಮಾಲ್ ಪ್ರಿಡೇಟರ್ಸ್ ಕಾಲ್ಡ್ ಆಸ್ ಹೈಡ್ರಾಯ್ಡ್ಸ್. ಸೊ ಅವುಗಳನ್ನ ನಾವು ಹೈಡ್ರಾಯ್ಡ್ಸ್ ಅಂತ ಕರಿತೇವೆ. ಬಟ್ ಅವು ಪರಭಕ್ಷಕಗಳಾಗಿರ್ತವೆ. ಸೊ ಇದು ಸ್ವಲ್ಪ ಪಾಯ್ಸನಸ್ ಕೂಡ ಆಗಿರುತ್ತೆ. ಪಾಯ್ಸನಸ್ ಅಂದ್ರೆ ಕಚ್ಚಿದ ಕೂಡಲೇ ಅವರು ಸುತ್ತೋಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಚೇಳು ಕಚ್ಚಿದ್ರೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅದೇ ರೀತಿಯ ಒಂದು ಇಂಪ್ಯಾಕ್ಟ್ ಅನ್ನ ಮಾಡ್ತಕ್ಕಂಥ ಒಂದು ಜೀವಿಗಳಾಗಿರ್ತವೆ. ಬಟ್ ದೇ ಕೆನಾಟ್ ಸಸ್ಟೈನ್ ದಿ ಟೆಂಪರೇಚರ್. ತೀರ ಪ್ರದೇಶಗಳಲ್ಲಿ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಇವು ಹೆಚ್ಚು ಕಾಲ ಉಳಿಯೋದಿಲ್ಲ. ಸೊ ಕೆಲವೇ ಸಮಯದಲ್ಲಿ ಇವು ನಶಿಸಿ ಹೋಗ್ತಕ್ಕಂಥ ಒಂದು ಪ್ರಾಣಿಗಳಾಗಿರ್ತವೆ. ಸೊ ಇಲ್ಲಿಗೆ ನಾವು
ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಅನ್ನು ಸ್ಟಡಿ ಮಾಡಿದ್ದೇವೆ. ಇವಾಗ ನಾವು ಸ್ನಿಪ್ಪೆಟ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಚೀಫ್ ಗೆಸ್ಟ್ ಆಫ್ ರಿಪಬ್ಲಿಕ್ ಡೇ 2024, ಸೊ 2024 ಗಣರಾಜ್ಯೋತ್ಸವ ದಿನಕ್ಕೆ ನಮ್ಮ ಮುಖ್ಯ ಅತಿಥಿಯನ್ನ ಆಯ್ಕೆ ಮಾಡಲಾಗಿದೆ. ಫ್ರೆಂಚ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅನ್ನ ಈಗ ಇನ್ವೈಟ್ ಮಾಡಲಾಗಿರುತ್ತೆ. 2024 ರಿಪಬ್ಲಿಕ್ ಡೇ ಪೆರೇಡ್ ನ ಚೀಫ್ ಗೆಸ್ಟ್ ಆಗಿ ಇವರನ್ನ ಇನ್ವೈಟ್ ಮಾಡಲಾಗಿರುತ್ತೆ. ಸೊ ಇಸ್ ದಿ 6th ಫ್ರೆಂಚ್ ಲೀಡರ್ ಟು ಅಟೆಂಡ್ ದಿಸ್, ಅಂದ್ರೆ ಈ ಒಂದು ರಿಪಬ್ಲಿಕ್ ಡೇ ಅನ್ನ ಅಟೆಂಡ್ ಮಾಡ್ತಾ ಇರ್ತಕ್ಕಂಥ 6ನೇ ಫ್ರೆಂಚ್ ಲೀಡರ್ ಇವರಾಗಿರ್ತಾರೆ. ಸೊ 2023 ಅಂದ್ರೆ ಈ ವರ್ಷದಲ್ಲಿ ನಾವು ಯಾರನ್ನ ಕರೆಸಿದ್ವಿ ಅಂದ್ರೆ ಈಜಿಪ್ಷಿಯನ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಅಬ್ದೆಲ್ ಫತಾ ಎಲ್ ಸಿಸಿ ಅವರನ್ನ ಕರೆಸಿದ್ವಿ. ಸೊ 2021-22 ಕೋವಿಡ್ ಕಾರಣದಿಂದ ನಾವು ಯಾರನ್ನು ಕೂಡ ಇನ್ವೈಟ್ ಮಾಡಿರಲಿಲ್ಲ. ಸೊ ಅದಾದ್ಮೇಲೆ 1950 ಪ್ರಪ್ರಥಮ ಬಾರಿಗೆ ನಾವು ರಿಪಬ್ಲಿಕ್ ಡೇ ಅನ್ನ ಸೆಲೆಬ್ರೇಟ್ ಮಾಡಿದಾಗ ಇಂಡೋನೇಷ್ಯಾ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಸುಕಾರ್ನೋ ಅವರನ್ನ ಚೀಫ್ ಗೆಸ್ಟ್ ಆಗಿ ನಾವು ಇನ್ವೈಟ್ ಮಾಡಲಾಗಿತ್ತು. ಸೊ ಶಿವರಾಜ್ ಕುಮಾರ್ ಇಸ್ KMF ಬ್ರ್ಯಾಂಡ್ ಅಂಬಾಸಿಡರ್. ನಮಗೆಲ್ಲ ಗೊತ್ತು ಪುನೀತ್ ರಾಜ್ಕುಮಾರ್ KMF ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಆಸ್ ಫಾರ್ ದಿ ಸೋರ್ಸಸ್. ಅವರು ಅದಕ್ಕೆ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರೋದ್ರಿಂದ ಅದಕ್ಕೆ ಯಾವುದು ಚಾರ್ಜಸ್ ಕೂಡ ತೆಗೆದುಕೊಳ್ತಾ ಇರಲಿಲ್ಲ ಅಂತಕ್ಕಂಥ ವರದಿ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅವರು ವಿಧಿವಶರಾಗಿರುವ ಕಾರಣದಿಂದ ಆ ಒಂದು ರೋಲ್ ಅನ್ನ ಶಿವರಾಜ್ ಕುಮಾರ್ ಅವರು ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಕಿಸಾನ್ ದಿವಸ್ ಆರ್ ಫಾರ್ಮರ್ಸ್ ಡೇ. ಸೊ ರೈತರ ದಿನವನ್ನ ನಾವು ಪ್ರತಿ ವರ್ಷ ಡಿಸೆಂಬರ್ 23ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನಾಂಕದ ವಿಶೇಷತೆ ಏನು ಅಂದ್ರೆ ಇಟ್ ಇಸ್ ದಿ ಬರ್ತ್ ಆನಿವರ್ಸರಿ ಆಫ್ ಚೌಧರಿ ಚರಣ್ ಸಿಂಗ್ ರವರ ಒಂದು ಜನ್ಮ ದಿನೋತ್ಸವವಾಗಿರುತ್ತೆ. ಚೌಧರಿ ಚರಣ್ ಸಿಂಗ್ ರವರು ಈ ವಾಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಫ್ರಮ್ 28 ಜುಲೈ 1979 ಟು 1980, 1979ರಿಂದ 1980 ಕೆಲವೇ ತಿಂಗಳುಗಳ ಕಾಲ ಇವರು ಭಾರತ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಾರೆ. ಅದಾದ್ಮೇಲೆ ಹಿ ಸರ್ವ್ಡ್ ಟ್ವೈಸ್ ಆಸ್ ದಿ ಚೀಫ್ ಮಿನಿಸ್ಟರ್ ಆಫ್ ಉತ್ತರ ಪ್ರದೇಶಕ್ಕೆ 2 ಬಾರಿ ಅವರು ಚೀಫ್ ಮಿನಿಸ್ಟರ್ ಆಗಿ ಆಯ್ಕೆ ಆಗಿರ್ತಾರೆ. ಸೊ ಅದಾದ್ಮೇಲೆ ಇವರಿಗೆ ಚಾಂಪಿಯನ್ ಆಫ್ ಇಂಡಿಯನ್ ಪಿಸಾಂಟ್ಸ್ ಅಂತ ಕೂಡ ಒಂದು ನಿಕ್ ನೇಮ್ ಇತ್ತು. ಅಂದ್ರೆ ರೈತರ ಉನ್ನತಿಗಾಗಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ನ ಕಾರಣಕ್ಕಾಗಿ ಸೊ ಭಾರತದ ರೈತರ ಚಾಂಪಿಯನ್ ಅಂತ ಕೂಡ ಅವರಿಗೆ ಒಂದು ನಿಕ್ ನೇಮ್ ಅನ್ನ ಇಟ್ಟಿದ್ರು. ಸೊ ಆ ಒಂದು ಕಾರಣದಿಂದ ಈ ಡೇ ಅನ್ನ ಇವರ ನೆನಪಿಗಾಗಿ ಅವರ ಜನ್ಮ ದಿನಾಂಕದಂದು ಆಚರಣೆ ಮಾಡಲಾಗುತ್ತೆ. ಸೊ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಥವಾ ರಾಷ್ಟ್ರೀಯ ಗಣಿತ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಡಿಸೆಂಬರ್ 22ನೇ ತಾರೀಕು ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ. ಐ ನೋ ಇಟ್ ಈಸ್ ಲಿಟಲ್ ಲೆಂದಿಯರ್ ವಿಡಿಯೋ ಬಿಕಾಸ್ ವಿ ಕುಡ್ ನಾಟ್ ಗಿವ್ ಟೈಮ್ ಆಲ್ ದೀಸ್ ಡೇಸ್ ಟು ರೆಕಾರ್ಡ್ ಆನ್ ಡೇ ಟು ಡೇ ಬೇಸಿಸ್. ಸೊ ಅದರಿಂದ I did not want to miss anything. ಅದರಿಂದ ಎಲ್ಲ ಆರ್ಟಿಕಲ್ಸ್ ಅನ್ನು ನಾನು ಇನ್ಕ್ಲೂಡ್ ಮಾಡಿದ್ದೇನೆ. ಸೊ ಇಟ್ ಈಸ್ ಫಾರ್ ಯುವರ್ ವೆಲ್ಫೇರ್ ಟು ನೋ ಅಬೌಟ್ ದಿ ಸಬ್ಜೆಕ್ಟ್ ಅಂಡ್ ಟು ಅಂಡರ್ಸ್ಟ್ಯಾಂಡ್ ದಿ ಕರೆಂಟ್ ಅಫೇರ್ಸ್ ವೆರಿ ಈಸಿಲಿ. ಸೊ ಐ ಗೆಸ್ ದಿಸ್ ಸೆಷನ್ ಡೆಫಿನೆಟ್ಲಿ ಹೆಲ್ಪ್ಡ್ ಯು ಟು ನೋ ವಾಟ್ ಆಲ್ ದಿ ಅಪ್ಡೇಟ್ಸ್ ದಟ್ ವೆಂಟ್ ಬೈ. ಸೊ ಇವತ್ತಿನ ಪ್ರಶ್ನೆ, ಭಾರತೀಯ ನೌಕಾಪಡೆಯು 2019ರಲ್ಲಿ ಪರ್ಷಿಯನ್ ಕೊಲ್ಲಿಯಲ್ಲಿ ಮಿಲಿಟರಿ ಸಾಮರ್ಥ್ಯವನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸಿದ ಕಾರ್ಯಾಚರಣೆ ಹೆಸರೇನು? ಆಪ್ಷನ್ 1 ಕಾರ್ಯಾಚರಣೆ ಪ್ರಸ್ತಾವ್, ಆಪರೇಷನ್ ಸ್ಥಿರತಾ, ಆಪರೇಷನ್ ಸಮಾಧಾನ್ ಮತ್ತೆ ಆಪರೇಷನ್ ಸಂಕಲ್ಪ್ ನಿಮ್ಮ ಆಯ್ಕೆಗಳಾಗಿರುತ್ತೆ. 2ನೇ ಪ್ರಶ್ನೆ, ಮೊದಲ ಭಾರತ ಭೂತಾನ್ ರೈಲು ಮಾರ್ಗವು ಭೂತಾನ್ನಲ್ಲಿರುವ ಯಾವ ನಗರದೊಂದಿಗೆ ಭಾರತವನ್ನು ಸಂಪರ್ಕಿಸುತ್ತದೆ? ಪುನಾಕ, ಪಾರೋ, ತಿಮ್ಮಪ್ಪ ಆ್ಯಂಡ್ ತಿಂಪು. ಅದು ಇಟ್ಸ್ ನಾಟ್ ತಿಮ್ಮಪ್ಪ, ಇಟ್ ಶುಡ್ ಬಿ ತಿಂಪು. ಅದಾದಮೇಲೆ ಗೆಲೆಪು. ಸೊ ಗೆಲೆಪು ಈಸ್ ಯುವರ್ ಆಪ್ಷನ್. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.